ಸಾರಿ, 8:05 ಸ್ಟಾರ್ಟ್ ಆಗ್ಬೇಕು, 10 ನಿಮಿಷ. ನಾನು ನಾರ್ತ್ ಝೂಮ್ ಇಂದು MD ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿ ಈಗ ಬಂದಿದ್ದು. MD ಅವ್ರ ಸ್ಪೀಚ್ ನಡೀತಾ ಇದೆ ಅಲ್ಲಿ. ಸರ್ ಬಂದೆ ಅಂತ ಹೇಳಂಗಿಲ್ಲ ಬಿಡಂಗಿಲ್ಲ. ಇದು 3ನೇ ಝೂಮ್ ಮೀಟಿಂಗ್ ನನ್ಗೆ ಈವ್ನಿಂಗ್ ಇಂದ ಕಂಟಿನ್ಯೂ ಒಂದಾದ್ಮೇಲೆ ಒಂದು. ಎನಿವೆ ಲೆಜೆಂಡ್ಸ್, ನಾನು ಈ ಲಿಂಕ್ ಬೇರೆ ಹಾಕ್ಬಿಟ್ಟಿದ್ನ, ನಾನು ಮರ್ತ್ಬಿಟ್ಟಿದ್ದೆ. MD ಸರ್ ಆಮೇಲೆ ಜ್ಞಾಪಿಸ್ಬಿಟ್ರು, ಅಲ್ಲಿ ವೆಲ್ಕಮ್ ಮಾಡೋರು ಯಾರು, ಏನ್ ಕತೆ ನಿಮ್ದು ಅಂತ ಹೇಳಿ. ಮತ್ತೆ ಹೋಗಿ ವೆಲ್ಕಮ್ ಎಲ್ಲ ಮಾಡಿ ಲಿಂಕ್ ಕೊಟ್ಬಿಟ್ಟು ಅಲ್ಲಿ ಬಂದಿದ್ದೀನಿ. ಥ್ಯಾಂಕ್ ಯು MD ಸರ್, ಯಾಕಂದ್ರೆ ಎಲ್ಲದ್ರಲ್ಲೂ ಮೆಚುರಿಟಿ ಮೈಂಡ್ ಇರೋದ್ರಿಂದ ಅಡ್ಜಸ್ಟ್ ಆಗ್ಬಿಡ್ತಾರೆ. ಕ್ಯಾರಿಯರ್. ನಾನು ಇಲ್ಲಿ ನೋಡಿ, ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಒಂದು ಟೀಮಿನ ಝೂಮ್ ಮೀಟಿಂಗ್ ಅನ್ನ ನಾನು ಇನ್ನೊಂದ್ ಕಡೆ ಕೊಟ್ಟಿದ್ದೀನಿ ಅಂದಾಗ ಹ್ಯಾಂಡ್ಲಿಂಗ್ ಮಾಡ್ತಾರೆ ಅಂದ್ರೆ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ವಿಷಯಕ್ಕೆ ಬರೋಣ. ಸೊ ಇವತ್ತು ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ತಂಡದೊಟ್ಟಿಗೆ ಇರ್ಲಿಕ್ಕೆ ತುಂಬಾ ಇಷ್ಟಪಡ್ತೀನಿ ಸ್ನೇಹಿತರೆ. ತಂಡದೊಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತೀನಿ, ತಂಡಕ್ಕೆ ಟೈಮ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಹೇಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಹೇಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್. ನನ್ನ ಪಾಲಿಸಿ ನಂದೇ ಆದ ಒಂದು ಕಟ್ಟುನಿಟ್ಟುಗಳಿದೆ, ನಂದೇ ಆದ ಒಂದು ಚೌಕಟ್ಟುಗಳಿದೆ. ನಾನು ಯಾವ ತರ ಇರ್ಬೇಕು, ಹೇಗಿರ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಯಾರು ವರ್ಕ್ ಮಾಡ್ತಾರೆ, ಯಾರು ಮನೇಲಿದ್ದಾರೆ, ಯಾರು ಫೀಲ್ಡಿಗೆ ಹೋಗ್ತಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ, ಅದು ನನಗೆ ಲೀಸ್ಟ್ ಬಾದರ್. ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಅಷ್ಟೇ MD ಸರ್ ಕೇರಳದಿಂದ ಇನ್ನೊಂದ್ ಕಡೆದು 2 ದೊಡ್ಡ ಟೀಮ್ ಹೆಡ್ ಆಫೀಸ್ ಬಂದಿತ್ತು. ಸೊ ಅದ್ರದ್ದು ಚರ್ಚೆಗಳು ತುಂಬಾ ಇತ್ತು. ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಇಷ್ಟು ಬಿಸಿ ಶೆಡ್ಯೂಲ್ ಇರ್ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ, ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಇಷ್ಟು ಕೆಲಸ ಮಾಡ್ತಾ ಇದಾರಲ್ಲಪ್ಪ, 100 ಕೋಟಿ ಹೊಡಿಯಾ, ಇವ್ರ ಜನರೇಷನ್ಗೆ ಕೂತ್ಕೊಂಡ್ ತಿಂದ್ರು ಖಾಲಿ ಆಗಲ್ಲ, ವ್ಯಕ್ತಿ ಇಷ್ಟೊಂದು ಕೆಲಸ ಮಾಡ್ತಾರಲ್ಲ, ಅದ್ ಹೆಂಗ್ ಮಾಡ್ತಾರೆ, ಅವ್ರಿಗೆ ಟೈರ್ಡ್ ಅನ್ಸಲ್ವಾ, ಏನ್ ಅನ್ಸಲ್ವಾ ಅಂತೆಲ್ಲ ನಾನು ಯೋಚನೆ ಮಾಡ್ತೀನಿ. ಅವ್ರು ಹೇಳ್ತಾರೆ ಯಾವಾಗ್ಲೂ, ನಾನು ಇಷ್ಟಪಟ್ಟು ಕೆಲಸ ಮಾಡ್ತೀನಿ ಸಂತೋಷ್, ಹಂಗಾಗಿ ನನ್ಗೆ ಯಾವ್ದು ಟೈರ್ಡ್ ಅನ್ಸಲ್ಲ, ನನಗೆ ಸುಸ್ತ್ ಅನ್ಸಲ್ಲ, ನಾನು ಕೆಲಸನ ತುಂಬಾ ಇಷ್ಟಪಡ್ತೀನಿ ನಾನು. ಈಗ ಒಂದ್ ಮನೇಲಿ ತಾಯಿ ಅಡ್ಗೆ ಮಾಡ್ತಾ ಇರ್ತಾಳೆ, ಅದು ಇಷ್ಟೇ ಜನ ಬರ್ಲಿ, ಮಕ್ಳು ಏನೇ ಕೇಳಿ, ಏನಾದ್ರೂ ಕೇಳಿ, ತಾಯಿ ಕೆಲಸ ಮಾಡ್ತಾ ಇರ್ತಾಳೆ. ಯಾಕೆಂದ್ರೆ ಅವಳಿಗೆ ಇಷ್ಟ, ನನ್ ಮನೆ, ನನ್ ಮಕ್ಳು, ನನ್ ಗಂಡ, ನನ್ ಹೆಂಡತಿ, ನನ್ ಅತ್ತೆ ಮಾವ, ನನ್ ತಂದೆ ತಾಯಿ ಅಂತ ಹೇಳಿ ಕೇಳಿದೆಲ್ಲ ಅಡ್ಗೆ ಮಾಡ್ಕೊಡ್ತಾ ಇರ್ತಾಳೆ. ಅವಳು ಒಂದ್ ಖುಷಿ, ಅಡ್ಗೆ ಮಾಡೋದ್ರಲ್ಲೇ ಒಂದ್ ಖುಷಿ, ಮಕ್ಳು ಕೇಳಿದ್ರನ್ನ ಕೊಡ್ಸೋದ್ರಲ್ಲೂ ಒಂದ್ ಖುಷಿ, ಮನೆ ಕೆಲಸ ಮಾಡೋದ್ರಲ್ಲಿ ಒಂದ್ ಖುಷಿ. ಅವಳಿಗಲ್ಲಿ ಸುಸ್ತು ಅಂತ ಬರೋದಿಲ್ಲ. ಅದೇ ನೀವು ಬೇರೆ ಕಡೆ ಹೋದಾಗ ನಿಮ್ಗೆ ಎಲ್ಲಾ ತರದ್ದು ಕಾಣುತ್ತೆ ಸುಸ್ತು. ಮನೆ ಒಟಾರ ಬಿಟ್ಟು ಹೋದಾಗ ಅಯ್ಯೋ ದಿನಾರ್ ಒಳ್ಳೆನಾ, ಮತ್ತೊಂದ್ ಒಳ್ಳೆನಾ ಅಂತೇಳಿ. ಸೊ ಡೈರೆಕ್ಟ್ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಇವತ್ತು ಕೆಲವೊಂದು ನಾನು ಮಧ್ಯಾಹ್ನದ ನಂತರ ಒಂದು ಬುಕ್ ಅನ್ನ ಓದ್ತಾ ಇದ್ದೆ. ಅದು ಎಷ್ಟು ಸೂಪರ್ ಆಗಿತ್ತಂತ ಹೇಳಿದ್ರೆ, ಜೀವನದ 21 ಸೂತ್ರಗಳು ಅಂತೇಳಿ, ಬದಲಾವಣೆ ಅಂದ್ರೆ ಹ್ಯಾಬಿಟ್ಸ್ ಅನ್ನ ಹೇಗೆ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ಅಂತೇಳಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ತಾರಾ ಮಂಜುನಾಥ್ ಅಂತೇಳಿ, ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಬೋದು ಅಂತ ಕಾಣುತ್ತೆ. ತಾರಾ ಮಂಜುನಾಥ್ ಅಂತೇಳಿ ಎಂತ ವರ್ಡ್ ಅಂತ ಹೇಳಿದ್ರೆ, ನಾನ್ ಬಹಳ ಹ್ಯಾಪಿ ಪಟ್ಟೆ. ಅಯ್ಯೋ ದೇವ್ರೆ, ಎಷ್ಟು ಸಖತ್ತಾಗಿ ಮಾತಾಡಿದೆ. ಫಸ್ಟ್ ಬುಕ್ ಅವ್ರದ್ದು ನಾನು ಸ್ಟಡಿ ಮಾಡಿದಾಗ ನನಗೆ ಖುಷಿ ಆಯ್ತು, ಇನ್ಸ್ಪೈರ್ ಆಗ್ಬಿಟ್ಟೆ. ಓ, ಎಷ್ಟು ಬದಲಾವಣೆ ಆಗದಿದೆ, ತುಂಬಾ ಬದಲಾವಣೆಗಳಿದೆ ಅಂತೇಳಿ. ಹಾಗೆ ನಮ್ದು ಪ್ರೋಗ್ರಾಮ್ ಇದೆ, ಅದ್ರದ್ದು ವಿಚಾರವಾಗಿ ಮಾತಾಡೋಣ ಅಂತೇಳಿ ಇವತ್ತು ಬಂದಿದೆ ಸ್ನೇಹಿತರೆ. ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅವರ್ ಬಿಲೋಡ್ ಮ್ಯಾನೇಜಿಂಗ್ ಡೈರೆಕ್ಟರ್, ಮೈ ಮೆಂಟರ್, ಮೈ ಕೋಚ್, ಮೈ ಲೈಫ್ ಡಿಸೈನರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಇಲ್ಲಿಂದಾನೇ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ದೇವ್ರನ್ನ ನೆನೆಸ್ತಾ, ಹಾಗೆ ಈ ರೈಸಿಂಗ್ ಕಿಂಗ್ಡಮ್ ಅನ್ನ ಕಟ್ಟಿ ಬೆಳೆಸ್ತಂತ ವ್ಯಕ್ತಿಗಳು, ಕೇವಲ 6 ಐಡಿಲಿ 4ನೇ ಪ್ಲೇಸಿಗೆ ತಳೆದಂತ ವ್ಯಕ್ತಿಗಳು ನೀವು ಈ ವಾರ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಸರಿ 4th ಪ್ಲೇಸ್ ತಮ್ಮ ಫೋಟೋ ಅಲ್ಲಿ ರೈಸಿಂಗ್ ಕಿಂಗ್ಡಮ್ ಇಂದು ಟಾಪ್ ಬರ್ಲಿಕ್ಕೆ ಆಗ್ಲಿಲ್ಲ. ಕೆಲವರೆಲ್ಲ ಫುಲ್ ಟ್ರೈನಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದ್ರಿ, ಮಲ್ಕೊಂಡ್ಬಿಟ್ಟಿದ್ರಿ, ಕರೆಕ್ಟ್ ಹೌದು ಅಲ್ವಾ, ಅಷ್ಟಾಗಿ ವರ್ಕೌಟ್ ಮಾಡಕ್ ಆಗ್ಲಿಲ್ಲ. ಸೊ ಎನಿವೆ ಲೆಜೆಂಡ್ಸ್, ಸೊ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸ್ನೇಹಿತರೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಒಂದೊಂದು ಪಾಯಿಂಟ್. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೀಕ್ನೆಸ್ ಪಾಯಿಂಟ್, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಲ್ಲ ಒಂದು ವೀಕ್ ಪಾಯಿಂಟ್ ಇದ್ದೇ ಇರುತ್ತೆ ಸ್ನೇಹಿತರೆ. ಆದ್ರೆ ಆ ವೀಕ್ ಪಾಯಿಂಟ್ ಇಂದ ಹೊರಗ್ ಬರ್ಬೇಕಂದ್ರೆ, ಅದು ಯಾವುದೇ ಇರ್ಬೋದು ವೀಕ್ ಪಾಯಿಂಟ್, ಅದ್ರಿಂದ ಹೊರಗ್ ಬರ್ಬೇಕಂದ್ರೆ ಕೆಲವೊಂದು ಅಭ್ಯಾಸಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ನೋಡಿ, ನೀವು ಫೇಸ್ಬುಕ್ ನೋಡ್ಬೇಕಂದ್ರೆ ಆಂಡ್ರಾಯ್ಡ್ ಮೊಬೈಲ್ ತಗೊಂಡ್ರೆ ಆಗಲ್ಲ. ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಫೇಸ್ಬುಕ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಎಲ್ಲದನ್ನ ಕೇಳುತ್ತೆ. ಅದನ್ನ ಕೊಟ್ಟು ಇನ್ಸ್ಟಾಲ್ ಮಾಡ್ಬೇಕು. ವಾಟ್ಸಪ್ ಅನ್ನ ನೋಡ್ಬೇಕಂತ ಹೇಳಿದ್ರೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ತಗೊಂಡ್ರೆ ಸಲ್ಲ, ಅದಕ್ಕೆ ಹೋಗಿ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ವಾಟ್ಸಪ್ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕು ಸ್ನೇಹಿತರೆ. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಕೆಲವರು ತಮ್ಮದೇ ಆದ ಒಂದು ವೀಕ್ನೆಸ್ಗೋಸ್ಕರ ತಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳದಲ್ಲೇ ಕೆಲವೊಂದು ಭಯದಲ್ಲಿರ್ಬೋದು, ಇದು ಆಗುತ್ತಾ ಅನ್ನೋ ವಿಚಾರದಲ್ಲಿ ಎಷ್ಟೋ ಜನ ಬದುಕ್ತಾ ಇರ್ತಾರೆ ಸ್ನೇಹಿತರೆ. ನಾನು ಒಂದ್ ಮಾತು ಹೇಳ್ತೀನಿ, ನಾನ್ ತಿಳಿದಂಗೆ ನನ್ನ ಸ್ವಂತ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್, ಕೆಲವೊಂದು ಬುಕ್ಸ್ ಅಲ್ಲಿ ಓದಿರೋ ಪ್ರಕಾರ, ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಜಾಸ್ತಿ ಇದೆ ಅಂದ್ರೆ ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ಅರ್ಥ. ನನ್ನ ಪ್ರಕಾರ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಆಪರ್ಚುನಿಟಿ ಜಾಸ್ತಿ.
ಎಲ್ಲಿ ಪ್ರಾಬ್ಲಮ್ ಕಮ್ಮಿ ಇದೆ ಅಲ್ಲಿ ಆಪರ್ಚುನಿಟಿ ಇಲ್ಲ, ಅವ್ರು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ, ಅವ್ರು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗಲ್ಲ ಸ್ನೇಹಿತರೆ. ಚಿಂತೆ ಯಾವಾಗ ಮಾಡ್ತಾರೆ? ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ. ಈಗ ಸಾಲದ ಚಿಂತೆ ಇದೆ, ಸಾಲ ಹೇಗ್ ತೀರಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ. ಸಾಲನೇ ಇಲ್ಲ ಅಂದಾಗ ಹೇಗೆ ಖಾಲಿ ಮಾಡ್ಬೇಕು ಅನ್ನೋ ಯೋಚನೆಗಳಿರುತ್ತೆ. ಅಂದ್ರೆ ಯಾವಾಗ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಆಟೋಮೆಟಿಕ್ಲಿ ನಿಮ್ಗೆ ಆಪರ್ಚುನಿಟಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದೆ, ಒಂದು ರೂಮ್ ಮಾಡ್ಬೇಕು ಅಂತ ಹೇಳಿದಾಗ ನಮ್ಮವ್ರು ಹೋಗಿ ರೂಮ್ ಮಾಡ್ಬೇಕಿತ್ತು ಅಥವಾ ಫೋನ್ ಮಾಡ್ಬೇಕಿತ್ತು, ಆದ್ರೆ ಓಯೋ ಅಂತಕ್ಕಂತ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನಮ್ಮ ಪ್ರಾಬ್ಲಮ್ ನ ಸಾಲ್ವೇಷನ್ ಮಾಡ್ಬಿಡ್ತಿದ್ದೆ. ಕೋವಿಡ್ ಅನ್ನೋದು ಬಂದಾಗ ಎಷ್ಟೋ ಪ್ರಾಬ್ಲಮ್ ಅನ್ನ ಸಾಲ್ವೇಷನ್ ಮಾಡ್ಬಿಡ್ತು ಸ್ನೇಹಿತರೆ. ಕೋವಿಡ್ ಬಂದಾಗ ಮನೇಲೆ ಕೂತ್ಕೋಬೇಕಿತ್ತು, ಮೊಬೈಲ್ ನೋಡಕ್ ಆಗ್ತಾ ಇರ್ಲಿಲ್ಲ. ಎಷ್ಟೋ ಹೌಸ್ ವೈಫ್ ಗಳಿಗೆ ಮೊಬೈಲ್ ಅಂದ್ರೆ ಗೊತ್ತಿರ್ಲಿಲ್ಲ, ಮೇಲ್ ಐಡಿ ಅಂದ್ರೆ ಗೊತ್ತಿರ್ಲಿಲ್ಲ, ಪ್ರಿಂಟ್ಔಟ್ ತೆಗಿಯೋದಂದ್ರೆ ಗೊತ್ತಿರ್ಲಿಲ್ಲ ಹೌಸ್ ವೈಫ್ ಗಳಿಗೆಲ್ಲ. ಎಷ್ಟೋ ಜನ ಕಣ್ಣಾರೆ ಬೈದಿದ್ದು ಕೋವಿಡ್ ಅಲ್ಲಿ ನಾನೇ ನೋಡಿದೀನಿ. ಮಾಸ್ಟರ್ ಸ್ಕೂಲ್ ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ನಮ್ಗೆ, ಅದೇನೋ ಮೇಲ್ ಅಲ್ಲಿ ತಗೊಬರ್ಬೇಕಂತೆ, ಅವ್ರು ಕಳ್ಸಿರ್ತಾರಂತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಂತೆ, ಅದನ್ನ ಪ್ರಿಂಟ್ಔಟ್ ತಗೋಬೇಕಂತೆ, ಅದನ್ನ ಬರೆಸ್ಬೇಕಂತೆ, ಮತ್ತೊಂದ್ಸರಿ ಅದನ್ನ ತಗೊಂಡೋಗಿ ಸ್ಕೂಲಿಗೆ ಬೇರೆ ಕೊಡ್ಬೇಕಂತೆ. ಏನ್ ಇವ್ರ ಅಜ್ಜ ಹೇಳ್ಕೊಟ್ಟಿರ ನಮ್ಗೆ, ಏನು ಮೊಬೈಲ್ ಕೊಡ್ಸವ್ರ ಅಂತ ಹೇಳಿ ಎಷ್ಟೋ ಜನ ಮಾತಾಡಿದ್ದು ಕೇಳಿದ್ದು ಉಂಟು ಸ್ನೇಹಿತರೆ. ಆದ್ರೆ ಆ ಪ್ರಾಬ್ಲಮಿಗೆ ಅನಿವಾರ್ಯತೆ ಸಾಲ್ವೇಷನ್ ಬೇಕಿತ್ತು. ಅವ್ರಿಗೆ ಮಕ್ಕಳಿಗೆ ಪ್ರಿಂಟ್ಔಟ್ಸ್ ಬೇಕೇ ಬೇಕಿತ್ತು, ಪ್ರಿಂಟ್ಔಟ್ಸ್ ತಗೊಳ್ಳೇಬೇಕಿತ್ತು, ಮನೇಲಿ ಹೇಳ್ಕೊಡ್ಲೇಬೇಕಾದ ಪರಿಸ್ಥಿತಿ ಇತ್ತು. ಸಾಲ್ವೇಷನ್ ಕಂಡಿಡ್ಕೊಂಡ್ಬಿಟ್ರು, ಮೊಬೈಲ್ ನ ಕಲ್ತ್ರು, ಹೆಂಗೆ ಯೂಟ್ಯೂಬ್ ಹೋಗ್ಬೇಕು, ಹೆಂಗೆ ಮೇಲ್ ಐಡಿ ಓಪನ್ ಮಾಡ್ಬೇಕು. ಮೇಲ್ ಐಡಿ ಇಲ್ದವರೆಲ್ಲ ಮೇಲ್ ಐಡಿ ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಸ್ಕೂಲಿಂದ ಅಟ್ಯಾಚ್ಮೆಂಟ್ ಇಂದ ಏನೇನ್ ಬರುತ್ತೆ ಅದ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರಿಗೆ ವಾಟ್ಸ್ಆಪ್ ಅನ್ನೋದೇ ಗೊತ್ತಿರ್ಲಿಲ್ಲ. ವಾಟ್ಸ್ಆಪ್ ಗ್ರೂಪ್ ಸ್ಕೂಲಿಂದ ಬರ್ಬೇಕಾದ್ರೆ ಅದ್ರೊಳಗಿಂದ ಬರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಹೇಗ್ ಕೊಡ್ಬೇಕು, ಏನ್ ಮಾಡ್ಬೇಕು, ಮಕ್ಳಿಗೆ ಏನ್ ಹೇಳ್ಕೊಡ್ಬೇಕಂದ್ರೆ ಒಂದು ಮೈಂಡ್ ಸೆಟ್ ಆಗ್ಬಿಟ್ರೆ ಮನುಷ್ಯ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ ಸ್ನೇಹಿತರೆ. ಎಕ್ಸಾಂಪಲ್ ನೋಡಿ, ಮೊನ್ನೆ ಒಂದು TTL ಪ್ರೋಗ್ರಾಮ್ ನಡೀತಿತ್ತು. ಈಗ ಎಷ್ಟೋ ಜನ ಇದಾರೆ ಅನ್ಕೊಳ್ಳಿ. ಸರಸ್ವತಿ ಅಂದ ತಕ್ಷಣನೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾಗುತ್ತೆ ಗೊತ್ತಾ, ಸರಸ್ವತಿ ಅನ್ನೋರು ಯಾರು 10 ಜನ ಇದ್ರೆ ತಿರುಗ್ಬಿಡ್ತಾರೆ ಸಡನ್ ಆಗಿ. 400 ಜನ ಇದಾರೆ ಅನ್ಕೊಳ್ಳಿ, 400 ಜನದಲ್ಲಿ ಸರಸ್ವತಿ ಅಂದ್ರೆ ಸರಸ್ವತಿ ಅನ್ನೋರು ಒಬ್ರಿದ್ರು ನಮ್ ಕಡೆ ತಿರುಗಿ ನೋಡ್ತಾರೆ, 10 ಜನ ಇದ್ರು ತಿರುಗಿ ನೋಡ್ತಾರೆ. ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ ಗೊತ್ತಾ, ನಿನ್ನನ್ನ ಕಾಲ್ ಮಾಡ್ತಾ ಇದಾರೆ ಅಂತೇಳಿ ಸಡನ್ ಆಗಿ ನಿಮ್ಮ ಮೈಂಡಿಗೆ ಕೊಟ್ಟು ನಿಮ್ಮ ಮೈಂಡ್ ಸೆಟ್ಗೆ ಬಂದ್ಬಿಡುತ್ತೆ. ಅಂದ್ರೆ 1000 ಜನ ಇರ್ಲಿ ಸ್ನೇಹಿತರೆ, ಎಷ್ಟೇ ಜನ ಇರ್ಲಿ, ನಿಮ್ಗೆ ಒಂದ್ ಹೆಸರು ಕೂಗಿದ ತಕ್ಷಣ ನೀವ್ ಹೆಂಗ್ ತಿರುಗ್ತೀರಾ? ಒಂದ್ ಲಾಜಿಕ್ ಸ್ನೇಹಿತರೆ. ನಿಮ್ಮಲ್ಲಿ ಏನಾಗಿರುತ್ತೆ, ಡೇ ಬೈ ಡೇ 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 ಅದು ಪ್ರಾಕ್ಟೀಸ್ ನಿಮ್ಮ ಮೈಂಡ್ ಸೆಟ್ ಕೊಟ್ಬಿಟ್ಟಿರ್ತೀರಾ. ನಿಮ್ ಹೆಸರನ್ನ ನಿಮ್ಮ ಮೈಂಡ್ ಸೆಟ್ ಗೆ ಕೊಟ್ಟಿರ್ತೀರಾ. ಒಂದ್ ಬೈಕ್ ಓಡಿಸ್ತಾ ಇರ್ತೀರಾ, ಸಡನ್ ಆಗಿ ಯಾರೋ ಅಪೋಸ್ ಬರ್ತಾರೆ, ನೀವ್ ಯಾರ ಹತ್ರನ ಫೋನಲ್ಲಿ ಮಾತಾಡ್ತಾರ. ಬೆಂಗಳೂರು ನೋಡಿ ಮ್ಯಾಕ್ಸಿಮಮ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರ್ತಾರೆ. ಎದುರುಗಡೆ ಬೈಕ್ ಬಂದ್ರೆ ಆಟೋಮೆಟಿಕ್ಲಿ ಬ್ರೇಕ್ ಆಗ್ತಾ ಇರ್ತಾರೆ, ಅಥವಾ ಆಟೋಮೆಟಿಕ್ಲಿ ಗೇರ್ ಚೇಂಜ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಗಾಡಿ ಬಂತು ಬ್ರೇಕ್ ಕೊಡಬೇಕು ಅಂತ ಹೇಳಿ ಖಾಲಿ ಹೇಳಲ್ಲ. ಅವ್ರು ಸಿಗ್ನಲ್ ಕೊಡಲ್ಲ, ಯಾವ್ದಕ್ಕೂ ಸಿಗ್ನಲ್ ಕೊಡಲ್ಲ. ಬಾಡಿ ತನಿಗ್ ತಾನಾಗೆ ಕೆಲಸ ಮಾಡ್ತಾ ಇರುತ್ತೆ. ಬ್ರೇಕ್ ಹೊಡಿಯೋ ಟೈಮಿಗೆ ಬ್ರೇಕು, ಕ್ಲಚ್ ಹಾಕೋ ಟೈಮಿಗೆ ಕ್ಲಚ್ಚು, ಗೇರ್ ಹಾಕೋ ಟೈಮಿಗೆ ಗೇರ್ ಹಾಕ್ತಕ್ಕಂಥದ್ದು ಇರ್ಬೋದು. ಈ ಕಡೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಈ ಕಡೆ ಇದ್ ಮಾಡ್ತಾ ಇರ್ತಾರೆ, ಲೆಫ್ಟ್ ನೋಡ್ತಾರೆ, ರೈಟ್ ನೋಡ್ತಾರೆ, ಫಾರ್ವರ್ಡ್ ಯಾರಿದ್ದಾರೆ ನೋಡ್ತಾರೆ, ಹಿಂದೆ ಯಾರು ಬರ್ತಾ ಇದಾರೆ ನೋಡ್ತಾರೆ, ಎಲ್ಲದು ಅಂದ್ರೆ ಸರ್ಕಲ್ ಫುಲ್ ವರ್ಕ್ ಆಗ್ತಾ ಇರೋದು. ಅಂದ್ರೆ ನಿಮ್ ಮೈಂಡ್ ಸೆಟ್ ಗೆ ಫಿಕ್ಸ್ ಆಗಿದೆ, ನಾನು ಗಾಡಿ ಹತ್ಬಿಟ್ಟಿದೀನಿ, ನಾನು ಗಾಡಿಲಿ ಹೋಗ್ತಾ ಇದ್ದೀನಿ. ಸಬ್ ಕಾನ್ಶಿಯಸ್ ಮೈಂಡ್ ಏನಾಗ್ತಾ ಇದೆ, ಎದುರುಗಡೆ ವೆಹಿಕಲ್ ಬರ್ತಾ ಇದೆ, ನಿಧಾನ ಹೋಗು, ಬ್ರೇಕ್ ಹೊಡಿ. ಅದು ಆಟೋಮೆಟಿಕ್ಲಿ ತನಿಗ್ ತಾನೇ ಕೆಲಸ ಬ್ರೇಕ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲ್ ತನಿಗ್ ತಾನಾಗೆ ಬ್ರೇಕು ಕ್ಲಚ್ಚು ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗೇರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ನೇಹಿತರೆ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಎಷ್ಟೋ ಒಂದು ವಿಷಯಗಳನ್ನ ನಮ್ಮ ತಲೆಗೆ ಕೊಟ್ಟಿಲ್ಲ ಸ್ನೇಹಿತರೆ. ನಮ್ಮ ತಲೆ ಕೊಟ್ರೆ 100% ಕೆಲಸ ಆಗುತ್ತೆ. ವಿತ್ ಪ್ರೂಫ್ ನಾನಿದ್ದೀನಿ, ವಿತ್ ಪ್ರೂಫ್ MD ಸರ್ ಇದಾರೆ, ಎಷ್ಟೋ ಜನ ಇದ್ರಲ್ಲೂ ಇರ್ಬೋದು ವಿತ್ ಪ್ರೂಫ್. ನಮ್ಮ ತಲೆಗೆ ಯಾವಾಗ ನಾವು ಮೈಂಡ್ ಸೆಟ್ ಕೊಡ್ತೀವಿ, ಇದಾಗ್ಲೇಬೇಕು ಅಂತ ಯಾವಾಗ ಮೈಂಡ್ ಸೆಟ್ ಕೊಡ್ತೀವಿ, 100 ಅಲ್ಲ 1000% ಆಗುತ್ತೆ. ಇದು ಪಕ್ಕ ಬರ್ದಿಟ್ಕೊಡಿ. ನೀವ್ ಯಾವಾಗ ನಿಮ್ಮ ಮೈಂಡಿಗೆ ಕೊಡಲ್ಲ ಸ್ನೇಹಿತರೆ. ನೋಡಿ, ತಾರಾ ಮಂಜುನಾಥ್ ಅವ್ರದ್ದು ನಾನು ಕಮ್ಯುನಿಕೇಟ್ ಮಾಡಿದಾಗ ಅವ್ರದ್ದೆಲ್ಲ ವಿಡಿಯೋ ನೋಡಿದಾಗ ಬುಕ್ ಅಲ್ಲಿ, ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ 3 ಗಂಟೆಗೆ 1000 ಜನದ್ದು ಮೆಡಿಟೇಷನ್ ಕ್ಲಾಸ್ ಮೇಂಟೈನ್ ಮಾಡ್ತಾರೆ. ರಾತ್ರಿ 3 ಗಂಟೆಗೆ 1000 ಜನ ಬರ್ತಾರೆ. ಮಿಡ್ ನೈಟ್ 3 ಗಂಟೆ ರಾತ್ರಿಗೆ 1000 ಜನ ಮೆಡಿಟೇಷನ್ ಮಾಡ್ಲಿಕ್ಕೆ ಡಿಸಿಷನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವರಲ್ಲಿ ವೈ ಕ್ಲಿಯರ್ ಆಯ್ತು ಯಾಕೆ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ. ವೈ ಕ್ಲಿಯರ್ ಆಯ್ತು. ಎಕ್ಸಾಂಪಲ್ ಸ್ನೇಹಿತರೆ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಬೆಳಗ್ಗೆ ಯಾಕೆ ಎದ್ದೇಳ್ಬೇಕು ಅನ್ನೋದು ನಿಮ್ಗೊಂದು ಕನ್ಫರ್ಮೇಶನ್ ಆಗ್ಬಿಟ್ರೆ ಸ್ನೇಹಿತರೆ, ಬೆಳಗ್ಗೆ ಯಾಕೆ ಎದ್ದೇಳ್ಬೇಕು ಅನ್ನೋದು ಒಂದು ಕನ್ಫರ್ಮೇಶನ್ ಆಗ್ಬಿಟ್ರೆ ನೀವು ಎದ್ದೇಳಲ್ವಾ? ಈಗ ಮಾಮೂಲಿ ಡೇ ಏನಾಗ್ತೀರಾ ಗೊತ್ತಾ, ನೀವು ಕಾಮನ್ ಆಗಿ ಮಲಗ್ಬಿಟ್ಟಿರ್ತೀರಾ. ಮಾಮೂಲಿ 8:30ಗೆ ಎದ್ದೇಳ್ತೀರಾ, ಕೆಲಸ ಇಲ್ಲ ಅಂದ್ರೆ 9 ಗಂಟೆಗೆ ಎದ್ದೇಳ್ತೀರಾ. ಯಾವ್ದೋ ಒಂದ್ರಲ್ಲಿ ಯಾವಾಗ ಬೇಕು ಅವಾಗ ಎದ್ಬಿಡ್ತೀರಾ. ವೈ ಕ್ಲಿಯರ್ ಆಗಿರಲ್ಲ ನಿಮ್ಗೆ. ಇವತ್ತು ಹಾಸನಿಗೆ ಸಂತೋಷ್ ಸರ್ ಮೀಟಿಂಗ್ ಕರೆದಿದ್ದಾರೆ, ನಿಮ್ಮ ತಲೆಗೆ ಕೊಟ್ಬಿಟ್ರಿ, ಸಬ್ ಕಾನ್ಶಿಯಸ್ ಮೈಂಡಿಗೆ ಕೊಟ್ಬಿಟ್ರಿ. ಬೆಳಗ್ಗೆ ಆಟೋಮೆಟಿಕ್ಲಿ ನೀವು ನೈಟ್ 12:30 ಮಲಗಿ 3 ಗಂಟೆಗೆ ಮಲಗಿ
ಎಕ್ಸಾಕ್ಟ್ 5:15 ಅಲ್ರಾಮೇ ಬೇಡ, ಆಟೋಮೆಟಿಕ್ಲಿ ಎದ್ದೇಳ್ತೀರಾ, ಫ್ರೆಶ್ ಅಪ್ ಆಗ್ತೀರಾ, ಬಸ್ ಹಿಡಿತೀರಾ, ಕ್ಯಾಚ್ ಮಾಡ್ಕೋತೀರಾ, ಆ ಪ್ಲೇಸಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗುತ್ತೆ. ಅಂದ್ರೆ ನಿಮ್ಗೆ ವೈ ಕ್ಲಿಯರ್ ಆಗೋಗ್ಬಿಟ್ಟಿದೆ. ನಾಳೆ ನಾನು ಹಾಸನ್ಗೆ ಹೋಗ್ಬೇಕು, ನಾಳೆ ನಾನು ಬೆಂಗಳೂರಿಗೆ ಹೋಗ್ಬೇಕು, ಈ ಒಂದು ವೈ ಯಾವಾಗ ಕ್ಲಿಯರ್ ಆಯ್ತು ಸ್ನೇಹಿತರೆ 100% ನಿಮ್ಗೆ ಆಗತ್ತೆ. ಎಕ್ಸಾಂಪಲ್ ನೋಡಿ, ಬೆಳಿಗ್ಗೆ ಯಾಕೆ ಎದ್ದೇಳ್ಬೇಕು ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳೋಣ ಸ್ನೇಹಿತರೆ. ಬೆಳಿಗ್ಗೆ ಯಾಕೆ ಎದ್ದೇಳ್ಬೇಕು ಅಂತ, ಬೆಳಿಗ್ಗೆ ಯಾಕೆ ಎದ್ದೇಳ್ಬೇಕು ಅಂತ ಕ್ವಶನ್ ಮಾರ್ಕ್ ಹಾಕೊಂಡಾಗ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಓ, ನಾಳೆ ನಾನು ಬೆಳಿಗ್ಗೆ ಎಲ್ಲ ಓಡ್ಲಿಕ್ಕಿದೆ. ಒಂದ್ ಕ್ವಶನ್, ಬೆಳಿಗ್ಗೆ ನಾನು ಅಲ್ಲಿಂದ ಅಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಇಷ್ಟೇ ಟೈಮಿಂಗ್ ಇರೋದು, ಈ ಟೈಮ್ ಒಳಗೆ ಎದ್ರೆ ಮಾತ್ರ ನಾನು ಆ ಟೈಮಿಗೆ ರೀಚ್ ಆಗ್ತೀನಿ. ನಿಮ್ಮ ಮೈಂಡ್ ಸೆಟ್ಗೆ ಕೊಟ್ಬಿಟ್ರಿ, ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ವಿ ಸ್ಟಾರ್ ಅಲ್ಲೂ ಅಷ್ಟೇ, ನಾಳೆ ಏನ್ ಮಾಡ್ಬೇಕು ಅಂತ ಹೇಳಿ ಹಿಂದಿನ ದಿನ ನಿಮ್ ಮೈಂಡ್ ಸೆಟ್ಗೆ ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಗೆ ಅದು ವರ್ಕ್ ಮಾಡಿಸುತ್ತೆ. ನಾನು ಮೈಂಡ್ ಸೆಟ್ಗೆ ಕೊಟ್ಬಿಟ್ಟಿದ್ದೀನಿ ವರ್ಕ್ ಮಾಡೋದು ಹೇಗೆ ಅಂತೇಳಿ. ಎಷ್ಟೋ ಜನ ವ್ಯಕ್ತಿಗಳಿಗೆ ನಾನು ಹೇಳ್ತೀನಿ ಕೇಳಿ, ಎಷ್ಟೇ ಮೀಟಿಂಗ್ ಕೊಡಿ, ಎಷ್ಟೇ ಟ್ರೈನಿಂಗ್ ಕೊಡಿ, ಅವ್ರು ಮಾಡೋದನ್ನೇ ಮಾಡೋದು. ನಾನು ಅಬ್ಸರ್ವ್ ಮಾಡ್ಬಿಟ್ಟಿದ್ದೀನಿ, ಎಷ್ಟೇ ಟ್ರೈನಿಂಗ್ ಕೊಡಿ, ಡೈಲಿ ಆಕ್ಷನ್ ಪ್ಲಾನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ MD ಸರ್ ಮೊನ್ನೆ TTL ಹೇಳಿದ್ರೆ ಎಲ್ಲ ಹೇಳಿದಾರೆ. ಅಲ್ಲಿಂದ ಬಂದ್ಮೇಲೆ ಎಷ್ಟೋ ಜನ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ, ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ ಆಕ್ಷನ್ ಪ್ಲಾನರ್ ಆಗ್ಲಿ ಇನ್ನೊಂದ್ ಪ್ಲಾನರ್ ಆಗ್ಲಿ, ನಾನ್ ಹೆಂಗಿದೀನಿ ನಾನು ಹಂಗೆ ಅಪ್ಪ, ನಾನ್ ಸಿಕ್ಕಿದ್ ಸಮ್ ಟೈಮ್ ಅಲ್ಲೇ ನಾನ್ ಕೆಲಸ ಮಾಡೋದು, ನಾನ್ ತೀರಾ ತಲೆ ಕೆಡಿಸ್ಕೊಳ್ಲಿಕ್ ಆಗಲ್ಲ. ನಿಮ್ಮ ಮೈಂಡ್ ಸೆಟ್ಗೆ ನೀವೇ ಕೊಟ್ಬಿಟ್ಟಿದೀರಾ, ನಾನು 1 hour ಕೆಲಸ ಮಾಡೋದು, ಇಲ್ಲಪ್ಪ ಇವತ್ತು ತುಂಬಾ ಬಿಸ್ಲಿದೆ ನನ್ಗೆ ಹೊರಗಡೆ ಹೋಗ್ಲಿಕ್ ಆಗಲ್ಲ, ಅಯ್ಯಪ್ಪ ಸಖತ್ತು ಟೈರ್ಡ್ ಆಗಿದ್ಯಪ್ಪ ನಾನು ರಿಲೀಫ್ ಆಗೋಣ. ನೋಡಿ ಸ್ನೇಹಿತರೆ, ದುಡಿಯೋ ಕಾಲದಲ್ಲಿ ನಾವು ಸ್ಲೀಪಿಂಗ್ ಮಾಡ್ತಾ ಕೂತ್ರೆ, ಸ್ಲೀಪ್ ಮಾಡೋ ಕಾಲದಲ್ಲಿ ದುಡಿಯೋ ಪರಿಸ್ಥಿತಿಗೆ ನಾವು ಬರ್ತೀವಿ. 40, 35, 30 ವರ್ಷದ ಕಾಲ ಇದೆಯಲ್ಲ, ದುಡಿಯೋ ಟೈಮ್ ಇದು. ಈ ದುಡಿಯೋ ಟೈಮ್ ಅಲ್ಲಿ ನೀವೇನಾದ್ರೂ ಮೈಂಡ್ ಸೆಟ್ ಮಾಡ್ಕೊಂಡು ಒಂದ್ ಟೀಮ್ ಮಾಡ್ಕೊಂಡು ನಿಮ್ಗೆ ಸಪೋರ್ಟರ್ಸ್ ಅನ್ನ ಇಟ್ಕೊಂಡು ನೀವು ಕೆಲಸ ಮಾಡಿಲ್ಲ ಅಂದ್ರೆ, ನೀವು ಕೂತ್ಕೊಂಡು ತಿನ್ನೋ ಕಾಲದಲ್ಲಿ ನೀವು ದುಡಿತಕ್ಕಂತ ಪರಿಸ್ಥಿತಿಗಳು ಬರುತ್ತೆ. ಎಷ್ಟೋ ಜನ ನೀವು ನೋಡಿ ಬ್ಯಾಂಗ್ಳೂರಲ್ಲಿ ATM ಬಾಕ್ಸ್ ಮುಂದೆ ನೋಡಿ ಏಜ್ಡ್ ಪರ್ಸನ್ ಇರ್ತಾರೆ ಮ್ಯಾಕ್ಸಿಮಮ್. ಲಾಯರ್ ಆಫೀಸ್ ಅಲ್ಲಿ ನೋಡಿ ಫೈಲ್ ತೆಕ್ಕೊಡಕ್ಕೆ ಏಜ್ಡ್ ಪರ್ಸನ್ ಇರ್ತಾರೆ. ಮನೆ ಕೆಲ್ಸಕ್ಕೆ ನಾವು ಹೋಗ್ತಾರೆ, ಎಷ್ಟೋ ಜನ ಮನೆ ಕೆಲ್ಸಕ್ಕೆ ಏಜ್ಡ್ ಪರ್ಸನ್ ಹೋಗ್ತಾರೆ ಹೆಣ್ಮಕ್ಳೆಲ್ಲ ಮ್ಯಾಕ್ಸಿಮಮ್ ನೋಡಿ. ಯಾಕೆಂದ್ರೆ ಆ ಒಂದು ದುಡಿತಕ್ಕಂತ ಟೈಮಲ್ಲಿ ಅವ್ರು ಏನ್ ಮಾಡ್ಬಿಟ್ರು ಗೊತ್ತಾ, ಸಮಯವನ್ನ ಅನ್ನೆಸೆಸರಿ ವ್ಯರ್ಥ ಮಾಡ್ಬಿಟ್ರು. MD ಸರ್ ಅವಾಗ ಹೇಳ್ತಾರೆ, ಹ್ಯಾಂಗ್ ರಿಚ್ ರಿಟೈರ್ಡ್, ಹೆಂಗಿದ್ದಾಗ ರಿಚ್ ಆಗ್ಬಿಡ್ಬೇಕು, ರಿಚ್ ಇದ್ದಾಗಲೇ ರಿಟೈರ್ಡ್ ಆಗ್ಬಿಡ್ಬೇಕು ಲೈಫ್ ಅಲ್ಲಿ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಹೆಂಗಿದ್ದಾಗ ಮಗ ಏಜ್ ಇದೆ ಎಂಜಾಯ್ ಮಾಡ್ಬಿಡ್ಬೇಕು ಅಂತೀವಿ, ಫುಲ್ಲಿ ಎಂಜಾಯ್, ಆಮೇಲೆ ಎಲ್ಲ ಖಾಲಿ ಅದ್ಯಾವುದೋ ಒಂದು ಹಾಡಿದ್ಯಲ್ಲ, ಜೋಬೆಲ್ಲ ಖಾಲಿ ಅಂತೇಳಿ, ಅದೇ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಆಗ್ಬಿಡುತ್ತೆ ನೋಡಿ. ವೈ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ಬಿಟ್ರೆ ಹೌ ಅನ್ನೋದು ಗೊತ್ತಾಗ್ಬಿಡುತ್ತೆ. ವೈ ಯಾಕೆ ಅನ್ನೋದು ನಿಮಗೆ ಬಂದ್ಬಿಟ್ರೆ ಏನಕ್ಕೆ ಮಾಡ್ಬೇಕು ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಆಗತ್ತೆ. ಎಷ್ಟೋ ಜನಕ್ಕೆ ಏನಕ್ಕೆ ಬೇಕು ಅಂತಾನೂ ಗೊತ್ತಿದೆ, ಆದ್ರೆ ಅದನ್ನ ಮೈಂಡ್ ಸೆಟ್ ಕೊಟ್ಟಿಲ್ಲಲ್ಲ, ನನಗೆ ಇದಕ್ಕೆ ಬೇಕು ಹಿಂಗೆ ಆಗ್ಬೇಕು. ನೋಡಿ, ಯಾರಿಗೆ ಏನ್ ಟಾರ್ಗೆಟ್ ಇದೆಯೋ ಗೊತ್ತಿಲ್ಲ ವಾರಕ್ಕೆ ಇಷ್ಟು ಐಡಿ ಬರ್ಲೇಬೇಕು ಅನ್ನೋ ಟಾರ್ಗೆಟ್ ನಮ್ಗಳು ಫಿಕ್ಸ್ ಇದೆ ರೀ. ಮಹಿ ಇರ್ಬೋದು, ನಾವಿರ್ಬೋದು, ಚಾಲೆಂಜಿಂಗ್ ತಗೊಂಡು ಫಸ್ಟ್ ಪ್ಲೇಸ್ ನೀನ್ ತಗೊಂಡ್ರೆ ನೋಡಿ, ಈ ವಾರನು ಮಹಿಗೆ 1 lakh ಎಬೋ ಇನ್ಕಮ್ ಚಾಲೆಂಜಿಂಗ್ ಅಲ್ಲಿ. ಇಬ್ರು ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರು, ಸಾರ್ ಈ ವಾರ ನಂದು ಇಷ್ಟ ಐಡಿ ಬಂತು. ಈ ಕಾಂಪಿಟೇಷನ್ಸ್ ಅಲ್ಲಿ ವಾರ 70,000, 80,000, ಲಕ್ಷ, 1 ಲಕ್ಷ, 1.5 ಲಕ್ಷ, ಮಂತ್ಲಿ 5 ರಿಂದ 6 ಲಕ್ಷ ನಾವು ದುಡ್ಡು ಎತ್ಬಿಡ್ತೀವಿ. ಇದು ನೋಡಿ ಒಂದು ಡೂಪ್ಲಿಕೇಶನ್ ಬಿಸ್ನೆಸ್ ಸ್ನೇಹಿತರೆ. ಇವತ್ತು ನಾನು ಝೂಮ್ ಅಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಇದೇ ನನ್ನ ನಾರ್ತ್ ಟೀಮಿಗೆ ನನ್ಗೆ MD ಸರ್ ಗೆಸ್ಟ್ ಆಗಿ ಅಲ್ಲಿ ಮಾತಾಡ್ತಾ ಇದಾರೆ, OS ಅವ್ರು ಇದಾರೆ, ಪೂರ್ಣ ಅವ್ರು ಇದಾರೆ. ಇವತ್ತೇನ್ 3rd ಪ್ಲೇಸ್ ಬಂದಿತ್ತಲ್ಲ, ಅವ್ರನ್ನ ಗೆಸ್ಟ್ ಆಗಿ ಕರೆದಿದ್ವು, ಅವರು ಮಾತಾಡ್ತಾ ಇದಾರೆ, ಬಾಸು ಮಾತಾಡ್ತಾರೆ. ನನ್ನ ಟೀಮಿಗೆ MD ಸರ್ ಮಾತಾಡ್ತಾ ಕೂತಿದ್ದಾರೆ, OS ಅವರು ಮಾತಾಡ್ತಾ ಕೂತಿದ್ದಾರೆ. ನಾನು ಸೌತ್ ಅಲ್ಲಿ ಈ ಟೀಮಿನ ಝೂಮಿಗೆ ನಾನು ತಗೊಂಡಿದ್ದೀನಿ. ನನ್ನ ಕೆಳಗೆ ಈ ತರ 10 ಝೂಮ್ ಮೀಟಿಂಗ್ ಗಳು ನಡೀತಾ ಇದೆ, 10 ಝೂಮ್ ಮೀಟಿಂಗ್ ಗಳು ನಡೀತಾ ಇದೆ. ನಾನು ಇಲ್ಲಿದ್ದೀನಿ. ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಏನ್ ಹೇಳಿ, ಇದು ಡೈರೆಕ್ಟ್ ಪುಟ, ಇದು ಡೋರ್ ಹಾಕಪ್ಪ, ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇದು ಎಷ್ಟೋ ಜನಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅರ್ಥ ಆಗ್ತಾ ಇಲ್ಲ, ವೈ ಕ್ಲಿಯರ್ ಆಗ್ತಾ ಇಲ್ಲ. ತುಂಬಾ ಜನಕ್ಕೆ ವೈ ಕ್ಲಿಯರ್ ಆಗ್ತಾ ಇಲ್ಲ. ಎಷ್ಟೋ ಜನ 4-5 ನೇರ ಪಟ ಹೊಡೆದು ಬಿಡ್ತಾರೆ. ಅದೇ 4ನೇ ರ್ಯಾಂಕ್ ಕೊಡಕ್ಕೆ ಒಬ್ರು 6 ತಿಂಗಳು ತಗೊಂಡ್ರೆ, ಒಬ್ರು 1 ವರ್ಷ ತಗೊಂಡ್ರೆ, ಕೆಲವರು 2 ವರ್ಷ, ಕೆಲವರು 3-4 ವರ್ಷ ಆದ್ರೂ ಇನ್ನೂ ತಗೊಂಡಿಲ್ಲ. ಅವ್ರ ಮೈಂಡಿಗೆ ಅದು ಬಂದಿಲ್ಲ. ಅವ್ರಿಗೆ ನಾನ್ ಮಾಡ್ಬೇಕು, ನಾನು ಇರ್ಬೇಕು, ಏನಾರ ಹೋಗ್ಲಿ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಒಂದು ಟಾರ್ಗೆಟ್ ಇಟ್ಟಿದ್ದೀನಿ, ನನ್ನ ಫ್ಯಾಮಿಲಿಗೆ ನಾನು ಏನೋ ಒಂದು ಹೇಳ್ಕೊಂಡಿದ್ದೀನಿ, ಏನೋ ಒಂದು ಪ್ಲಾನ್ ಮಾಡಿದ್ದೀನಿ, ಅದು ಮಾಡ್ಬೇಕು ಅನ್ನೋದು ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಅಂದ್ರೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಮೈಂಡ್ ಸೆಟ್ ಯಾವ ತರ ಅಂದ್ರೆ, ಎಕ್ಸಾಂಪಲ್ ನೋಡಿ, ಒಂದ್ ಹೇಳ್ತೀನಿ ಕೇಳಿ. ಇವತ್ತು ಇಲ್ಲೇ ನಾನು 4-6 ಜನಕ್ಕೆ ಕ್ವಶನ್ ಕೇಳಿ, ಬೆಳಿಗ್ಗೆ ಹೇಳೋದ್ರಿಂದ ಜಲ್ದಿ ಏನ್ ಬೆನಿಫಿಟ್ ಇದೆ ಒಬ್ಬೊಬ್ಬರೇ ಹೇಳಿ ನೋಡು. ಬೆಳಿಗ್ಗೆ ಹೇಳೋದ್ರಿಂದ ಜಲ್ದಿ ಏನೇನ್ ಬೆನಿಫಿಟ್ ಇದೆ, ನಾವು ಬದುಕಿದೀವಿ ಅನ್ನೋದೇ ಒಂದು ಕಾನ್ಫಿಡೆನ್ಸ್ ಅಂತ ಹೇಳಿ. ಎಸ್, 100%. ಸೊ ನಾವು ಮಲಗ್ಬೇಕಾದ್ರೆ ಅದೊಂದು ಬ್ಲೈಂಡ್ ಅಲ್ಲಿ ನಾವು ಮಲಗ್ತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ ಅಂತ ನಿಮ್ಗೂ ಗೊತ್ತಿಲ್ಲ, ನಮ್ಗೂ ಗೊತ್ತಿಲ್ಲ. ಕರೆಕ್ಟ್ ಹೌದಲ್ಲ? ಒಂದು ಕನಸು ಅಂದ್ರೆ ಒಂದು ಭರವಸೆ,
ಬೆಳಗ್ಗೆ ಎದ್ವಲ್ಲ ಅನ್ನೋದು ಒಂದು ಫ್ರೆಶ್ ಅಪ್, ಕರೆಕ್ಟ್ ಅಲ್ಲ? ವೆರಿ ಗುಡ್. ಒಂದು ಇನ್ನೊಂದು, ಬೆಳಿಗ್ಗೆ ಜಲ್ದಿ ಎದ್ದೇಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಅದು ಲೀಸ್ಟ್ ಮಾಡಕ್ ಹೋದ್ರೆ ಸಿಕ್ಕಾಪಟ್ಟೆ ಲೀಸ್ಟ್ ಇದೆ. ಕೆಲವೊಂದು ಹೇಳ್ತೀನಿ ನೋಡಿ. ಬ್ಯಾಂಗ್ಳೂರಿಗೆ ಹೊಂದ್ಕೊಂಡಾಗ ನಾನು ಹೇಳ್ತೀನಿ ಬೇಕಾದ್ರೆ, ಬೆಳಿಗ್ಗೆ ಎದ್ರೆ ಎಕ್ಸರ್ಸೈಸ್ ಮಾಡ್ಬೋದು, ಸಮಯ ಸಿಗತ್ತೆ. ಲೇಟ್ ಆಗಿದ್ರೆ ಎಕ್ಸರ್ಸೈಸ್ ಟೈಮ್ ಸಿಗಲ್ಲ, ಕರೆಕ್ಟ್ ಅಲ್ಲ? ಸೊ ನಾವ್ ಬೆಳಿಗ್ಗೆ ಎದ್ದೇಳೋದ್ರಿಂದ ನಮ್ಗೆ ಏನೇನ್ ಬೆನಿಫಿಟ್ ಆಗ್ಬೋದು, ವರ್ಕಿಂಗ್ ಮೆಥಡ್ ಅಲ್ಲಿ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾನು ಹೇಳ್ತಾ ಇದೀನಿ. ಒಂದು, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಟೈಮ್ ಸಿಗುತ್ತೆ. ಒಂದು, ನೆಮ್ಮದಿಯಾಗಿ ಟಿಫನ್ ಮಾಡ್ಬೋದು ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದು ಬ್ಯಾಂಗ್ಳೂರಿಗೆ ಸಂಬಂಧಪಟ್ಟಾಗಂತೂ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಅರ್ಜೆಂಟ್ ಡ್ರರ್ ಅಂತ ಹೋಗ್ಬಿಡ್ತಾರೆ, ಊಟ ಸರಿಯಾಗಿ ತಿನ್ನಲ್ಲ, ತುತ್ತು ತಿನ್ಬಿಡ್ತಾರೆ. ಬೆಳಿಗ್ಗೆ ಲೇಟ್ ಆಗಿದ್ರೆ ಮಕ್ಳಿಗೂ ನಾವು ಮನೇಲಿ ಕರೆಕ್ಟ್ ಆಗಿ ಟಿಫನ್ ತಿನ್ಸಲ್ಲ, ನಾವು ಟಿಫನ್ ಮಾಡಲ್ಲ, ಅವ್ರಿಗೂ ನೆಮ್ಮದಿಯಿಂದ ಕಳ್ಸಲ್ಲ, ನಮಗೂ ನೆಮ್ಮದಿ ಇಲ್ಲ. ಅಮ್ಮ ಅಂತ ಅವರು ಕಿರಿಕಿರಿ ಮಾಡ್ತೇವೆ, ಏನ್ ಹೋಗ್ ನೀನ್ ಅಂತ ಹೇಳಿ ಮಕ್ಳಿಗೆ ನಾವು ಜೋರು ಮಾಡ್ತೀವಿ. ಅಂದ್ರೆ ಅಲ್ಲೂ ನೆಮ್ಮದಿ ಹಾಳು. ಬೆಳಿಗ್ಗೆ ಜಲ್ದಿ ಎದ್ದೇಳೋದ್ರಿಂದ ಒಂದು ನೆಮ್ಮದಿ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂದ್ರೆ, ಇನ್ ಟೈಮ್ ಎಕ್ಸರ್ಸೈಸ್ ಮಾಡಿದ್ರೆ ಬಾಡಿ ಕೂಲ್ ಆಗುತ್ತೆ, ಒಳ್ಳೆ ಸಾಂಗ್ ಕೇಳ್ಬೋದು, ಒಂದ್ 10-15 ನಿಮಿಷ ರಿಲೀಫ್ ಆಗುತ್ತೆ, ನೆಮ್ಮದಿಯಿಂದ ಟಿಫನ್ ಮಾಡಿಸ್ಬೋದು. ಕರೆಕ್ಟ್ ಹೌದಲ್ವಾ? ಒಂದು, ಆಫೀಸಿಗೆ ಇನ್ ಟೈಮ್ ರೀಚ್ ಆಗ್ಬೋದು. ಆಫೀಸಿಗೆ ಇನ್ ಟೈಮ್ ರೀಚ್ ಆಗ್ಬೇಕಾದ್ರೆ ಟ್ರಾಫಿಕ್ ಕಿರಿಕಿರಿ ಇರೋದಿಲ್ಲ. ಟ್ರಾಫಿಕ್ ಕಿರಿಕಿರಿಯಿಂದ ನಾವು ತಪ್ಪಿಸ್ಕೋಬಹುದು. ಆಫೀಸಿಗೆ ಜಲ್ದಿ ಹೋಯ್ತು ಅಂದ್ರೆ ಬಾಸ್ ಇಂದ ಬೈಸ್ಕೊಳಂಗಿರೋದಿಲ್ಲ. ಆಫೀಸಲ್ಲಿ ಕೆಲಸ ಚೆನ್ನಾಗಿ ಮಾಡ್ಬೋದು, ಇನ್ ಟೈಮ್ ನಾವು ಮುಗಿಸ್ಕೋಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳಿಗ್ಗೆ ಜಲ್ದಿ ಎದ್ದಷ್ಟು ರಿಲೇಶನ್ಶಿಪ್ ತುಂಬಾ ಚೆನ್ನಾಗಾಗತ್ತೆ. ಯಾಕೆ ಅಂದ್ರೆ ಸಮಯ ಜಾಸ್ತಿ ಕೊಡ್ತೀವಿ, ಫ್ಯಾಮಿಲಿಗೆ ಸಮಯ ಕೊಡ್ಲಿಕ್ಕೆ ಅವಕಾಶ. ಬೆಳಿಗ್ಗೆ ಎಕ್ಸಾಂಪಲ್ ನಾವು 5:30-6 ಗಂಟೆಗೆ ಎದ್ವು ಅನ್ಕೊಳ್ಳಿ, ಕೆಲವರು 7:30-8 ಗಂಟೆಗೆ ಎದ್ದೇಳ್ತಾರಲ್ಲ. ಆ 2 ಅವರ್ ಪರ್ ಡೇ ಅಂತಕ್ಕಂಥದ್ದು ತಿಂಗಳಿಗೆ ಎಷ್ಟಾಯ್ತು ಸ್ನೇಹಿತರೆ? ಮಿನಿಮಮ್ ಅಂತ ಹೇಳಿದ್ರು 60 ಗಂಟೆ. ತಿಂಗಳಿಗೆ 60 ಗಂಟೆ ಅಂತ ಹೇಳಿದ್ರೆ, ದಿನಕ್ಕಿರೋದು 24 ಗಂಟೆ ಅಂತ ಹೇಳಿದ್ರೆ, ತಿಂಗಳಿಗೆ ನಾವು 33 ದಿನ ಯೋಚನೆ ಮಾಡ್ಬೋದು. ತಿಂಗಳಿಗೆ ಎಷ್ಟು ದಿನ ಯೋಚನೆ ಮಾಡ್ಬೋದು? 33 ದಿನ. ಒಂದು ವರ್ಷಕ್ಕೆ ಎಷ್ಟು ದಿನ ಯೋಚನೆ ಮಾಡ್ಬೋದು? 12 × 3 = 36. 36 ಡೇಸ್ ಎಕ್ಸ್ಟ್ರಾ ಸಿಗುತ್ತೆ ನಮಗೆ ಸ್ನೇಹಿತರೆ. ಅಂದ್ರೆ ಬೆಳಗ್ಗೆ ಎದ್ದೇಳೋದ್ರಿಂದ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಹಸ್ಬೆಂಡಿಗೆ ಟೈಮ್ ಕೊಡ್ಬೋದು, ಫ್ಯಾಮಿಲಿಗೆ ಟೈಮ್ ಕೊಡ್ಬೋದು, ಖುಷಿಯಾಗಿ ಯೋಚನೆ ಮಾಡ್ಬೋದು, ಒಂದು ರಿಲೀಫ್ ಅಲ್ಲಿ ಇರ್ಬೋದು, ನಮ್ದೇ ಆದ ಎಕ್ಸರ್ಸೈಸ್ ಇರ್ಬೋದು, ಅಥವಾ ಟಿವಿ ಆನ್ ಮಾಡಿದ್ರೆ ಒಳ್ಳೆ ಸಾಂಗ್ ನೋಡ್ಬೋದು, ಏನೋ ಒಂದು. ಅಂದ್ರೆ ಬೆಳಿಗ್ಗೆ ಎದ್ದೇಳೋದ್ರಿಂದ ಇಷ್ಟೊಂದು ಬೆನಿಫಿಟ್ ಇದೆ ಅನ್ಬೇಕಾದ್ರೆ ನಾವ್ ಯಾಕೆ ಅಳವಡಿಸ್ಕೋಬಾರ್ದು? ಎಕ್ಸಾಂಪಲ್, ಯಾರು ಇದನ್ನ ಅಳವಡಿಸ್ಕೋತಾರೆ ಆ ವ್ಯಕ್ತಿಗೆ ಅಭ್ಯಾಸಗಳನ್ನ ನಿರಂತರವಾಗಿ ಯಾವಾಗ ಅವನು ಚೇಂಜ್ ಮಾಡ್ತಾ ಇರ್ತಾನೆ, ಡೆವಲಪ್ಮೆಂಟ್ ಬರುತ್ತೆ. ಅಂದ್ರೆ ಒಂದು ಕೆಲಸವನ್ನ ನಿರಂತರವಾಗಿ ನಾವು ಮಾಡ್ತಾ ಇದ್ರೆ ಅದು ನಮ್ಮ ಮೈಂಡಿಗೆ ಫಿಕ್ಸ್ ಆಗ ಸ್ನೇಹಿತರೆ. ಎಕ್ಸಾಂಪಲ್ ನೋಡಿ, ಎಷ್ಟೋ ಜನಕ್ಕೆ 6 ಗಂಟೆ ಆರಾಮಾಗಿ ಎದ್ದು ಬಿಡ್ತಾರೆ, ಅವ್ರಿಗೆ ಅಲ್ರಾಮೇ ಬೇಡ. ಕೆಲವರು ಯಾಕಪ್ಪ ಜೀವ ತಿಂತಾರಪ್ಪ, ಶಿವ ಎದಳ್ಬೇಕಾ? ಈ ಮಕ್ಕಳ, ಅಯ್ಯೋ ದೇವ ಭಗವಂತ ನನಗೇ ಕೊಟ್ಟೆನಪ್ಪ ಈ 2 ಮಕ್ಕಳನ್ನ. ಕೆಲವು ಮನೆ ಮಕ್ಕಳು ಎಷ್ಟ್ ಚೆನ್ನಾಗ್ ಅವೇ ಎದಳ್ತವೆ, ಅವೇ ಹೋಗ್ತವೆ. ನಮ್ಮನೇಲಿ ಒಂದ್ ತಗ್ಲಾಕಂಡವೆ, ಜೀವ ತಿಂತಾವ್, ಒಳ್ಳೆ ತಿಂತಾವೆ, ಅವು ಬೇರೆ ಮಾಡಕ್. ಆ ರೆಜುದಲ್ಲನ್ನ ಅಯ್ಯೋ ದೇವ್ರೆ, 2 ತಿಂಗಳಲ್ಲಿ 1 ತಿಂಗಳು ಕಳೆದೇ ಬಿಟ್ಟು, ಏಪ್ರಿಲ್ ಒಂದೇ ತಿಂಗಳಿತ್ತೆ ಮೇ. ಅಪ್ಪ, ವರ್ಷ ಪೂರ್ತಿನಾರು ಸ್ಕೂಲ್ ರಜೆ ಇದ್ರೆ ಆರಾಮಾಗಿ ಮಲಗ್ಬಿಡ್ಬೋದಲ್ಲಪ್ಪ. ಎಲ್ಲರೂ ಯೋಚನೆ ಮಾಡ. ನಾನು ಹೇಳಿದ್ದು ಅಂದ್ರೆ, ನಾನ್ ಮೊನ್ನೆ ನಮ್ಮ ಮಗಳಿಗೆ ಹೇಳಿದೆ. ಮಗಳಿಗೆ ಅದೋ ವಿಚಾರ ನಮ್ಮ ಮನೇಲಿ ಬಂದಾಗ, ನಮ್ಮ ಪಕ್ಕದ ಮೇಲೆ ನನ್ನ ತಮ್ಮನ ಮಗಳಿದ್ದಾಳೆ. ಅವಳು ಬಟ್ಟೆ ಐರನ್ ಮಾಡ್ಕೊತಾಳೆ. ಪಪ್ಪ ನಂಗೊಂದು ಐರನ್ ಮಾಡ್ಕೊಡು ಒಂದು. ಅಲ್ಲ ಪುಟ, ನೀನು 9ನೇ ಕ್ಲಾಸ್ ಬಂದೆ, ಒಂದ್ ಐರನ್ ನೋಡ್ಕೋಬೇಕು ತಾನೆ, ರಾತ್ರಿ ಎಲ್ಲ ಮಾಡ್ಕೋಬೇಕು ತಾನೆ. ಎಕ್ಸಾಮ್ ಟೈಮ್ ಇದ್ದಾಗ ನೀನು ಬರೀ ಮೊಬೈಲ್ ಟಿವಿ ನೋಡ್ಕೊಂಡ್ಬಿಟ್ರೆ ಆಗುತ್ತೆ ಪುಟ. ಬೆಳಗ್ಗೆ ಒಂದ್ ಅರ್ಧ ಗಂಟೆ ನೈಟ್ ನಿನ್ಗೆ ಏನ್ ಬೇಕು, ಶೂ ಬೇಕಾ ಎತ್ತಿಡ್ಕೋ, ಶರ್ಟ್ ಪ್ಯಾಂಟ್ ಏನ್ ಬೇಕು ನಿನ್ ಸ್ಕೂಲಿಂದು, ವೇಸ್ಟ್ ಕೋಟ್ ಎತ್ತಿಡ್ಕೋ, ಬ್ಯಾಗ್ ಒಳಗೆ ಯಾವ ಬುಕ್ಸ್ ತಗೊಂಡು ಹೋಗ್ಬೇಕು ಟೈಮ್ ಟೇಬಲ್ ಪ್ರಕಾರ ಎಲ್ಲ ತೆಗ್ದಿಡ್ಕೊ ಅಂದ್ರೆ ಅವಳೆಲ್ಲ ಬೆಳಗ್ಗೆ ತೆಗ್ದಿಡ್ಕೊಳ್ಳೋದು. ಒಂದೇ ಹೊತ್ತು ಗಡಿಬಿಡಿ. ಬೆಳಗ್ಗೆ ಎದೋಳು ಅಂದ್ರೆ ಎಬ್ರುಸಿ ನಮ್ಗೆ ಸಾಕಾಗ್ಬಿಡ್ಬೇಕು. ಅಂದ್ರೆ ಆತರ ವಾತಾವರಣಗಳಿಗೆ, ಯಾಕಂದ್ರೆ ಅವ್ ಮಕ್ಕಳು ಮೈಂಡಿಗೆ ತಗೊಂಡಿರಲ್ಲ. ಏನೋ ನೋಡೋಣ, ಅಮ್ಮ ಇದಾರೆ ರೆಡಿ ಮಾಡ್ಕೊಡ್ತಾರೆ, ಅಪ್ಪ ಇದಾರೆ ಸಾಕ್ತಾರೆ, ಈ ತರ ಅವ್ರ ಮೈಂಡಿಗೆ ಏನು ಕೊಟ್ಟಿರಲ್ಲ ಸ್ನೇಹಿತರೆ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರು ಕನ್ಸಿಸ್ಟೆನ್ಸ್ ಆಗಿ ಇದಾಗ್ಲೇಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ, ಅವ್ರ ಮೈಂಡ್ ಸೆಟ್ ಎಲ್ಲ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಎವ್ರಿ ಡೇ ಹೆಂಗಿರ್ಬೇಕು ಗೊತ್ತಾ ಸ್ನೇಹಿತರೆ? ಸೆಲ್ಫ್ ಪುಷಪ್ ಇರ್ಬೇಕು ನಮ್ ಕೈಲಿ. ನಮಗ್ ನಾವೇ ಪುಷಪ್ ಮಾಡ್ಕೋಬೇಕು, ಯಾರು ಪುಷಪ್ ಮಾಡಬಾರ್ದು. MD ಯಾರು ಪುಷಪ್ ಮಾಡಲ್ಲ, ನನಗೂ ಯಾರು ಪುಷಪ್ ಮಾಡಲ್ಲ. ಈ ಟೈಮಿಗೆ ಝೂಮ್ ತಗೋಬೇಕು, ಅಲ್ಲಿ ಮೀಟಿಂಗ್ ಕೊಡ್ಬೇಕು, ನಾಳೆ ಅಲ್ಲಿಗೆ ಹೋಗ್ಬೇಕು, ಇಲ್ಲೋಗ್ಬೇಕು. ಈ ವಾರ ಇಷ್ಟು SP ಬರ್ಲೇಬೇಕಂದ್ರೆ ಇಷ್ಟು SP ಬರ್ಲೇಬೇಕು. ಅದು ನಮ್ ಟಾರ್ಗೆಟ್. ನಮ್ ಕೆಲವ್ರದ್ದು ಟಾರ್ಗೆಟ್ ಏನ್ ಗೊತ್ತಾ ಸರ್? ಈ ವಾರ ನಾವು ನೋಡಿ ಅದಕ್ಕೇನೆ ಲೈಫ್ ಅಲ್ಲಿ ಎಕ್ಸ್ಕ್ಯೂಸ್ ಕೊಡಬಾರ್ದು ಅಂತ ಹೇಳ್ತಾರೆ ಮ್ಯಾಕ್ಸಿಮಮ್. ನಾವೇನ್ ಮಾಡ್ಬಿಟ್ಟು MD ಹತ್ರ ರಿಕ್ವೆಸ್ಟ್ ಮಾಡಿ ಹೊರೆ ಬೀಳೋದ್ ಬೇಡ ಅಂತ ಹೇಳಿ, ಓಕೆ ಡನ್, ಈ ವಾರ 200 SP ಆದ್ರೆ ಒಂದ್ 100 SP ನೆಕ್ಸ್ಟ್ ವೀಕ್ ಆಡ್ ಮಾಡಿ ಹಾಕಿ ಅಂದ್ರೆ, ಈ ವಾರ ಎಷ್ಟೋ ಜನ ಹಾಕ್ಲೇ ಇಲ್ಲ ಪುಣ್ಯ ತುಂಬ್ರತ್ಲಾಗಿ. ಹೆಂಗೋ ಬಿಡಿ ಅತ್ಲಾಗಿ ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ಮುಂದಿನ ವಾರ ಹಾಕುದ್ರ ಹಾಕು ಬೇಕಾದ್ರೆ ಅಂತೇಳಿ ಒಂದು ಸ್ಮಾಲ್ ಎಕ್ಸ್ಕ್ಯೂಸ್. ಅದೇ 200 SP ನಿಮಗೆ ಬಿದ್ಬಿಟ್ಟಿದ್ರೆ ನಿಮ್ಗೆ 2,000-3,000 ಬರ್ತಿತ್ತು. ಒಂದು ಎಕ್ಸ್ಕ್ಯೂಸ್. ಈ ವಾರದ್ದು ಮುಂದಿನ ವಾರಕ್ಕೆ ಆಡ್ ಮಾಡ್ಕೊಡ್ತಾರೆ, TTL ಟ್ರೈನಿಂಗ್
ಟ್ರೈನಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ಅಂತ ಒಂದು ವಾಯ್ಸ್ ರೆಕಾರ್ಡ್ ಒಂದು ಮೆಸೇಜ್ ಕೊಟ್ಟಿದ್ಕೆ ಎಷ್ಟೋ ಜನ ವ್ಯಕ್ತಿಗಳು ನೇ ಹಾಕ್ಲಿಲ್ಲ, ರೀಸನ್ಗಳು ಹೇಳ್ಬಿಟ್ರು. ಕಂಡೀಷನ್ ಇದ್ದಿದ್ರೆ 3 ಜನ ವಿನ್ ಆಗೋರು 3 ಜನ ಏನಾರು ಮಾಡಿ 3 ಜನ ಹಾಕೊಂಡ್ಬಿಡೋರು. ಅಂದ್ರೆ ನಾವ್ ವಿನ್ನರ್ಸಿಗೂ ಮೈನಸ್ ಮಾಡ್ದಂಗ ಆಗುತ್ತೆ. ನಾವು ಗುಂಪಲ್ ಗೋವಿಂದ ಈ ತರ ಹೇಳಿದಾಗ ಅಚೀವ್ಮೆಂಟ್ ಆಗ್ತೀನಿ ಅನ್ನೋರ್ಗು ನಾವು ಮೈನಸ್ ಮಾಡ್ದಂಗ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ನಾನು RK ಟೀಮಿಗೆ ಹೇಳ್ತಕ್ಕಂಥದ್ದು ಏನ್ ಗೊತ್ತಾ, ಸೆಲ್ಫ್ ಪುಷಪ್ ತಗೊಳ್ಳಿ ಸ್ನೇಹಿತರೆ. ಯಾರು ನಿಮ್ಗೆ ಪುಷಪ್ ಮಾಡಬಾರ್ದು, ಯಾರು ಪುಷ್ ಮಾಡಿ ಎಲ್ಲಿದ್ದೀರಾ ಏನು ಪಂಪ್ ಹೊಡೆದಿ ನಿಮ್ಗೆ ಹೇಳ್ತಕ್ಕಂಥ ಕೆಲಸಗಳು ಮಾಡಬಾರ್ದು ಸ್ನೇಹಿತರೆ. ನಿಮ್ದೇ ಆದ ಲೈಫ್ ನ ಒಂದು ಡಿಸೈನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದ್ ಪೆನ್ನು ಒಂದ್ ಪೇಪರ್ ತಗೊಳ್ಳಿ. ಲೈಫ್ ಯಾವ ತರ ಇರ್ಬೇಕು, ನನ್ ಮಗಳು ಮದ್ವೆ ಮಾಡ್ಬೇಕು, ಅವ್ರ ಮಗಳು ಮದ್ವೆ ಯಾವ ಛತ್ರದಲ್ಲಿ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ನಾನ್ ಏನೇನ್ ಕೊಡಿಸ್ಬೇಕು, ಒಂದ್ ಕಾರ್ ಕೊಟ್ರೆ ಅಳಿಯನ್ಗೆ ಎಷ್ಟು ಚೆನ್ನಾಗಿರುತ್ತೆ, ನನ್ ಮಗಳು ಆ ಕಾರಲ್ಲಿ ಹೋಗ್ಬೇಕಾದ್ರೆ ಅಳಿಯ ಎಷ್ಟು ಖುಷಿ ಪಡ್ಬೋದು ಒಂದ್ ಕಾರ್ ಗಿಫ್ಟ್ ಕೊಟ್ಬಿಟ್ರೆ, ಅವ್ರ ಮದ್ವೆ ಆದ ತಕ್ಷಣ ಅವ್ರ ಹನಿಮೂನ್ ಪ್ಯಾಕೇಜ್ ಕೊಟ್ರೆ ಹೆಂಗಿರುತ್ತೆ, ಅವ್ರ ಎಷ್ಟು ಖುಷಿಯಾಗಿ ಹೋಗ್ಬೋದು. ಹಂಗೆ ನಾನು ಏನಾದ್ರು ಗಿಫ್ಟ್ ಕೊಟ್ಟಾಗ ನನ್ ಮಗ್ಳಿಗೆ ಕೊಟ್ಟೆ ಆದ್ರೆ ಅಳಿಯ ಎಷ್ಟು ಖುಷಿ ಆಗ್ಬೋದು, ಅವ್ರ ಅತ್ತೆ ಮಾವ ಎಷ್ಟು ಖುಷಿ ಆಗ್ಬೋದು, ನಮ್ ಬೀಗರು ಎಷ್ಟು ಖುಷಿ ಆಗ್ಬೋದು. ಈ ವಿಜುವಲೈಸೇಷನ್ ಇದೆಯಲ್ಲ ನಿಮ್ಗೆ ಕೆಲಸ ಮಾಡಕ್ಕೆ ಪ್ರೇರೇಪಣೆ ಕೊಡುತ್ತೆ, ಸೆಲ್ಫ್ ಪುಷಪ್ ಕೊಡುತ್ತೆ. ನಮ್ದೆಲ್ಲ ಅದೇ, ಮುಂದೇನಾಗುತ್ತೆ, ಮುಂದೆ ಹಿಂಗಾಗ್ಬೇಕು, ಮುಂದೆ ಹಿಂಗಾಗ್ಬೇಕು ಅನ್ನೋ ಪುಷಪ್ಪೇ ನಮಗೆ ಅಚೀವ್ಮೆಂಟ್ ಕಡೆ ನಮಗೆ ಗಮನ ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಎಷ್ಟೋ ಜನಕ್ಕೆ ಈ ವಾರ ಟಾರ್ಗೆಟ್ ಏನೋ ಆಗಿಲ್ಲ ಬಿಡಿ, ನೋಡೋಣ, ಒಂದ್ ಕಡೆ ಫೋಕಸ್ ಇಲ್ಲ, ಅದು ಮಾಡೋಣ ಇದು ಮಾಡೋಣ, ಈಸಕ್ಕ ಟೊಪ್ಪಿ ಮೂಸಕ್ಕೆ ಟೊಪ್ಪಿ ಈಸ ಅಂತ MD ಅವ್ರು ಹೇಳ್ತಾರಲ್ಲ, ಹಂಗೆ ಇಲ್ಲೊಂಚೂರು ಅಲ್ಲೊಂಚೂರು ಇಲ್ಲೊಂಚೂರು ಗಮನ ಆಚೆ ಈಚೆ ಮಾಡ್ಕೊಂಡು ಎಲ್ಲ ಮೈನಸ್ ಮಾಡ್ಕೊಳ್ತಕ್ಕಂತ ಕೆಲಸಗಳು ಸ್ನೇಹಿತರೆ. ಒಂದ್ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್, ಹೊಸ ಆರಂಭದ ಶಕ್ತಿ ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಗೊತ್ತಾ ಸ್ನೇಹಿತರೆ, ಒಬ್ರು 10:30 12 ಗಂಟೆಗೆ ಹೇಳ್ತಾ ಇದ್ದಂತ ಒಂದು ತಾರಾ ಮಂಜುನಾಥ್ ಎಕ್ಸಾಂಪಲ್, ಅವ್ರು ಫೋಟೋ ಕಳಿಸ್ತೀನಿ ನನ್ನ ಗ್ರೂಪಿಗೆ. ಆಮೇಲೆ 10:30 12 ಗಂಟೆಗೆ ಎದ್ದೇಳ್ತಾ ಇದ್ದಂತ ಒಂದು ಲೇಡಿ ತಾರಾ ಮಂಜುನಾಥ್ ಅವರು ಇವತ್ತು ರೇಖಿ ಪಾಸ್ ಮಾಡ್ತಾರೆ, ವೆಲ್ ಟ್ರೈನರ್, ಮೆಡಿಟೇಷನ್ ಮಾಡ್ತಾರೆ. 10:30 12 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದವ್ರು ಬೆಳಿಗ್ಗೆ 3 ಗಂಟೆಗೆ 1,000 ಜನಕ್ಕೆ ಮೆಡಿಟೇಷನ್ ಕ್ಲಾಸ್ ಮಾಡ್ತಾರೆ ಅಂದ್ರೆ ಹೆಂಗೆ? ಅವ್ರ ನಿರ್ಧಾರ ಹೇಗಿತ್ತು, ಅವ್ರ ಡಿಸಿಷನ್ ಹೇಗಿತ್ತು? ಅವ್ರ ಬಾಯಲ್ಲಿ ಅವ್ರು ಓಡ್ ಕೇಳ್ಬಿಟ್ರೆ ಎಷ್ಟು ಖುಷಿ ಆಗೋದು ಗೊತ್ತಾ ಸ್ನೇಹಿತರೆ. ನಾನೇ ಎಕ್ಸಾಂಪಲ್ 10:30 12 ಗಂಟೆಗೆ ಎದ್ದೇಳ್ತಿದ್ದೆ. ಇವತ್ತು ನನಗೆ ಎಲ್ಲೋ ಒಂದ್ ಕಡೆ ಒಂದ್ ಸ್ಪೀಚ್ ಕೇಳ್ಬೇಕಾದ್ರೆ ನನಗೂ ಒಂದು ಜ್ಞಾನೋದಯ ಆಯ್ತು. ಬೆಳಿಗ್ಗೆ ಹೇಳೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದಾಗ, ನಾನ್ ಫ್ಯಾಮಿಲಿಗೆ ಇಷ್ಟ ಟೈಮ್ ಕೊಡ್ಬೋದಾ, ನಾನ್ ಕಿರಿಕಿರಿ ತಪ್ಪುತ್ತೆ, ಟಿಫನ್ ಜಲ್ದಿ ಮಾಡಬಹುದು, ಟಿಫನ್ ಜಲ್ದಿ ಮಾಡಿದ್ರೆ ಹಸ್ಬೆಂಡ್ ಒಟ್ಟಿಗೆ ಒಂದು 10 ನಿಮಿಷ ಸ್ಪೆಂಡ್ ಮಾಡ್ಬೋದು, ಮಕ್ಕಳೊಟ್ಟಿಗೆ 10 ನಿಮಿಷ ಸ್ಪೆಂಡ್ ಮಾಡ್ಬೋದು, ಎಲ್ಲರಿಗೂ ಸಮಯ ಕೊಟ್ಟಂಗಾಯ್ತು, ನಂದು ಮನೆ ಹ್ಯಾಪಿ ಮೂಮೆಂಟ್ಸ್ ಆಗಿದೆ. ಅದೇ ಲೇಟ್ ಆಗಿದ್ರೆ 2 ಅವರ್ ಅಲ್ಲೇ ಡೆಮಾಲಿಶ್ ಆಯ್ತಾ, ಮನೇಲಿ ಕಿರಿಕಿರಿ, ತಿಂಡಿ ಮಾಡಿಲ್ವಾ, ಆಫೀಸ್ ಟೈಮ್ ಆಯ್ತು, ಏನೇ ಕತೆ ನಿಂದು ಲೇಟ್ ಆಗಿದೆ ಹೇಳ್ತೀಯ, ಕಿರಿ ಮಾತಿಗೆ ಮಾತ್ ಜಗಳ, ಏನೋ ಒಂದ್ ಆಗೋಗ್ಬಿಡ್ತಾರೆ. ಅಂದ್ರೆ ಸ್ನೇಹಿತರೆ, ಯಾವಾಗ ನಾವು ಹೊಸ ಆರಂಭದ ಬಗ್ಗೆ ಯೋಚನೆ ಮಾಡ್ತೀವಿ, ಒಂದ್ ಪಾರ್ಟ್ ನೀವ್ ಗೆಲ್ತೀರಾ, ಬೇಕಾದ್ರೆ ಬರ್ಕೊಳ್ಳಿ ಏನೇನ್ ಪಾರ್ಟ್. ಎರಡನೇದು, ಅನಗತ್ಯ ವಿಚಾರಕ್ಕೆ ತಲೆ ಹಾಕ್ತಕ್ಕಂತ ಕೆಲಸಗಳನ್ನ ಬಿಟ್ರೆ ನೆಮ್ಮದಿಯಿಂದ ಇರ್ತೀರ. ವೆರಿ ವೆರಿ ಇಂಪಾರ್ಟೆಂಟ್. ಪಕ್ಕದ ಮನೇಲಿ LED TV ತಂದ್ರು, ನಾನು LED TV ತರ್ಬೇಕು, ಅದು ಬಿಟ್ಬಿಡಿ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಎಷ್ಟಿದೆ ಅಷ್ಟು ಮಾತ್ರ ಆಲೋಚನೆ ಮಾಡಿ, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ಬೇಡಿ. ಪ್ಲಸ್ ಅಲ್ಲಿ ಯಾರೋ ತಕ್ಷಣ 500 SP ತಂದ್ಬಿಟ್ರು, ಸ್ವಾಭಿಮಾನ, ಸೆಲ್ಫಿಶ್ ತಗೊಳ್ಳಿ, ಏನೋ ಒಂದ್ ಮಾಡ್ಬೇಕಂತ ಹೇಳಿ, ಅವ್ರು 500 ತಂದ್ರು ಅಂತ ಹೇಳಿ ಮೆಂಟಲಿ ಅಪ್ಸೆಟ್ ಆಗಿ ಕೂತ್ಕೊಳ್ಳೋದಲ್ಲ. ಅಪ್ಲೈನ್ ಹತ್ರ ಕೂತ್ಕೊಂಡು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಮೀಟಿಂಗ್ ಬಂದಾಗ ಅನಗತ್ಯ ವಿಚಾರದ ಬಗ್ಗೆ ಚರ್ಚೆ, ಅವ್ರಂಗೆ ಇವ್ರಂಗಂತೆ ಅವ್ರದ್ ಹಿಂಗ ಏನೋ ಗೊತ್ತಿರಲಿಲ್ಲ, ಅವ್ರು 2 ವರ್ಷ ಆಯ್ತು ಅಂತ ಕಣೆ ಬಂದಿ ಬರ್ರಿ ಬರೋದು, ಶೋಕಿ ಮಾಡೋದು, ಹೋಗೋದಂತೆ, ಏನ್ ಕೆಲ್ಸ ಇಲ್ಲ ಅವ್ರದ್ದು. ನಮ್ಗೆ ಯಾಕೆ ಅವ್ರದ್ದು ಅನಗತ್ಯ ವಿಚಾರಗಳು? ಯಾವಾಗ ಈ ಅನಗತ್ಯ ವಿಚಾರದಿಂದ ಹೊರಗ್ ಬರ್ತೀರಾ, ಮಾತು ಎಂಬ ಶಕ್ತಿ ಇದೆಯಲ್ಲ, ಅದು ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸಿದ್ರೆ ಮಾತ್ರ ಅದಕ್ಕೊಂದು ಬೆಲೆ. ನಾಲ್ಗೆಗೆ ಜಾಸ್ತಿ ಉಪಯೋಗಿಸ್ಬಿಟ್ರೆ ಆ ನಾಲ್ಗೆಗೆ ಅದೇ ಕಾರಣಕ್ಕೂ ಬೆಲೆ ಬರಲ್ಲ. ಎಷ್ಟು ಮಾತಾಡ್ಬೇಕು ಈ ನಾಲ್ಗೆಲಿ ಅಷ್ಟೇ ಮಾತಾಡ್ಬೇಕು, ಎಷ್ಟು ಮೌನ ಇರ್ಬೇಕು ಅಷ್ಟು ಮೌನ, ಎಷ್ಟು ಮಾತಿರ್ಬೇಕು ಅಷ್ಟು. ಅದು ನೋಡೋರ್ಗು ಖುಷಿ ಇರುತ್ತೆ, ಇದು ಆಗತ್ತೆ. ಸಕ್ಕರೆ ಅನ್ನೋದನ್ನ ಜಾಸ್ತಿ ತಿನ್ಬಿಟ್ರೆ ವಾಮಿಟ್ ಆಗತ್ತೆ, ಕರೆಕ್ಟ್ ಹೌದಲ್ವ? ಜಾಮೂನ್ ಇಷ್ಟ ಅಂತೇಳಿ 20 ಜಾಮೂನ್ ತಿನ್ಲಿಕ್ಕೆ ಆಗಲ್ಲ. ನಾನೇನೋ ಹಂಗು ಹಿಂಗು ತಂದ್ಕೊಡ್ರೆ 4-5 ತಿಂತೀನಿ, 20 ನಾನು ತಿನ್ನಲ್ಲ, ಕರೆಕ್ಟ್ ಅಲ್ವಾ? ಅಂದ್ರೆ ಅನಗತ್ಯದ ವಿಚಾರಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಜೀವನ, ಕನಸಿನ ಜೀವನ ಏನಿದೆಯಲ್ಲ ಅದೊಂದು ಕ್ಯೂರಿಯಾಸಿಟಿ ಇರ್ಬೇಕು. ನಮ್ಮ ಕನಸಿನ ಒಂದು ಜೀವನ ಹೇಗಿದೆಯಲ್ಲ ಅದು ಕ್ಯೂರಿಯಾಸಿಟಿಲಿ ಇರ್ಬೇಕು. ನಿಮ್ಗೆ ಆ ಕನಸು, ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿನೇ ಇಲ್ಲ ಸ್ನೇಹಿತರೆ. ತುಂಬಾ ಜನಕ್ಕೆ ಈ ಕನಸಿನ ಬಗ್ಗೆ ಕ್ಯೂರಿಯಾಸಿಟಿನೇ ಇಲ್ಲ. ಆಗುತ್ತಾ, ಹೋಗುತ್ತಾ, ಆಗಲ್ಲ, 100 SP ಬರುತ್ತಾ ಗ್ಯಾರಂಟಿ? ನೋಡಿ ಎಕ್ಸಾಂಪಲ್, ನಮ್ಮ ಮಹಾಲಕ್ಷ್ಮಿ ಇದಾರೆ ನೋಡಿ, ನಳಿನಿ ಟೀಮ್ ಅಂತ. ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ನಾನು ಕಂಟಿನ್ಯೂ ಕನೆಕ್ಟಿಂಗ್ ಅಲ್ಲಿ ಇದೀನಿ, ಫುಲ್ ಅಪ್ಸೆಟ್. ಎಲ್ಲಿ ಸರ್ ನನ್ ಕೆಲ ಆಗುತ್ತೋ ಇಲ್ವೋ, 6ನೇ ರ್ಯಾಂಕು, ಬರೀ 18 ಐಡಿಲಿ 3 ತಿಂಗಳಿಂದ ಇದಾರೆ. 18 ಐಡಿಲಿ 6ನೇ ರ್ಯಾಂಕಿಂಗ್ 3 ತಿಂಗಳಿಂದ ಇದು ಹೊಡೆಯಕ್ಕಾಗಿಲ್ಲ ಅವ್ರಿಗೆ. 18 ಐಡಿ 3 ತಿಂಗಳಿಂದ 1 2 ಬರ್ತಾನೆ ಇಲ್ಲ, 50 SP 100 SP ಒದ್ದಾಡ್ಕೊಂಡ್ ಮಾಡ್ತಾ ಇದಾರೆ. ಒಂದ್ ಕಾನ್ಫಿಡೆನ್ಸ್ 100% ಇರಿ. ನೀವು ವರ್ಕ್ ಅಲ್ಲಿ ಇತ್ತು ಅಂದ್ರೆ ಭಗವಂತ ಒಂದ್ ರೂಟಲ್ಲಿ ಕೊಡ್ತಾರೆ ಅಂತ ಹೇಳಿದೆ.
ಲಾಸ್ಟ್ ಟೈಮ್ ಗೋವಾಗ್ ಬಂದ್ರು ಏಜ್ಡ್ ಪರ್ಸನ್ ಒಂದು 5 ಮೆಂಬರ್ಸ್, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಆ ವಾತಾವರಣದಲ್ಲಿ ಅವರೊಟ್ಟಿಗೆ ಟ್ರೈನಲ್ಲಿ ಕೂತಾಗ ನನ್ನೊಟ್ಟಿಗೆ ಚರ್ಚೆ ಆಗಿದ್ದಿರ್ಬೋದು, ಆ ಹೋಟೆಲ್ ಒಟ್ಟಿಗೆ ನಾನು ಮಿಂಗಲ್ ಆಗಿದ್ದಿರ್ಬೋದು, ಅವ್ರ ಹತ್ರ ಮಾತುಕತೆ ಇರ್ಬೋದು. ಆ ವಾತಾವರಣಗಳೆಲ್ಲ ಜಸಿಂತಾ ಮತ್ತೆ ಸುಂದರಿ ಮೇಡಮ್, ಇನ್ನೊಬ್ರು ಯಾರ್ಯಾರೋ ಮೇಡಮ್ ಅವರೆಲ್ಲ ಇವತ್ತು ತಮಿಳ್ನಾಡಲ್ಲಿ ಹೈಯೆಸ್ಟ್ ಟೀಮ್ ಅನ್ನ ತರ್ತಾ ಇದಾರೆ. ಇವತ್ತು 500 SP ತಮಿಳ್ನಾಡಿಂದ ಬಂದಿದೆ ಸ್ನೇಹಿತರೆ. ಮಹಾಲಕ್ಷ್ಮಿ ಅವರು, ನಳಿನಿ ಅವರು 500 SP ಬಂದಿದೆ. ಕಂಟಿನ್ಯೂ 3 ದಿನ ತಮಿಳ್ನಾಡ ವೆಲ್ಲೂರಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ. ಎಂತೆಂತ ನೆಟ್ವರ್ಕ್ ಲೀಡರ್ಸ್ ಬಂದಿದ್ದಾರೆ ಸ್ನೇಹಿತರೆ, ಎಂತೆಂತ ಡಿವೆನ್ಯೂ ನೋನಿಲಿ ಕೆಲಸ ಮಾಡಿದಂತ ನೆಟ್ವರ್ಕ್ ಲೀಡರ್ಸ್ ಎಲ್ಲ ಇವತ್ತು ಬಂದಿದ್ದಾರೆ. ಇವತ್ತು ಅವ್ರ ಮೈಂಡ್ ಸೆಟ್ ಹೆಂಗ್ ಬಂದ್ಬಿಟ್ಟಿದೆ ಗೊತ್ತಾ ಸರ್? ಅವರು ಹೋಗಸ್ಬಿಡಿಗೆ ಜುಮ್ಮಿ ಅಂತ ಹೋಗ್ಬಿಡ್ತಾರಲ್ಲ ಸರ್, ಈ ಕಡೆನೆ ವೀಕ್ ಅಲ್ಲ ಸರ್ ಅಂತ ಯೋಚನೆ ಬಂದ್ಬಿಟ್ಟಿದೆ ಈಗ ಅವ್ರಿಗೆ. ಆ ಸ್ಪೀಡ್ ಹೋಗ್ಬಿಟ್ರೆ ಅಂತ ಅಂದ್ರೆ, ಸರ್ ಈ ಕಡೆ ಓಡಲ್ಲ ಸರ್, ಈ ಕಡೆ ಓಡಲ್ಲ ಸರ್. ಅಯ್ಯೋ ದೇವ್ರೆ, ಏನ್ ಮಾಡದಪ್ಪ ಭಗವಂತ. ಮನುಷ್ಯನ್ಗೆ 2 ಕಾಲು ಬೇಕಿ ಸ್ನೇಹಿತರೆ. ಎಷ್ಟ್ ಕೇಳಿಲಿ, ನಡಿಯಕ್ಕೆ 2 ಕಾಲು ಬೇಕು, ಇಲ್ಲಾಂದ್ರೆ ಕುಣ್ತಾ ಇರ್ತೀರಾ. 1 ಹೆಜ್ಜೆ ಮುಂದೆ ಇಟ್ಮೇಲೆ ಇನ್ನೊಂದ್ ಕಾಲ್ ಮುಂದೆ ಬಂದೇ ಬರುತ್ತೆ ಸ್ನೇಹಿತರೆ. ಒಂದ್ ಲೈನ್ ಎಷ್ಟು ಓಡಿಸ್ತಾ ಇರ್ಬೇಕು ಸ್ನೇಹಿತರೆ, ಎಷ್ಟು ಓಡಿಸ್ತಾ ಇರ್ಬೇಕು. ಈಗ ಇಲ್ಲೊಂದ್ 1000 ಓಡಿಸಿಟ್ಬಿಟ್ಟಿದೀರಾ, ಅಲ್ಲಿ ಪಟ 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 100 ಐಡಿ ಬಂದ್ರೆ 1 ಲಕ್ಷ ಬಂದ್ಬಿಡ್ತಲ್ಲ ದುಡ್ಡು. ಅಕಸ್ಮಾತ್ ಇಲ್ಲಿ ಓಡಿಸ್ಲೇ ಇಲ್ಲ, ಅಲ್ಲಿ 100 ಐಡಿ ಬರಕ್ ಸ್ಟಾರ್ಟ್ ಆಯ್ತು, ದುಡ್ಡೇ ಇಲ್ಲ. ಯಾವತ್ತೂ ಟೀಮ್ ಅನ್ನ ಹೋಲ್ಡ್ ಮಾಡಬಾರ್ದು. ನಾನು ಎಲ್ಲರಿಗೂ ಹೇಳ್ತಕ್ಕಂಥದ್ದು, ನಾನು ಈ ಕಡೆ ಹಾಕಿಲ್ಲ ಅಂದ್ರೆ ನಂಗೇನ್ ದುಡ್ಡು ಬರಲ್ಲ, ಯಾಕೆ ಟೆನ್ಷನ್ ತಗೋಬೇಕು, ಡ್ರಾಪ್ ಮಾಡಿರೋಣ. ಸೀನಿಯರ್ಗೆ ಅದೇನ್ ಟೆನ್ಷನ್ ಇಲ್ಲ, ಡ್ರಾಪ್ ಮಾಡಿದ್ರೆ ಯಾರು ಗ್ಲಾಸ್. ಈಗ ನೋಡಿ ಎಕ್ಸಾಂಪಲ್, ಒಂದು ಹೊಸ ಆರಂಭದ ಶಕ್ತಿ ಅಂತ ಯಾವಾಗ ನೀವು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಂದು ಕ್ಯೂರಿಯಾಸಿಟಿ. ಎಕ್ಸಾಂಪಲ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರು ಹೇಳ್ತಾರೆ ಬುಕ್ ಓದ್ಬೇಕು ಅಂತಾರೆ, ಬುಕ್ ಓದ್ದೆ ಒಳ್ಳೆ ನಾಲೆಜ್ ಬರುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತೇಳಿ. ಬುಕ್ ಓದೋದ್ರಿಂದ ನಾಲೆಜ್ ಬರ್ಬೋದು ಸ್ನೇಹಿತರೆ, ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ಮಾತ್ರ ನೀವು ಸಕ್ಸಸ್ ಆಗ್ತೀರಾ. ಪುಸ್ತಕದಲ್ಲಿ ಇರೋದನ್ನ ನೀವು ಅಳವಡಿಸ್ಕೊಂಡ್ರೆ ಮಾತ್ರ ಸಕ್ಸಸ್. ಪುಸ್ತಕದಲ್ಲಿ ಇರೋದು ಓದಿದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಸಕ್ಸಸ್ ಸಿಗಲ್ಲ. V-Star ಅಲ್ಲೂ ಜಾಯಿನ್ ಆಗ್ಬಿಟ್ರೆ ಸಕ್ಸಸ್ ಸಿಗಲ್ಲ ಸ್ನೇಹಿತರೆ. ಜಾಯಿನ್ ಆದ್ಮೇಲೆ BOP ಇರ್ಬೋದು, ಲೀಡರ್ಸ್ ಮೀಟಿಂಗ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಝೂಮ್ ಮೀಟಿಂಗ್ ಇರ್ಬೋದು, ಡಿಸ್ಕಷನ್ ಇರ್ಬೋದು, 1-to-1 ಕೌನ್ಸಿಲಿಂಗ್ ಇರ್ಬೋದು, ನಾಲೆಜ್ ಅನ್ನ ತಗೊಳ್ತಕ್ಕಂಥದ್ದು ಇರ್ಬೋದು. ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ಯಾವಾಗ ಅಳವಡಿಸ್ಕೋತೀರಾ ಅಲ್ಲಿ ಮಾತ್ರ ಗೆಲ್ತೀರಾ. ಎಕ್ಸಾಂಪಲ್ ಒಂದ್ ಮಾತು ಹೇಳ್ತೀನಿ ಸ್ನೇಹಿತರೆ, ಕೆಲವ್ರಿಗಂತೂ ಜೀವನ ಅನ್ನೋದು ಒಳ್ಳೆ ಆಗೋಗ್ಬಿಟ್ಟಿದೆ. ನಾನೊಂದ್ ಮಾತು ಹೇಳ್ತೀನಿ, ಭಗವಂತ ಬೇರೆ ಯಾರು ಸಿಗ್ಲಿಲ್ಲ ಅನ್ನಪ್ಪ, ನನಗೆ ಈ ಜೀವನ ಕೊಟ್ಬಿಟ್ಟಲ್ಲಪ್ಪ ಕರ್ಮ, ಯಾಕಪ್ಪ ಕೊಟ್ಟೆ ಅಂತ ಕೆಲವ್ರು ದಿನಾ ಬೇಡ್ತಾ ಇರ್ತಾರೆ. ನನ್ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಅವ್ರು ಸರಿ ಇದ್ರೆ ಹಿಂಗೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಅದಿಲ್ಲ. ನಾನು ಎಕ್ಸಾಂಪಲ್ ಒಂದ್ ಕೊಡ್ತೀನಿ ಸ್ನೇಹಿತರೆ. ನಾವಿರೋದೇ ಒಂದು ಪ್ಲಸ್, ನಾವೇ ಇಲ್ಲ ಅಂದಿದ್ರೆ ಒಂದ್ ಪಾಸಿಟಿವ್ ಹೇಳ್ತೀನಿ ನೋಡಿ. ಒಂದೊಂದು ಈ ಜಗತ್ತಲ್ಲೇ ನಾವಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ? ಒಂದ್ ಪಾಯಿಂಟ್ ಆಫ್ ಅಲ್ಲಿ ನೋಡಿದ್ರೆ ಇನ್ನು ಜಗತ್ತಲ್ಲಿ ಬದುಕಿದಿರ, ಇನ್ನು ಸತ್ತಿಲ್ಲ ಅಂತ ಲೆಕ್ಕ ಆಯ್ತು. ಇದಕ್ಕಾದ್ರು ಕೃತಜ್ಞತೆ ನಾವ್ ಯಾರಿಗೆ ಕೊಡ್ಬೇಕು ಹೇಳಿ? ಭಗವಂತನ್ ಕೊಡ್ಬೇಕು. ಭಗವಂತ ನಮ್ಮನ್ನ ಇನ್ನೂ ಉಳಿಸಿದ್ಯಾ, ಏನೋ ಒಂದ್ ದಾರಿ ತೋರಿಸ್ತೀಯ ಅಂತ ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್, ಎಲ್ರಿ ನಮಗೆ ಸ್ವಂತ ಮನೆ ಇದೆ, ಮನೆನೇ ಇಲ್ವಲ್ರಿ ಅಂತ ಕೊರಗ್ತಾ ಇರ್ತಾರೆ. ಅಟ್ಲೀಸ್ಟ್ ಬಾಡಿಗೆ ಮನೇಲಿ ಇದಿರಲ್ಲ, ಭಗವಂತ ಅಷ್ಟಾರು ನಿಮ್ಗೆ ಕಲ್ಪಿಸಿದಾನಲ್ಲ, ಅದಕ್ಕಂದಾರು ನಾವು ಕೃತಜ್ಞತೆ ತಲ್ಲಿಸ್ಬೇಕು. ಎಷ್ಟೋ ಜನಕ್ಕೆ ಮನೆ ಇಲ್ದಲೆ ಬೀದಿಲ್ ಮಲ್ಗೋರು ಇದ್ದಾರೆ, ಬ್ರಿಡ್ಜ್ ಕೆಳಗ್ ಮಲ್ಗೋರು ಇದ್ದಾರೆ, ಎಲ್ಲೆಲ್ಲೋ ಮಲ್ಗೋರು ಇದ್ದಾರೆ. ಕರೆಕ್ಟ್ ಹೌದು ಅಲ್ವಾ? ಎಲ್ಲಾರು ಕೃತಜ್ಞತೆ ಸಲ್ಲಿಸ್ಬೇಕು. ಎಷ್ಟೋ ಜನ ನನ್ನ ಹತ್ರ ಒಳ್ಳೆ ಮೊಬೈಲ್ ಇಲ್ಲ ಅಂತೀರಾ, ಆದ್ರೆ ಅಟ್ಲೀಸ್ಟ್ ದೇವ್ರು ಭಗವಂತ ಒಂದ್ ಮೊಬೈಲ್ ಆರು ಕಾಣಿಸ್ತಿದ್ದಾನೆ. ಅಟ್ಲೀಸ್ಟ್ ವಾಟ್ಸ್ಆಪ್ ನೋಡಕ್ಕೋ, ಫೇಸ್ಬುಕ್ ನೋಡಕ್ಕೋ, ಯಾವ್ದೋ ಒಂದ್ ಚಾಟಿಂಗ್ ಮಾಡಕ್ಕೋ, ಒಂದ್ ರೀಲ್ಸ್ ನೋಡಕ್ಕೋ, ಅಂದ್ರೆ ಎಲ್ಲಾರು ಒಂದು ಕೃತಜ್ಞತೆ ನಾವು ಸಲ್ಲಿಸ್ಬೋದಲ್ಲ ಭಗವಂತಂಗೆ. ನಾವ್ ಏನಿಲ್ಲ 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 ಅನ್ಕೊಳಕ್ಕಿಂತ ನಿಮ್ ಕೈಲಿ ಮೊಬೈಲ್ ಇದೆ, ನಿಮ್ ಕೈಲಿ ಹಸ್ಬೆಂಡ್ ಇದಾರೆ, ಒಳ್ಳೆ ಮಕ್ಳಿದಾರೆ, ಮನೆ ಇದೆ, ಒಂದ್ ಸಣ್ಣ ಕೆಲ್ಸ ಕೊಟ್ಟಾನೆ ಭಗವಂತ, ಏನೋ ಒಂದ್ ಕೊಟ್ಟಾನೆ, ಅದಕ್ಕಾರ ಕೃತಜ್ಞತೆ ತರಿಸ್ಬೇಕಲ್ಲ. ನಾವ್ ಯಾವಾಗ ನೋಡಿದ್ರು ಜೀವನದಲ್ಲಿ ಬರೀ ಕೊರಿತಾನೆ, ಕೊರಿತಾ ನೋಡಿ. ಒಬ್ರು ಯಾರು ಹೇಳಿದ್ರಂತೆ ನನ್ಗೆ ಶೂ ಇಲ್ಲ ಅಂತೇಳಿ, ಶೂ ಇಲ್ಲ ಅಂತ ತುಂಬಾ ಅಳ್ತಿದ್ನಂತೆ. ಅವ್ನ್ ನಡ್ಕೊಂಡು ಹೋಗ್ಬೇಕಾದ್ರೆ ಅಪ್ಪನ್ ಜೊತೆ ಒಬ್ನ ಹತ್ರ ಕಾಲೇ ಇರ್ಲಿಲ್ಲ, ಅವನೆಲ್ಲಿ ಶೂ ಹಾಕ್ತಾನೆ? ಅವಾಗ ಅನ್ಕೊಂಡಂತೆ ಭಗವಂತ ನನಗೆ ಅಟ್ಲೀಸ್ಟ್ ಕಾಲಾರ ಕೊಟ್ಟಿದ್ದಾನೆ, ಅವನಿಗೆ ಕಾಲೇ ಇಲ್ಲ ಶೂ ಹಾಕ್ಲಿಕ್ಕೆ, ನಾನು ಇರೋ ಶೂನಾರ ಹಾಕೊಂಡಿದ್ದೀನಿ ಅಂತ ಹೇಳಿದ್ನು. ನಾನು ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನೆಲ್ಲ ಇಟ್ಕೊಂಡು ಎಷ್ಟೋ ಜನ ಲೈಫ್ ಅಲ್ಲಿ ನನ್ ಲೈಫ್ ಬೋರ್ ಆಗಿದೆ, ನನ್ ಲೈಫ್ ಬೋರ್ ಆಗಿದೆ, ನನ್ ಲೈಫ್, ಯಾರ್ದು ಲೈಫ್ ಬೋರ್ ಆಗಿಲ್ಲ ರೀ. ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ ಕೈಲಿದೆ. ದಿನನಿತ್ಯ ಏನೇನೋ ನೆಗೆಟಿವ್ ಯೋಚನೆ ಮಾಡ್ಕೊಂಡು ನನ್ ಸಾಲ ಇದೆ, ನನ್ ಚೀಟಿ ಇದೆ, ನನ್ ಸಂಘ ಇದೆ, ಪಂಗ ಇದೆ, ಅಲ್ಲಿದೆ ಇಲ್ಲಿದೆ ಅಂತ ಯಾವ್ದೋ ದುಡ್ಡು ತೆಗ್ದಿ ಮೂಸ ಕಟ್ಟೋ ಬೀಸಾಗ ಹಾಕಿ ಏನೋ ಮಾಡಿ ಜೂನಿಯರ್ ದುಡ್ಡು ತಗೊಂಡೋಗಿ ಯಾರಿಗೋ ಮೋಚಿ ಅಲ್ಲೇದೋ ದುಡ್ಡು ತೆಗ್ದು ಇಲ್ಲ ಹಾಕಿ ತಿನ್ನ ಅನ್ನಕ್ಕೂ ಕಲ್ಲು ಹಾಕೊಂಡು ಏನೇನೋ ಮಾಡ್ಕೊಳ್ತಕ್ಕಂತ ಪರಿಸ್ಥಿತಿಗಳು ಮಾಡ್ತೀರಾ. ದಯವಿಟ್ಟು V-Star ನ ಪರ್ಸನಲ್ ಲೈಫ್ಗೆ ಅಡಾಪ್ಟ್ ಮಾಡಬೇಡಿ. ನಿಮ್ ಲೈಫ್ ಸ್ಟೈಲೇ ಬೇರೆ, V-Star ಲೈಫ್ ಸ್ಟೈಲೇ ಬೇರೆ. V-Star ಇರ್ಬೇಕು, ಪರ್ಸನಲ್ ಲೈಫ್ ಆಗಿರ್ಬೇಕು.
ಎಷ್ಟೋ ಜನ ನಂಗೆ ಹೇಳ್ಕೊಳಕ್ ಯಾರು ದಾರಿ ಇಲ್ಲ ಅಂತ ಹೇಳಿ ಎಕ್ಸಾಂಪಲ್ ಈಗ ಸರಸ್ವತಿ ನಂಗೆ ತುಂಬಾ ಬೇಜಾರಾಗ್ತೈತಪ್ಪ ನನ್ ಲೈಫ್ ಬೋರ್ ಆಗ್ಬಿಟ್ಟಿದೆ ಅಂತ ಹೇಳಿ ಹೋಗ್ಬಿಟ್ಟು ದೀಪಾ ಭಟ್ ಹತ್ರ ಎಲ್ಲಾ ವಿಷಯ ಹೇಳ್ಬಿಟ್ರೆ ದೀಪಾ ಭಟ್ ಹೋದ್ಮೇಲೆ ಅಲ್ಲಿ ಇನ್ನೊಬ್ರು ಯಾರು ಬಂದಾಗ ಅಯ್ಯೋ ಈಗಿನ್ನು ನಮ್ ಸರಸ್ವತಿ ಬಂದಿದ್ರಪ್ಪ ಅವ್ರ ಹಣೆ ಬರನೆ ಹಿಂಗಂತ್ರಿ ಹೋದ್ರ ನಾನು ಯಾಕೋ ತುಂಬಾ ಡಲ್ ಇದ್ರು ಯಾಕೆ ಡಲ್ ಇದ್ರು ಅಂತ ಯೋಚನೆ ಮಾಡ್ದೆ. ಈಗ ಅರ್ಥ ಆಯ್ತು ಸರಸ್ವತಿ ಎಲ್ಲಾ ಹೇಳ್ಬಿಟ್ರು ಡಲ್ ಇದ್ದಿದ್ದು ಅದಕ್ಕಂತೀರಿ ಏನ್ರಿ ಡಲ್ ಇದ್ದಿದ್ದು ಎಲ್ಲ ತಗೊಂಡೋಗಿ ಇವ್ರ ಹತ್ರ ಓದ್ತಾ ಇನ್ನೋರ ಹತ್ರ ಇವ್ರು ದೀಪಾ ಭಟ್ಟಿಗೆ ಓದಿದ್ರು ದೀಪಾ ಭಟ್ ಹೋಗಿ ದೀಪಾ ಮಂಜುನಾಥ್ ಹೇಳಿದ್ರು ದೀಪಾ ಮಂಜುನಾಥ್ ಹೋಗಿ ಸುನೀತಾ ಹೇಳಿದ್ರು ಸುನೀತಾ ಹೋಗಿ ಉಮೇಶ್ವರಿಗೆ ಹೇಳಿದ್ರು ಉಮೇಶ್ವರ್ ಹೋಗಿ ಪರಮೇಶ್ವರಿಗೆ ಹೇಳಿದ್ರು ಪರಮೇಶ್ವರ್ ಹೋಗಿ ಪಾರ್ವತಿಗೆ ಹೇಳ್ಬಿಟ್ಟು ಪಾರ್ವತಿ ಹೋಗಿ ಪರಮೇಶ್ವರನ್ಗೆ ಹೇಳ್ಬಿಟ್ರು ಮೇಲೆ ಶಿವಂಗೆ ಮುಗಿ ಏಕ್ ಮಾರ್ ದೋ ತುಕಡ. ನಿಮ್ಮ ಲೈಫ್ ಅಲ್ಲಿ ನಿಮ್ ಗಂಡ ಹೊಡಿತಾನ ಅದ್ ನಿಮ್ಮ ಹತ್ರನೇ ಇರ್ಬೇಕು, ನಿಮ್ ಗಂಡ ಕುಡಿತಾನ ಅದ್ ನಿಮ್ ಕೈಲೇ ಇರ್ಬೇಕು, ನಿಮ್ಮನೆ ಪ್ರಾಬ್ಲಮ್ ಇದೆ ಅದ್ ನಿಮ್ ಕೈಲೇ ಇರ್ಬೇಕು. ವಿ ಸ್ಟಾರ್ ಅಲ್ಲಿ ಇರೋರು ಯಾರ ಹತ್ರನು ಹೇಳ್ಕೊಂಡ್ಬಿಡಿ ಸ್ನೇಹಿತರೆ, ಹೇಳ್ಕೊಂಡ್ರೆ ನಿಮ್ಮ ಮನ ನೀವೇ ಹರಾಜ್ ಮಾಡ್ಕೊಂಡಂಗೆ. ನಾಳೆ ಬಿಸ್ನೆಸ್ ಬಂದಿಲ್ಲ ಅಂದ್ರು ಅದ್ನೇ ಮಾತಾಡ್ತಾರೆ, ಬಿಸ್ನೆಸ್ ಬಂದ್ರು ಅದ್ ಮಾತಾಡ್ತಾರೆ. ಯಾಕಂದ್ರೆ ನಾವಿರೋದು ಜನಗಳ ಒಟ್ಟಿಗೆ, ಜನಗಳು ಸರಿ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಜನಗಳ ಮೈಂಡ್ ಸೆಟ್ ಸರಿ ಇಲ್ಲ. ಇಲ್ಲಿರೋ ತಗೊಂಡಾಗ ಅಲ್ಲೇ ಹೇಳ್ತಾರೆ, ಅಲ್ಲಿರೋ ತಗೊಂಡಾಗ ಅಲ್ಲೇ ಹೇಳ್ತಾರೆ. ನಿಮ್ಮ ಕಷ್ಟ ನಿಮ್ಮ ಗುಟ್ಟು ನಿಮ್ ಕೈಲೇ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ಮೇಲೆ ನಿಮ್ಮ ವಿಚಾರನ ನೀವ್ ಯಾರೋ ಹೇಳಿದವರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಸೀನಿಯರ್ ಹತ್ರ ವೀಕ್ನೆಸ್ ಹೇಳ್ಕೊಳ್ಳೋದು, ಜೂನಿಯರ್ ಹತ್ರ ವೀಕ್ನೆಸ್ ಹೇಳ್ಕೊಳ್ಳೋದು, ಅವಾಗ ಏನಾಗುತ್ತೆ? ನಿಮ್ಮನ್ನ ನೀವು ಬರ್ಬೇಕಾದ್ರೆ ನಿಮ್ ಲೆವೆಲ್ ಇರಲ್ಲ, ನಿಮ್ ಲೆವೆಲ್ ಇರಲ್ಲ. ನೀವು ಒಳ್ಳೆ ಡ್ರೆಸ್ ಹಾಕೊಂಡ್ ಬರ್ಬೇಕಾದ್ರೆ ಸೀನಿಯರ್ ಒಂದು ಏನ್ರಿ ಇವ್ರು ಏನ್ ಸಕ್ಕ ಡ್ರೆಸ್ ಹಾಕ್ತಾರೆ, ಏನ್ ಹ್ಯಾಂಡ್ಸಮ್ ಆಗಿದಾರ್ರಿ, ಒಂದ್ 100 ಸ್ಪಿಟ್ ಬಿಡಿ ಬರಿಷ್ಠ ಲೀಡರ್ ಅಂತಾರೆ. ನಿಮ್ ಒಳಗಡೆ ವೀಕ್ನೆಸ್ ಹೇಳ್ಕೊಂಡ್ರೆ ಓ ಇದನ್ನ ಅಂಟಾಕೊಂಡ್ಬಿಟ್ರೆ ಸಾಲದಲ್ಲ ಐತೆ, ನಾನ್ ನಿಂದೆ ಬೀಳ್ತತೆ, ನಮ್ಗೆ ಯಾಕಪ್ಪ ಬೇಕು ಅಂತೇಳಿ ಮಾತ್ ಕಮ್ಮಿ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ದುಡ್ಡು ಕೇಳ್ತಾರೆ ಅಂತ ಮನ್ಸಿಗೆ ಬಂದ್ಬಿಡುತ್ತೆ, ನಿಮ್ಮನ್ನ ಕಂಟ್ರೋಲ್ ಮಾಡ್ತಕ್ಕಂತ ಕೆಲ್ಸಗಳಾಗತ್ತೆ. ಯಾರು 1 ರೂಪಾಯಿ ಹಣಕಾಸಿನ ವ್ಯವಹಾರ ಮಾಡಬಾರ್ದು. ಮಾಡಿದ್ರೆ ನಾನಂತೂ ಇಗ್ಗ ಮುಗ್ಗ ಬೈದಾಕ್ಬಿಡು, ನಿಮ್ ಹಣೆ ಬರ ಏನಾರ ಮಾಡ್ಕೊಂಡ್ ಹೋಗ್ರಿ ಅಂತ. ಎಷ್ಟೋ ಜನ ಹಣದ ವ್ಯವಹಾರ ಮಾಡಿ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹಣದ ವ್ಯವಹಾರ. ಎಷ್ಟೇ ಕಷ್ಟ ಇರ್ಲಿರಿ, ನಿಮ್ಗೆ ದುಡ್ಡಿಲ್ಲ ಹೋಗಿ ನಿಮ್ ಅಕ್ಕನ ಹತ್ರ ಎತ್ಕೊಳ್ಳಿ. ಯಾರು 10% ಬಡ್ಡಿ ಕೊಡ್ತಾರಲ್ಲ ಹೋಗಿ ಅವ್ರ ಹತ್ರ ಬೇಕಾದ್ರೆ ಸಾಲ ತಗೋಬಿಡಿ. ದಯವಿಟ್ಟು ವಿ ಸ್ಟಾರ್ ಒಳಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಆ ನಂಬಿಕೆನ ಹುಸಿ ಮಾಡ್ಕೊಂಡು ಸೀನಿಯರ್ ಹತ್ರ ನಂಬಿಕೆ ಹಾಳು ಮಾಡ್ಕೋಬಿಡಿ, ಜೂನಿಯರ್ ಹತ್ರ ನಂಬಿಕೆ ಹಾಳು ಮಾಡ್ಕೋಬಿಡಿ. ನಿಮಗೆ ದುಡ್ಡಿಲ್ವಾ ನಿಮ್ ಅಣ್ಣನ ಹತ್ರ ಕೇಳಿ, ದುಡ್ಡಿಲ್ವಾ ನಿಮ್ ಅಕ್ಕನ ಹತ್ರ ಕೇಳಿ. ವ್ಯವಹಾರ ಅವ್ರ ಮನೆಗ್ ಬಂದು ಕೂಗಾಡ್ತಾರ ಏನಾರ ಆಗುತ್ತಾ, ಅದು ಮನೆ ಒಳಗ್ ಮರ್ಯಾದೆ ಪ್ರಶ್ನೆ. ಅಕಸ್ಮಾತ್ ನೀವು ಟೀಮ್ ಹತ್ರ ಇಸ್ಕೊಂಡು ಟೀಮಿಗೆ ಕೊಟ್ಟಿಲ್ಲ ಅಂದ್ರೆ ಮೀಟಿಂಗ್ ಬರಲ್ಲ. ಅವ್ರು ಬರ್ಬೇಕಾದ್ರೆ ಅವ್ರು ಬಂದ್ರೆ ದುಡ್ಡು ಕೇಳ್ತಾರೆ ಅನ್ನೋ ಭಯದಲ್ಲಿ ಬರ್ತಾರೆ. ಮೀಟಿಂಗ್ ಅಲ್ಲಿ ಏನಾದ್ರು 4 ಜನ ಮುಂದೆ ಕೇಳ್ಬಿಟ್ರೆ ಮರ್ಯಾದೆ ಪ್ರಶ್ನೆ ಹರಾಜ್ ಆಗೋಗುತ್ತೆ. ಇದಕ್ಕೆ ಎಷ್ಟೋ ಜನ ಮೀಟಿಂಗ್ ಬರಲ್ಲ. ನಾನು ಅನುಭವಿಸಿದ್ದೀನಿ ಇದು, ನಾನು ಕೈಯಾರ ಮಾಡ್ಕೊಂಡಿರೋದಕ್ಕೆ ನಾನು ಬುದ್ಧಿವಾದ ಹೇಳ್ತಾ ಇದ್ದೀನಿ. ನೀವು ಮಾಡ್ಕೊಳಕ್ ಹೋಗ್ಬೇಡಿ ಅಂತ. ದಯವಿಟ್ಟು ಈ ಕೆಲಸ ಮಾಡಕ್ ಹೋಗ್ಬೇಡಿ. ಹಣದ ವ್ಯವಹಾರ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಇಲ್ಲ ಅಂದ್ರೆ ನಿಮ್ಗೆ ಟೀಮು ಬೋರ್ ಆಗುತ್ತೆ, ಲೈಫ್ ಬೋರ್ ಆಗುತ್ತೆ. ನೀವು ಅವನ ಹತ್ರ ದುಡ್ಡು ಕೇಳ್ಬೇಕಂತ ನೀವು ಫೋನ್ ಮಾಡಿರಲ್ಲ, ಡೆವಲಪ್ಮೆಂಟ್ ಫೋನ್ ಮಾಡ್ತೀರಾ. ಅವ್ರ ಮೈಂಡ್ ಏನು, ಓ ಸೀಮೆಗೆಲ್ಲೊಂದು ದುಡ್ಡು ಕೊಟ್ಬಿಟ್ಟಿದ್ದಾರೆ, ನಾನ್ 10 ಐಡಿ ಹಾಕೋರ್ಗೆ 10,000 ಹೋಗಲ್ವಾ, ನಾನು 2 ಹಾಕೋರ್ 2,000 ಹೋಗಿಲ್ಲ, ಏನ್ 5,000 ರೂಪಾಯಿ ಗಂಟು ಹೋಗ್ಬಿಡುತ್ತೆ ಇವ್ರದ್ದು. ಯಾರ್ದೇ ಆದ್ರೂ ದುಡ್ಡು ನಿಯತ್ತಿಂದ ದುಡ್ಡು ಇರ್ತಾರೆ. ಅದು ಯಾರ್ದೇ ಆದ್ರೂ 1,000 ಆದ್ರೂ ದುಡ್ಡೆ, 500 ಆದ್ರೂ ದುಡ್ಡೆ, 5,000 ಆದ್ರೂ ದುಡ್ಡೆ ಸ್ನೇಹಿತರೆ. ಸೊ ದಯವಿಟ್ಟು ದುಡ್ಡಿನ ವಿಷಯದಲ್ಲಿ ಯಾವತ್ತೂ ಚೀಟ್ ಮಾಡಕ್ ಹೋಗ್ಬೇಡಿ. ದುಡ್ಡಿನ ವಿಷಯದಲ್ಲಿ ಚೀಟ್ ಮಾಡಿದ್ರೆ ಕರ್ಮ ರಿಟರ್ನ್ಸ್ ಒಂದಲ್ಲ ಒಂದು ದಿನ ಅದ್ರ 10 ಪಟ್ಟು ನಾವು ರಿಟರ್ನ್ ನ ಮುಗಿಸ್ಲೇಬೇಕಾಗತ್ತೆ. ಅದು ಶ್ರೀಕೃಷ್ಣ ಪರಮಾತ್ಮ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸಾಧ್ಯತೆ ಆದಷ್ಟು ಹೆಲ್ಪ್ ಮಾಡಿ, ಚೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವೆಲ್ಲ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಇರ್ತಕ್ಕಂಥ ಸ್ನೇಹಿತರೆ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ವಿ ಸ್ಟಾರ್ ಅಲ್ಲೂ ತುಂಬಾ ಜನದು ಹಂಗೆ ಆಗಿದೆ. ಸೀನಿಯರ್ ಹತ್ರ ಕ್ಲೋಸ್ ಇರ್ತಾರೆ, ಜೂನಿಯರ್ ಹತ್ರ ಕೇಳ್ತಾರೆ, ಜೂನಿಯರ್ ಗಳು ಇಲ್ಲ ಅನ್ನಂಗಿಲ್ಲ, ಬಿಡಲ್ಲ ಅನ್ನಂಗಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಕೊಟ್ಟು ಬಿಡ್ತಾರೆ. ಅಯ್ಯೋ ಕೇಳ್ತಾರೆ ಅಂತ ಅವರು ಮೀಟಿಂಗ್ ಬರಲ್ಲ, ಇವ್ರ ಫೋನ್ ಅವ್ರ ಎತ್ತಲ್ಲ, ಅವ್ರ ಫೋನ್ ಇವ್ರ ಎತ್ತಲ್ಲ. ಇವೆಲ್ಲ ನೆಗೆಟಿವ್ ಆಗುತ್ತೆ. ಸೊ ದಯವಿಟ್ಟು ಅದ್ರ ಕಡೆ ಇರೋದ್ರಲ್ಲಿ ಖುಷಿ ಪಡಿ ಸ್ನೇಹಿತರೆ. ಇರೋದ್ರಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಭಗವಂತ ನನ್ನ ಹತ್ರ ಏನು ಇಲ್ಲ, ಒಂದ್ ಬಾಡಿಗೆ ಮನೆನಾರು ಕೊಟ್ಟಿದ್ಯಾ, ಬಾಡಿಗೆ ಕಟ್ಟ ಶಕ್ತಿನಾರು ಕೊಟ್ಟಿದ್ಯಾ, ನಿನ್ಗೊಂದು ಹ್ಯಾಟ್ಸ್ ಆಫ್ ಅಪ್ಪ. ಸೀನಿಯರ್ ಗಳಿಗೆ ನಿಮ್ ಸೀನಿಯರ್ ಬರ್ಲಿಲ್ವಾ, ಒಂದು ಆಪರ್ಚುನಿಟಿ ಕೊಟ್ಬಿಟ್ಟಿದ್ದಾರೆ, ಅದಕ್ಕೊಂದು ಕೃತಜ್ಞತೆ ಹೇಳ್ಬಿಡಿ. ಎಲ್ಲ ಒಂದ್ 4 ಕಡೆ ಬಂದ್ರು, ಇನ್ನೊಂದ್ ಕಡೆ ಬರಕ್ಕಾಗ್ಲಿಲ್ಲ, 4 ಕಡೆ ಬಂದ್ರಲ್ಲ ಅದೇ ಗ್ರೇಟ್ನೆಸ್, ಒಂದ್ ಸಲ್ಯೂಟ್ ಹೊಡಿ. ಎಲ್ಲ ಸೀನಿಯರ್ ಒಂದೇ ತರ ಇರಲ್ಲ ರೀ. 5 ಬೆರಳು ಇದೆಯಲ್ಲ ಒಂದೇ ತರ ಇಲ್ಲ. ಈ 5 ಬೆರಳು ಮಡಿಸಿದಾಗ ಮಾತ್ರ ಒಂದು ಮುಷ್ಟಿ ಆಗುತ್ತೆ, ಕರೆಕ್ಟ್ ಅಲ್ಲ? ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಒಬ್ರು ಲೀಡರ್ ತುಂಬಾ ಆಕ್ಟಿವ್ ಇರ್ತಾರೆ, ಅವ್ರ ಕೆಲಸ ಏನ್ ಹೇಳಿ ಇಡೀ ಟೀಮಿಗೆ ಕೆಲಸ ಮಾಡೋದು. ನನಗೆ ಎಷ್ಟೋ ಜನ ಹೇಳ್ತಾರೆ ಸಂತೋಷ್ ಅವ್ರಿಗೆ ಹುಚ್ಚಿಡ್ದಿದ್ದೀರಿ, ಅವ್ರ ಮನೆ ಮಠ ಎಂಟಿ ಟೈಮ್ ಕೊಡಲ್ಲ, ಬೇಕಾಬಿಟ್ಟಿ ಮಾಡ್ತಾರೆ ಹಂಗಂತ ಹೇಳಿ ನಾವ್ ಮಾಡಕ್ಕಾಗುತ್ತ ನನ್ಗೆ ಹೇಳಿರೋದ್ ಕಿವಿಗ್ ಬಿದ್ದಿದೆ, ನಂಗೆ ಹೇಳಿರೋದೇ ಕಿವಿಗ್ ಬಂದಿದೆ. ಅಯ್ಯೋ ರೀ ಅವ್ರು ಹಗ್ಲು ಮುರಿದು ಮೀಟಿಂಗ್ ಮಾಡ್ತಾರೆ, ನಮ್ಗೆ ಅದೇ ಕೆಲಸ ಏನ್ರಿ ಅಂತಾರೆ. ಕೆಲವರು ಬೆಳಗ್ಗೆ ರಿಂಗ್ ಮಾಡಿದ್ರೆ ಮಾರೋ ದಿನ ಫೋನ್ ಮಾಡಿರ್ತಾರೆ ನನಗೆ, ಸರ್ ಸಾರಿ ನಾನು ತುಂಬಾ ಬಿಸಿ ಇದ್ದೆ, ನಾನು ನೋಡಿರ್ಲಿಲ್ಲ, ಈಗ ಜಸ್ಟ್ ನೋಡಿದೆ ಅಂತಾರೆ. 24 hours ಫೋನೇ ನೋಡಿಲ್ಲ ಅವ್ರು. ಅವ್ರದ್ದು ತಾಯಿ ಫೋನ್ ಬಂದಿರುತ್ತಲ್ಲ, ಅವ್ರ ಹೆಂಡತಿ ಫೋನ್ ಬಂದಿರುತ್ತಲ್ಲ, ಅವ್ರ ಮಕ್ಳದ್ದು ಎತ್ತಲ್ಲ, ಅವ್ರ ಫ್ರೆಂಡ್ಸ್ ಅವ್ರ ಫೋನೇ ಎತ್ತಲ್ಲ, ಅವ್ರ ಕಾಂತಾನೆ ಫೋನ್ ಎತ್ತಲ್ಲ. ಏನ್ ಪ್ರಯೋಜನ ಸ್ನೇಹಿತರೆ? ಫೋನ್ ಇರೋದೇನಕ್ಕೆ ಹೇಳಿ? ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ಒಂದು ಫೋನಿಂದ ಎಷ್ಟು ಪ್ಲಸ್ ಇದೆ ಗೊತ್ತಾ ನಿಮ್ಗೆ ಸ್ನೇಹಿತರೆ?
ನಾವೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ಲ್ಯಾಂಡ್ ಲೈನ್ ವೈರ್ ಕಟ್ ಆದ್ರೆ ಮುಗ್ದೇ ಹೋಯ್ತು. ಅವ್ರ ಮನೆಗೆ 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹೇಳ್ಬೇಕಾದ ಪರಿಸ್ಥಿತಿ. ಇವತ್ತು ವಾಟ್ಸ್ಆಪ್ ಚಾಟಿಂಗ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಆನ್ಲೈನ್ ಅಲ್ಲಿ ಮೆಸೇಜ್ ಕೊಡ್ಬೋದು, ಸೋಷಿಯಲ್ ಮೀಡಿಯಾನ ಅಷ್ಟು ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಭಗವಂತಂಗೆ ಇರೋದ್ರಲ್ಲಿ ನಮ್ಗೆ ಒಳ್ಳೇದ್ ಕೊಟ್ಟಿದ್ದಾನ, ತೃಪ್ತಿ ಪಡಿ ಸ್ನೇಹಿತರೆ. ರ್ಯಾಂಕ್ ಒಂದ್ ಒಳ್ಳೇದ್ ಕೊಡ್ತಾ ಇದ್ದಾನೆ, ಭಗವಂತ ಇನ್ನೂ ಅಪ್ಗ್ರೇಡ್ ಗೆ ತಗೊಂಡೋಗು ಅಂತ ಹೇಳಿ ಕೇಳ್ತಕ್ಕಂತ ಕೆಲಸ ಮಾಡಿ ಪ್ರಯತ್ನ ಪಡಿ. ಭಗವಂತ ಕೊಡು 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 ಅಂತ ಹೇಳಿ ಮನೇಲಿ ಕೂತ್ರೆ ಅವ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ ಸ್ನೇಹಿತರೆ. ಒಂದ್ ಸ್ವಲ್ಪ ಕೆಲವೊಂದನ್ನ ನಾವೇನ್ ಮಾಡ್ಬೇಕು ಅಂತ ಸ್ನೇಹಿತರೆ, ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ನನ್ ಕೆಲಸ ಇನ್ಫಾರ್ಮೇಶನ್ ಕೊಡೋದು, ನಾಲೆಡ್ಜ್ ಕೊಡೋದು ಸ್ನೇಹಿತರೆ. ನನ್ ಕೆಲಸ ಎರಡು, ಒಂದ್ ಇನ್ಫಾರ್ಮೇಶನ್, ಒಂದ್ ನಾಲೆಡ್ಜ್. ಇನ್ಫಾರ್ಮೇಶನ್ ಕೊಟ್ಟ ಮೇಲೂ ನೀವು ತಪ್ಪು ಮಾಡಿದ್ರೆ ಅದು ನಿಮ್ಮ ಮನೆ ಬರ, ನಾವೇನು ಮಾಡಕ್ಕಾಗಲ್ಲ, ಇದು ಹಿಂಗಿರುತ್ತೆ ಅಂತೇಳಿ. ನಾಲೆಡ್ಜ್ ಕೊಟ್ಟ ಮೇಲೂ ಆ ನಾಲೆಡ್ಜ್ ಅನ್ನ ನೀವು ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ನಾವು ಕೆಲವೊಂದು 3 ಪಾಯಿಂಟ್ ಹೇಳಿ ನಾನು ಡೈರೆಕ್ಟ್ ಮುಂದಿನ ವಿಷಯ ಏನಿದೆ ಅಂತ ಹೇಳಕ್ ಬರ್ತೀನಿ ಸ್ನೇಹಿತರೆ. ಇಲ್ಲಿ ಲೀಡರ್ ಆಗಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ನಾವು ಪ್ರೊಫೆಷನಲ್ ಲೀಡರ್ ಆಗ್ಬೇಕಾಗಿದೆ ಸ್ನೇಹಿತರೆ. V-Star ಅಲ್ಲಿ ಗೆಲ್ಬೇಕಂತ ಹೇಳಿದ್ರೆ ಲೀಡರ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಒಬ್ಬ ಪ್ರೊಫೆಷನಲ್ ಲೀಡರ್ ಆಗ್ಬೇಕಾಗಿದೆ ಸ್ನೇಹಿತರೆ. ಒಬ್ಬ ಮೆಕ್ಯಾನಿಕ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಎಫೆಕ್ಟಿವ್ ಮೆಕ್ಯಾನಿಕ್ ಆಗ್ಬೇಕು. ಎಲ್ಲಾ ತರದ ನಾಲೆಜ್ ಇರ್ತಕ್ಕಂಥ ವ್ಯಕ್ತಿಗಳು. ಎಕ್ಸಾಂಪಲ್ ಸ್ನೇಹಿತರೆ ಒಂದ್ ಹೇಳ್ತೀನಿ ಕೇಳಿ. ಪ್ರೊಫೆಷನಲ್ ಲೀಡರ್ ಅಂದ್ರೆ ಯಾರು ಗೊತ್ತಾ? ಒಂದು ಬಿಗ್ ಡ್ರೀಮ್ ಇರ್ತಕ್ಕಂಥ ವ್ಯಕ್ತಿ, ತನ್ನಲ್ಲೂ ಫ್ಯೂಚರ್ ವಿಷನ್ ಇರೋದು, ತನ್ನ ಟೀಮಿಗೂ ಫ್ಯೂಚರ್ ವಿಷನ್ ಕೊಡ್ತಕ್ಕಂಥದ್ದು, ತನ್ನ ತಂಡವನ್ನ ಲೀಡ್ ಮಾಡ್ತಕ್ಕಂಥದ್ದು, ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ತಕ್ಕಂಥದ್ದು. ಎಸ್ ನಾನು ನಿನ್ನ ರ್ಯಾಂಕ್ ಮಾಡಿಸ್ತೀನಿ, ನೆಕ್ಸ್ಟ್ ವೀಕ್ ಅಲ್ಲಿ ಈ ರ್ಯಾಂಕ್ ಮಾಡಿಸ್ತೀನಿ, ನಾನು ನಿಮ್ಗೆ ಈ ತರ ಇನ್ಕಮ್ ಕೊಡಿಸ್ತೀನಿ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಮಾತಾಡ್ತಕ್ಕಂಥವ್ನು ವೆರಿ ವೆರಿ ಇಂಪಾರ್ಟೆಂಟ್. ಅವ್ನು ಲೀಡರ್ ಆಗಿರ್ತಾನೆ. ಕೆಲವ್ರು ಏನ್ ಗೊತ್ತಾ, ಬಿಗ್ ವಿಷನ್ ಇಲ್ಲ. ಈ ವಾರ 10 ಜನ ಲೀಡರ್ ಇದಾರೆ, ಫಸ್ಟ್ ರ್ಯಾಂಕ್ ಅವರು ಅಥವಾ ಹೊಸ್ತಾಗಿರೋರು. ಅವ್ರಿಗೆ FIM ಮಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ರೆ ಒಬ್ಬೊಬ್ರು 1 ID ತರ್ತಾರೆ ಅಂತ ಹೇಳಿದ್ರೆ 10 ID ಬರುತ್ತೆ ಅಂದಾಗ ಒಬ್ಬ ಲೀಡರ್ ಏನ್ ಮಾಡ್ತಾನೆ, ಬಿಡ್ರಿ 2 ID ಬರ್ಲಿ ಸಾಕು, ಹೊರಗಡೆ ಹೋದ್ರೆ ಹೆಂಗಿದ್ರು ಪೆಟ್ರೋಲ್ ಏನೋ ಖರ್ಚಾತಿ, ಬಿಸಿಲಲ್ಲಿ ಯಾರು ಹೋಗೋದು, 3 IDನೇ ಬರ್ಲಿ. ಅವ್ನು ಲೀಡರ್ ಅಲ್ಲ. ಅವ್ನು ವಾರ 3,000-4,000 ಬಂದ್ರೆ ಅವ್ನು ಲೀಡರ್ ಅಲ್ಲ. ಅವನ ಕೆಳಗೆ 10 ಜನ ಇದಾರೆ ಅಂದ್ರೆ 10 ಜನಕ್ಕೂ ಫಸ್ಟ್ ರ್ಯಾಂಕ್ ಮಾಡಿದ್ರೆ 30 ID ಬರುತ್ತೆ. ಇವನಿಗೆ 30 ಬರ್ಬೋದು, ಆದ್ರೆ 10 ಜನ ರ್ಯಾಂಕ್ ಆಗ್ತಾರಲ್ಲ, ಅವ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದಾರೆ? ಇಲ್ಲಿ ಯಾಕೆ ಚಿಂತೆ ಮಾಡ್ಬೇಕಂದ್ರೆ ಸ್ನೇಹಿತರೆ, ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು SP ನಿಮ್ಮ ರ್ಯಾಂಕಿಗೆ, ನಿಮ್ ಸಾಫ್ಟ್ವೇರ್ ಅಲ್ಲಿ ಏನಾದ್ರೂ 3ನೇ ರ್ಯಾಂಕಿಗೆ 2ನೇ ರ್ಯಾಂಕಿಗೆ ಈ ಕಡೆ ರೈಟ್ ಸೈಡ್ ಅಲ್ಲಿ 300 SP ಕೊಡ್ತಾವ, 299 ಪಾಯಿಂಟ್ ಬಂದಿದ್ರು ನಿಮ್ದು 3ನೇ ರ್ಯಾಂಕ್ ಅಂತ ಹೇಳಿ ಸಾಫ್ಟ್ವೇರ್ ಯಾವ್ದೇ ಕಾರಣಕ್ಕೂ ತೋರ್ಸಲ್ಲ. ಸಾಫ್ಟ್ವೇರ್ ಯಾವ್ದೇ ಕಾರಣಕ್ಕೂ ತೋರ್ಸಲ್ಲ. ಅಂದ್ರೆ ಒಬ್ಬ ವ್ಯಕ್ತಿದು ಒಂದೊಂದು SP ಇರ್ಬೋದು, 10 SP ಇರ್ಬೋದು, ಎಲ್ಲದೂನು ನಮ್ಗೆ ಕೌಂಟಿಂಗ್ ಬರುತ್ತೆ. ಇಲ್ಲಿ ಏನ್ ಗೊತ್ತಾ, ಕಲಿಕೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಕಲ್ತಿದ್ದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಸರ್ ನಾನು ಮೀಟಿಂಗ್ ಬಂದ್ಬಿಟ್ಟಿದೀನಿ ಸರ್, ನಾನು ಕಲ್ತು ಬಿಟ್ಟಿದೀನಿ ಸರ್. ಎಷ್ಟಪ್ಪ ಅಳವಡಿಸ್ಕೊಂಡೆ, ಏನ್ ಅಳವಡಿಸ್ಕೊಂಡೆ ಮೀಟಿಂಗ್ ಅಲ್ಲಿ? ಮೀಟಿಂಗ್ ಅಲ್ಲಿ ಎಷ್ಟೋ ಜನ ಕೇಳ್ತಾರಲ್ಲ, ನಿಮ್ಗೆ ಹೇಗ ಅನಿಸ್ತು ಅಂದ್ರೆ, ಸೂಪರ್ ಮಾತಾಡಿದ್ರು, ಹಂಗ್ ಮಾತಾಡಿದ್ರು, ನೀನೇನಪ್ಪ ಅಳವಡಿಸ್ಕೊಂಡೆ? ನಾನು ಹೇಳ್ತೀನಲ್ಲ, ಡಿಸಿಪ್ಲಿನ್ ಹೆಂಗಿರ್ಬೇಕಂತ. ನಾನು ನೋಡಿ ವಿಚಾರದಲ್ಲಿ ನಾನು ನೋಡಿ ಪ್ರಿಯಾ ಮೇಡಮ್ಗೆ ಎಷ್ಟೋ ಸರಿ ಹೇಳಿದೀನಿ, ಯಾಕ್ರಿ ಮೇಡಮ್ ಇನ್ ಟೈಮ್ ನಾವು ಮೀಟಿಂಗ್ ಅಲ್ಲೇ ಮಾತಾಡ್ತೀವಿ, ಮಾತಾಡಿ 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 ಲಾಸ್ಟ್ ಅವ್ರು ಇನ್ ಟೈಮ್ ಬರಕ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಯಾಕೆ 7:30 ಹೇಳ್ತಾರೆ, ಯಾಕೆ 6:30 ಎದ್ದೇಳಬಾರ್ದು? ನೀವು ಒಂದ್ ಪ್ಲೇಸಿಗೆ ಬರ್ಬೇಕಾದ್ರೆ ಯಾಕೆ ಟೈಮ್ ಕ್ಯಾಲ್ಕುಲೇಷನ್ ಆಗ್ತಾರೆ, ಇನ್ ಟೈಮ್ ಬನ್ನಿ ಅಂತ ಮೀಟಿಂಗ್ ಅಲ್ಲಿ ಮಾತಾಡಿದೀನಿ. ಈಗ 10 ನಿಮಿಷ ಮುಂಚೆ ಇರ್ತಾರೋ. ಕೆಲವು ಸರಿ ನಾವು ಕಿದ್ದೇಳ್ಬೇಕು, ಕಿದ್ದೇಳ್ದಾಗ ಕೇಳಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ 4 ಜನ ಮುಂದೆ ಹೇಳ್ಬೇಕಾಗುತ್ತೆ, ಏನ್ ಮಾಡಕ್ಕಾಗಲ್ಲ. ಇವತ್ತು ಅವರೇ ಹೇಳ್ತಾರೆ, ಅವ್ರು ಎಷ್ಟೋ ಮೀಟಿಂಗ್ ಅಲ್ಲಿ ಅವರೇ ಹೇಳಿದ್ದಾರೆ, ಇಲ್ಲ ನಾನು ಲೇಟ್ ಮಾಡ್ತಿದ್ದೆ. ಎಷ್ಟೋ ಸರಿ ರೀಸನ್ ಹಾಕೋರು, ಆ ಬಸ್ ಅಲ್ಲಿ ನಿಂತಿರೋದು, ಫೋಟೋ ರಶ್ ಇರೋದು, ಆ ಬಸ್ ಹತ್ಬೇಕಾದ್ರೆ ಒಳಗ್ ಹೋಗಕ್ಕಾಗಲ್ಲ ಅಂತ ವಿಡಿಯೋ ಹಾಕೋದು ಹಾಕಿದ್ದಾರೆ, ತುಂಬಾ ಸರಿ ಹಾಕಿದ್ದಾರೆ. ಒಂದ್ಸರಿ ನಾನು ಬೈದ್ ಬಿಡ್ತೀನಿ ಅಂತ ರೋಷನ್ ಅವ್ರ ಕೈಲಿ ಫೋನ್ ಮಾಡ್ತಾರೆ, ಸರ್ ಈಗಿನ ನಾನೇ ಬಿಟ್ಟು ಸಿಕ್ಕಾಬಟ್ಟೆ ರಶ್ ಇತ್ತು ಸರ್, ಇನ್ನೇನ್ ಬಂದ್ಬಿಡ್ತಾರೆ ಸರ್ ಅಂತ ರೋಷನ್ ಅವ್ರ ಕೈಲಿ ಫೋನ್ ಮಾಡ್ತಾರೆ. ನಾನು ಯಾರಾದ್ರೆ ನನ್ಗೆ ಏನಾಗಬೇಕಾದ್ರಿ, ವರ್ಕ್ ಅಂತ ಬಂದಾಗ ವರ್ಕ್ ಆಗ್ಬೇಕು. ನಾಳೆ ಜೂನಿಯರ್ ಬಂದು ಸೀನಿಯರ್ ಲೇಟ್ ಆಯ್ತು ಅಂದ್ರೆ ನಾಳೆ ನನಗ್ ಮಾತಾಡಕ್ಕೆ ವಾಯ್ಸ್ ಇರಲ್ಲ. ಈಗ ಸರಸ್ವತಿ ಅವ್ರು ಇನ್ ಟೈಮ್ ಬಂದು ಪ್ರಿಯಾ ಕದಮ್ ಅವ್ರು ಲೇಟ್ ಬಂದ್ರೆ, ಸರಸ್ವತಿ ಅವ್ರು ನೆಕ್ಸ್ಟ್ ಲೇಟ್ ಬಂದ್ರೆ ನಾನು ಮಾತಾಡಕ್ ಆಗುತ್ತಾ? ಮಾತಾಡಕ್ ಆಗಲ್ಲ. ನಾನು ಹೇಳಿ 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 ಲಾಸ್ಟ್ಗೆ, ಮೇಡಮ್ ನಿಮ್ಗೆ 7:30 ಬಸ್ ರಶ್ ಇರುತ್ತಲ್ವಾ, ಹಾಗಾದ್ರೆ ನೀವೇನ್ ಮಾಡ್ಬಿಡಿ ಗೊತ್ತಾ, 5 ಗಂಟೆಗೆ ಇದಳ್ರಿ, ಅವತ್ತು 5 ಗಂಟೆಗೆ ಇದಳ್ರಿ, ಫ್ರೆಶ್ ಅಪ್ ಆಗಿ 6 ಗಂಟೆ 6:15 ಬಸ್ ಸ್ಟ್ಯಾಂಡಿಗೆ ಬನ್ನಿ. 6:15 ಮಿಸ್ ಆಯ್ತಾ 6:15 ಬಸ್ ಸಿಗತ್ತಿ, 6:15 ಮಿಸ್ ಆಯ್ತಾ 6:45 ಗತ್ತಿ, 6:45 ಮಿಸ್ ಆಯ್ತಾ 7 ಗಂಟೆ ಗತ್ತಿ. 4 ಬಸ್ಸಲ್ಲಿ ಯಾವ್ದಾದ್ರು 1 ಬಸ್ಸಲ್ಲಿ ನಿಮಗೆ ಸೀಟ್ ಸಿಗುತ್ತಲ್ಲ, ನೀವ್ ಇನ್ ಟೈಮ್ ಬರ್ಬೋದಲ್ಲ ಅಂತ ಹೇಳಿ ಅವಾಗಿಂದ ಟೈಮ್ಗೆ ಸರಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾ ಆಸ್ ಎ ಕೋಚ್ ನಿಮ್ಗೆ ಏನ್ ಅನ್ಸುತ್ತೆ, ಕೆಲವ್ರಿಗೆ ನನ್ನ ಟಾರ್ಗೆಟ್ ಇಟ್ಟು ಹೇಳ್ತಾರೆ, ನನಗೆ ನೋವಿಸ್ತಾರೆ, ನನಗೆ ಹರ್ಟ್ ಮಾಡ್ತಾರೆ ಅಂತ ಹೇಳಿ ಕೆಲವ್ರು ಮಾತಾಡ್ತಾರೆ ಸ್ನೇಹಿತರೆ. ಒಬ್ಬ ಕೋಚ್ ಕೆಲ್ಸ ಒಳ್ಳೆ ಬ್ಯಾಟ್ಸ್ಮನ್ ಆಗ್ಬೇಕಂತ ಹೇಳಿದ್ರೆ ಅವ್ನ್ ಕವರ್ ಡ್ರೈವ್ ಹೆಂಗ್ ಹೊಡಿಬೇಕು, ಫಾರ್ವರ್ಡ್ ಆಗಿ ಹೆಂಗ್ ಹೊಡಿಬೇಕು, ಬ್ಯಾಕ್ ಸೈಡ್ ಯಾರಿದ್ದಾರೆ ಎಲ್ಲ ಅವ್ನ ತಲೆಯಲ್ಲಿ ಇರ್ಬೇಕು ಅಷ್ಟೇ ಆಕ್ಟಿವ್ ಆಗಿ. ಒಬ್ಬ ಬ್ಯಾಟ್ಸ್ಮನ್, ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ನ ತಯಾರು ಮಾಡ್ಬೇಕಂದ್ರೆ ಒಬ್ಬ ಕೋಚ್ ಕಟ್ನಿಟ್ಟಾಗಿ ಅವನಿಗೆ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಗಮನ ಕೊಡ್ಲೇಬೇಕು. ಪ್ರಾಕ್ಟೀಸ್ ಲೇಟ್ ಮಾಡಬಾರ್ದು, ಇನ್ ಟೈಮಿಗೆ ಬಾ ಅನ್ಬೇಕು.
ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಯಾರ ಬಿರಿ ತಿಂದು ಬಂದ್ರೆ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ಅದನ್ನೆಲ್ಲ ಕೋಚ್ ಹೇಳ್ಬೇಕು. ನನಗೆ ತಿನ್ನಕ್ ಬಿಡಲ್ಲ, ನನಗೆ ಫೋರ್ಸ್ ಮಾಡ್ತಾರೆ, ನನಗೆ ಬೆಳಿಗ್ಗೆ ಬರಕ್ ಕೇಳ್ತಾರೆ. ಹಂಗಾದ್ರೆ ಅವ್ನು ಒಳ್ಳೆ ಬ್ಯಾಟ್ಸ್ಮನ್ ಆಗ್ಲಿಕ್ಕೆ ಆಗಲ್ಲ. ವಿರಾಟ್ ಕೊಹ್ಲಿ ಅಂತ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಕ್ರಿಯೇಟ್ ಮಾಡ್ಬೇಕಾದ್ರೆ, ಸಚಿನ್ ತೆಂಡೂಲ್ಕರ್ ಅಂತ ಒಳ್ಳೆ ಬ್ಯಾಟ್ಸ್ಮನ್ ಕ್ರಿಯೇಟ್ ಆಗ್ಬೇಕಾದ್ರೆ ಆ ಕೋಚ್ ಇದ್ರಲ್ಲ ಪವರ್ಫುಲ್ ಇದ್ರು ಸ್ನೇಹಿತರೆ, ಪವರ್ಫುಲ್ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಅವ್ರ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತಿತ್ತು. ಅವ್ರು 4 ಗಂಟೆಗೆ ಬರ್ಬೇಕಂದ್ರೆ ಕೋಚ್ 3:30 ಇರೋನು, ಕೋಚ್ 3:30 ಇರೋನು. ಸಚಿನ್ ತೆಂಡೂಲ್ಕರ್ಗೂ ಅವ್ನು ಇರ್ತಕ್ಕಂತ ಇದು ಗ್ರೌಂಡಿಗೂ 2 ಗಂಟೆ ಡಿಫ್ರೆನ್ಸ್ ಇತ್ತಂತೆ ಸ್ನೇಹಿತರೆ. ಎಕ್ಸಾಕ್ಟ್ 3:30ಗೆ ಅವನು ಇದು ಮಹಾರಾಷ್ಟ್ರದಲ್ಲಿ ಸ್ಟೇಡಿಯಂ ಅಲ್ಲಿ ಇರ್ಬೇಕಿತ್ತಂತೆ ಸಚಿನ್. ಎಷ್ಟು ಗಂಟೆಗೆ? 3:30 ಗಂಟೆಗೆ ಇರ್ಲೇಬೇಕಿತ್ತಂತೆ ಪ್ರಾಕ್ಟೀಸ್ಗೆ. 3:30 ಗಂಟೆಗೆ ಅವ್ರು ಇರ್ಬೇಕಂದ್ರೆ ಸಚಿನ್ ಮನೆ ಗ್ರೌಂಡ್ ಇಂದ 2 hours ದೂರ. ಅಂದ್ರೆ ಎಷ್ಟು ಗಂಟೆಗೆ ಬರ್ಬೇಕು ಅವನು? 1:30 ಮನೆ ಬಿಡ್ಬೇಕು. 1:30 ಬಿಟ್ರೆ 2:30, 3:30ಗೆ ಫೀಲ್ಡಿಗೆ ಬರ್ತಾನೆ ಗ್ರೌಂಡಿಗೆ. ಅವ್ನು 1:30 ಬಿಡ್ಬೇಕಂದ್ರೆ ಅವ್ನು ಎಷ್ಟು ಗಂಟೆಗೆ ಮಲಗಬೇಕು? ಮಲಗ್ಲಿಕ್ಕೆ ಸಾಧ್ಯತೆ ಆಗಿರ್ತಿತ್ತ? ಆದ್ರೂನು ಎಸ್ ಏನಾರಾಗ್ಲಿ ನನ್ ಕೋಚ್ ಹೇಳ್ತಾ ಇದ್ರೆ ನಾನು ಒಳ್ಳೆ ಬ್ಯಾಟ್ಸ್ಮನ್ ಆಗ್ಬೇಕು, ಜಗತ್ತಲ್ಲಿ ನೇಮ್ ಮಾಡ್ಬೇಕು ಅಂತ ಹೇಳಿದೆ. ಯಾಕೆ? ಇವತ್ತು ಕ್ರಿಕೆಟ್ ಭಗವಾನ್ ಆಗ್ಲಿಲ್ವಾ ಅವನು? ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಫುಟ್ಬಾಲ್ ಆಡಿಲ್ಲ, ಬ್ಯಾಡ್ಮಿಂಟನ್ ಆಡಿಲ್ಲ, ಸೋತಿದ್ದೀನಿ ಅಂತ ಹೇಳಿ ನಾನ್ 0 ಹೊಡೆದೆ ಅಂತ ಇದ್ ಮಾಡ್ಲಿಲ್ಲ. ಬರೀ ಕ್ರಿಕೆಟ್ 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 ಕ್ರಿಕೆಟ್. ಇವತ್ತು ಕ್ರಿಕೆಟ್ ಭಗವಾನ್. ಯಾವ್ದ್ರಲ್ಲಾರು ಒಂದ್ರಲ್ಲಿ ಮಾಡ್ಬೇಕು. ಕೆಲವರು ಇಲ್ಲೂ ಮುಸ್ತಾರೆ, ಅಲ್ಲೂ ಮುಸ್ತಾರೆ, ಅಲ್ಲೂ ಮುಸ್ತಾರೆ. ಉದ್ಧಾರ ಆಗಲ್ಲ ಸ್ನೇಹಿತರೆ. ಎಂಬಿ ಸರ್ ಹೇಳಲ್ವಾ, ಕಾಂಗ್ರೆಸ್ ಅಲ್ಲಿ 6 ತಿಂಗಳು, ಬಿಜೆಪಿ 6 ತಿಂಗಳು, ಜೆಡಿಎಸ್ ಅಲ್ಲಿ 6 ತಿಂಗಳು, ಸ್ವಂತ ಪಕ್ಷದಲ್ಲಿ 6 ತಿಂಗಳು. ಅಲ್ಲಿ ಎಲ್ಲೂ ಕೌನ್ಸಿಲರ್ ಕೂಡ ಅವನು ಆಗಕ್ಕಾಗಲ್ಲ. ಅದೇ ಒಂದ್ ಪಕ್ಷದಲ್ಲಿದ್ರೆ ಆ ಪಕ್ಷ ನಿಮಗೆ ಬೆಲೆ ಕೊಡುತ್ತೆ. ಕಸ ಕುಡ್ತೇನೆ ಇವನು, ಬಾವುಟ ಕಟ್ಟಿದ್ದಾನೆ ಇವನು, ಪಕ್ಷಕ್ಕೋಸ್ಕರ ಹೋರಾಟ ಮಾಡಿದಾನೆ ಅಂತ ಹೇಳಿ ಒಂದ್ ಸೀಟ್ ಆದ್ರೂ ಕೊಡ್ತಾರೆ, ಯಾವ್ದಾರು ಒಂದು ಹುದ್ದೆನಾದ್ರೂ ಕೊಡ್ತಾರೆ ಸ್ನೇಹಿತರೆ. ಅವಾಗ ಗೆಲ್ಲಿಕ್ಕಾಗತ್ತೆ. ಕೆಲವ್ರು ಏನ್ ಮಾಡ್ತಾರೆ, ರಿಸಲ್ಟ್ ಕಮ್ಮಿ ಆಯ್ತು ಅಂದ ತಕ್ಷಣನೇ ಆ ಕಂಪ್ನಿಗೆ ಹೋಗೋಣ, ಈ ಕಂಪ್ನಿಗೆ ಹೋಗೋಣ, ಇವ್ರಿಗೆ ಹೋಗೋಣ, ಅವ್ರಿಗೆ ಡಿಸ್ಟರ್ಬ್ ಮಾಡೋಣ, ಇಲ್ಲಿ ಟೀಮ್ ಅಲ್ಲಿಗೆ ತಗೊಂಡ್ ಹೋಗೋಣ, ಏನೇನೋ ದುರಾಲೋಚನೆ ಬರುತ್ತೆ. ಮನುಷ್ಯಂಗ್ ಬರ್ದಲ್ಲೇ ಯಾರಿಗೂ ದುರಾಲೋಚನೆ ಬರಲ್ಲ ಸ್ನೇಹಿತರೆ. ಪ್ರಾಣಿಗಳಿಗಂತೂ ಬರಲ್ಲ ದುರಾಲೋಚನೆ. ಪ್ರಾಣಿಗೆ ಏನ್ ಬರುತ್ತೆ ಹೇಳಿ? ಅದ್ ಏನ್ ಬೇಕಾದ್ ತಿನ್ಬೇಕು ಅನ್ನೋದು ಬರಲ್ಲ. ಮನುಷ್ಯನ ಒಬ್ನಿಗೆ ಕೆಟ್ಟ ಅಭ್ಯಾಸ ಜಾಸ್ತಿ ಇರೋದು. ಆ ಸಂದರ್ಭದಲ್ಲಿ ಅವನು ಕಾನ್ಸಂಟ್ರೇಷನ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮನ್ಸನ್ನ, ಅವನಷ್ಟು ಒಳ್ಳೆಯವ್ರು ಯಾರು ಆಗಲ್ಲ ಸ್ನೇಹಿತರೆ. ಈಗ ವಿಶ್ವಾಮಿತ್ರನ್ ಎಂಬಿ ಸರ್ ಹೇಳಲ್ವ ಯಾವಾಗ್ಲೂ, ಒಳ್ಳೆ ತಪಸ್ ಮಾಡ್ತಿದ್ದ, ಇನ್ನೇನ್ ಭಗವಂತ ಬರ್ಬೇಕು ಅನ್ಬೇಕಾದ್ರೆ ವಿಶ್ವಕನ್ಯರು ಮೇಲ್ಗಡೆಯಿಂದೆಲ್ಲ ಬಂದು ತಗದಿನ್ ಭರತನಾಟ್ಯ ಆಡ್ಬೇಕಾದ್ರೆ ಒಂದ್ ಕಣ್ ತೆಗ್ದಿದ್ದಷ್ಟೇ ವಿಶ್ವಾಮಿತ್ರ. ಒಂದೇ ಒಂದ್ ಕಣ್ಣು, ಡ್ಯಾನ್ಸ್ ಹೆಂಗಿದೆ ನೋಡ್ಬಿಡೋಣ ಅಂತ. ಇವತ್ತು ಏನಾಗೋಯ್ತು, ತಪಸ್ಸೆ ಭಗ್ನ ಆಗೋಗ್ಬಿಡ್ತು ಸ್ನೇಹಿತರೆ. ಎಷ್ಟೋ ಜನ ಫುಲ್ ಎಫರ್ಟ್ ಹಾಕಿರ್ತಾರೆ, ಎಲ್ಲ ನೇಮ್ ಅಂಡ್ ಫೇಮ್ ಬಂದಿರುತ್ತೆ. ಆ ನೇಮ್ ಅಂಡ್ ಫೇಮ್ ಇನ್ನೇನ್ ಬಂತು, ಏನೋ ಒಂದ್ ಚೂರ್ ಆಚೆ ಈಚೆ ಆಯ್ತು ಅಂದ ತಕ್ಷಣ ಗಮನ ಆಚೆ ಈಚೆ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಆ ಬ್ರ್ಯಾಂಡ್ ವ್ಯಾಲ್ಯೂ ಹೋಯ್ತು, ಆ ಫ್ರೆಂಡ್ ಸರ್ಕಲ್ ಹೋಯ್ತು, ಎಲ್ಲದು ಹೋಯ್ತು, ನಿರ್ನಾಮ ಆಗೋಯ್ತು ಸ್ನೇಹಿತರೆ. ಗಳಿಸಿದ್ದೇನ್ ಬಂತು ಸ್ನೇಹಿತರೆ? ವಿ ಸ್ಟಾರ್ ಅಲ್ಲಿ ಕಲೀಲಿಕ್ಕೆನೆ 1 ವರ್ಷ ಬೇಕು ಸ್ನೇಹಿತರೆ, ಕಲೀಲಿಕ್ಕೆ 1 ವರ್ಷ ಬೇಕು. ನೀವು ಸ್ಕೂಲಿಗೆ ಸೇರಿದ ತಕ್ಷಣ ನೀವೇನ್ ಜಾಬ್ಗೆ ಹೋಗ್ಬಿಡ್ತೀರಾ? 10 ವರ್ಷ 15 ವರ್ಷ ಕಲಿತಿರಲ್ರಿ. 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು, 6, 7, 8, 9, 10, PUC, ಸೆಕೆಂಡ್ ಇಯರ್ PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಅದಾದ್ಮೇಲೆ ಜಾಬ್. ಅಲ್ಲಿವರೆಗೂ ದುಡ್ಡು ಸುರಿಯೋದೇ ಆಗತ್ತೆ ಕಾಲೇಜಿಗೆ. ಬಟ್ಟೆ ಹಾಕು, ಶೂ ಹಾಕು, ಬುಕ್ ತಗೋ, ಟ್ಯೂಷನ್ ಹೋಗು, ಅದ್ ಕಟ್ಟು, ಸ್ಕೂಲ್ ಡೇ ಕಟ್ಟು, ಎಲ್ಲ ಕಟ್ಟು. ಏನ್ ರಿಟರ್ನ್ಸ್ ಇದೆ? ಅಲ್ಲ, ಏನ್ ರಿಟರ್ನ್ಸ್ ಇದೆ? ಇಲ್ಲಿ ಬಂದ ತಕ್ಷಣನೇ ನಿಮ್ಗೆಲ್ಲ ರಿಟರ್ನ್ಸ್ ಬಂದ್ಬಿಡ್ಬೇಕು. ಬಂದ ತಕ್ಷಣನೇ ಆಡಿ ಕಾರ್ ಲೆವೆಲ್ಗೆ ಬೆಳೆದ್ ಬಿಡ್ಬೇಕು. ಬಂದ ತಕ್ಷಣ ವಾರ 20,000 ಬಂದ್ಬಿಡ್ಬೇಕು. ಬರುತ್ತೆ, ವಾರನು 20,000 ಬರುತ್ತೆ. ಆ 20,000 ತಕ್ಕನ ಕೆಲಸ ಮಾಡ್ತೀರಾ ನೀವು? ನಮ್ಗೆ ಯಾಕೆ ಲಕ್ಷ ಲಕ್ಷ ಬರುತ್ತೆ? ಯಾಕೆ ಬರುತ್ತೆ ಹೇಳಿ? ರಾತ್ರಿ ಆಗ್ಲೂ ವಿ ಸ್ಟಾರ್ ಅಂತ ಜಪ ಮಾಡ್ತೀವ್ರಿ. ಬಡ್ಕೊಳ್ಳೋದೇ ಕೆಲ್ಸ, ಬಡ್ಕೊಳ್ಳೋದೇ ನಮ್ ಕೆಲ್ಸ, ಮಾತಾಡೋದೇ ಕೆಲ್ಸ. ಕಂಟಿನ್ಯೂಟಿ ಮಾತಾಡ್ತಾ ಇರ್ತೀವಿ. ನಮ್ಮಲ್ಲಿ ಹೇಳ್ತಾರೆ, ಎಷ್ಟು ಝೂಮ್ ಮೀಟಿಂಗ್ ಎಷ್ಟು ಮಾತಾಡ್ತಿರ್ರಿ, ಫೋನ್ ಬರ್ತಾ ಇರತ್ರಿ, ಸ್ವಲ್ಪ ಹಾರ್ಟಿಗೆ ರಿಲ್ಯಾಕ್ಸ್ ಆದ್ರೂ ಕೊಡ್ರಿ ಅಂತಾಳೆ. ಕಾರ್ಡಿಯೋ ಕಪ್ ತಂದಿಟ್ಟು ಹೋಗ್ತಾಳೆ. ಈಗ ಝೂಮ್ ಮಾಡ್ತಿದ್ದೆ, ಪಪ್ಪಲ್ಲಿ ಮಾತಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಆಗುತ್ತೆ, ಬಾ ಸೀದಾ ನಾವು ಶಾಪಲ್ಲಿ ಇರೋಣ, 9:00 ಪಪ್ಪನ್ ಮುಗಿಯುತ್ತೆ, ನಾವ್ ಅವಾಗ ಬರೋಣ ಅಂತೇಳಿ ಕಾರ್ಡಿಯೋ ಕಪ್ ಇಟ್ಟೋದ್ರು. ಕುಡ್ಕೊಂಡು ನೀವು ಮಾತಾಡಿ ಅಂತ. ಕಂಟಿನ್ಯೂ ನೀವು ಮಾತಾಡ್ತಾನೆ ಇರ್ತೀರ ಅಂತ. ಹೌದು, ನಮ್ ಇನ್ವಾಲ್ವ್ಮೆಂಟ್ ಇದೆ ಸ್ನೇಹಿತರೆ. ನಮಗೆ ನಮ್ ಟೀಮ್ ಅವ್ರು ಬಂದಿದ್ದಾರೆ, ಅವ್ರಿಗೆ ಏನಾದ್ರು ಒಂದು ಇನ್ಕಮ್ ಕೊಡಿಸ್ಬೇಕು, ಏನಾದ್ರು ಒಂದು ಮಾತಲ್ಲಿ ಕೆಲವೊಂದು ಟ್ಯೂನ್ ಆಗ್ಬಹುದು. ಯಾರು ಒಂದು 100 SP ಗೆ ಎಸ್ ಸರ್ ಸಂತೋಷ್ ಸರ್ ಮೀಟಿಂಗ್ ಕೇಳಿದೆ, ಒಂದು 100 SP ಮಾಡ್ತೀನಿ ಅಂತ ಮಾಡಿದಾಗ ಯಾರ್ದು ಅವ್ರದ್ದು 100 SP ಇಂದ ಅವ್ರದ್ದು ಮೊದಲೇ ರ್ಯಾಂಕ್ ಆಗ್ಬೋದು, ಇನ್ನೊಬ್ರದ್ದು ಯಾರ್ದು ಸೆಕೆಂಡ್ ರ್ಯಾಂಕ್ ಆಗ್ಬೋದು. ಯೋಚನೆ ಮಾಡ್ಬೇಕಲ್ಲ ಸ್ನೇಹಿತರೆ. ಯಾವಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಇವರೇ ಪ್ರೊಫೆಷನಲ್ ಲೀಡರ್. ಸುಮ್ನೆ ಸೂಟು ಬೂಟು ಹಾಕೊಂಡು ಐ ಎಮ್ ಎ ಲೀಡರ್, ಏನೋ ಒಂದ್ 4 ರ್ಯಾಂಕ್ ಮೇಲೆ ಹೋದ ತಕ್ಷಣ ಲೀಡರ್ ಅಲ್ಲ. ಒಬ್ಬ ಲೀಡರ್ ಆದವನು ಸರ್ವೆಂಟ್ ತರ ಇರ್ಬೇಕು, ಒಬ್ಬ ತಾಯಿ ಸಮಾನದಲ್ಲಿ ಇರ್ಬೇಕು. ಏನಾಗಿದೆ ಮನೇಲಿ ಮಕ್ಕಳು ತಿಂದ್ಮೇಲೆ ತಾಯಿ ತಿನ್ನೋದು, ಗಂಡ ತಿಂದ್ಮೇಲೆ ತಾಯಿ ತಿನ್ನೋದು, ಅಲ್ಲಿವರೆಗೂ ತಿನ್ನಲ್ಲ. ಉಳಿದ್ರೆ ಅದನ್ನ ತಿಂತಾಳೆ, ಉಳ್ದಿಲ್ಲ ಅಂದ್ರೆ ಏನೋ ಮನೇಲಿ ಉಳಿದ್ಕೊಳ್ದಿದ್ ನೀರ್ ಕುಡ್ಕೊಂಡು ಮಲಗ್ತಾಳವಳು, ಅವಳು ತಾಯಿ ಅಂತ ಹೇಳ್ತಾರೆ. ಮಗ ತಿನ್ನಕ್ಕಿಂತ ಮುಂಚೆ, ಮಕ್ಳು ತಿನ್ನಕ್ಕಿಂತ ಮುಂಚೆ, ಗಂಡನ್ ತಿನ್ನಕ್ಕಿಂತ ಮುಂಚೆ ಯಾರ ಅರಸ್ತಾಯಿಲಿ, ಗಂಡನ ಅರಸ್ತಾಯಿಲಿ, ಮಕ್ಳ ಅರಸ್ತಾಯಿಲಿ ಅಂತ ತಿಂದ್ರೆ ಅವ್ರಿಗೆ ಯಾರು ಹೆಂಡತಿ ತಾಯಿ ಅಂತ ಬೆಲೆ ಕೊಡ್ತಾರೆ? ತಾಯಿ ಸಮಾನ ಅಂತ ಯಾರಿಗೆ ಕೊಡ್ತಾರೆ ಹೇಳಿ? ತನ್ನ ಫ್ಯಾಮಿಲಿ ಕುಟುಂಬ ಫಸ್ಟ್,
ಅದ್ರ ನಂತರ ನೆಕ್ಸ್ಟ್ ಅಂತಾರಲ್ಲ ಅವಾಗ ಮಾತ್ರ ಸ್ನೇಹಿತರೆ. ಇಲ್ಲೂ ಅಷ್ಟೇ, ನನ್ನ ಟೀಮ್ ಫಸ್ಟ್, ಆಮೇಲೆ ನಾನ್. ಒಬ್ಬ ಲೀಡರ್ ಆದವನು ಎಂಡಿಂಗ್ ವರ್ಗು ಹೋಗಲ್ಲ. ಏನಾಗ್ತಾ ಇದೆ ಎಲ್ಲ ಹೋದ್ರ, ಡಿಸ್ಕಷನ್ ಆಯ್ತಾ, ಏನಾರು ಬಿಟ್ಟು ಹೋಗಿದಾರ, ಏನಾರು ಮಾಡಿದಾರ, ಅವ್ರ ಮನೆಗ್ ತಲುಪುದ್ರ, ಎಷ್ಟೊತ್ತಿಗೆ ತಲುಪುದ್ರು, ಮನೇಲಿ ಏನಾರು ಹೇಳಿದ್ರ, ಅಕಸ್ಮಾತ್ ಎಷ್ಟೋ ಜನ ಲೀಡರ್ ಹೆಂಗಿದ್ದಾರೆ ಅಂದ್ರೆ ಪಾಪ ಹೆಣ್ಮಕ್ಳು ನೈಟ್ ಹೋಗಿರ್ತಾರೆ, ಅಟ್ಲೀಸ್ಟ್ ಬಸ್ ಸಿಕ್ತಾ ಅಂತ ಫೋನ್ ಮಾಡಿರಲ್ಲ ಅವ್ರಿಗೆ, ಅಟ್ಲೀಸ್ಟ್ ಜರ್ನಿಲಿ ಇದಾರ ಅಂತ ಫೋನ್ ಮಾಡಿರಲ್ಲ, ಅಟ್ಲೀಸ್ಟ್ ಲೇಟ್ ನೈಟ್ ಮನೆಗೆ ಹೋದಾಗ ಅವ್ರ ಹಸ್ಬೆಂಡ್ ಬೈದಿರ್ತಾರೋ ಏನ್ ಬಂದಿರ್ತಾರೋ, ಬೆಳಿಗ್ಗೆ ವಾಪಸ್ ಕಾಲ್ ಬಂದಿಲ್ಲಲ್ಲ 10 ಗಂಟೆ ಆದ್ರೂ ಒಂದ್ ಕಾಲ್ ಮಾಡಿ ಮಾತಾಡೋಣ ಅಂತಾನೆ ಎಷ್ಟೋ ಜನ ಲೀಡರ್ ಫೋನ್ ಮಾಡಿರಲ್ಲ ಸ್ನೇಹಿತರೆ. ಹೋಗಿರ್ತಾರ್ರಿ ಬಿಡ್ರಿ, ಏನ ಪಾಪ ಲೇಟ್ ನೈಟ್ ಹೋಗಿರ್ತಾರ, ಅವ್ರ ಹಸ್ಬೆಂಡ್ ಬೈದ್ ನೆಗೆಟಿವ್ ಆಗಿರ್ಬೋದು, ಯಾರಿಗ್ ಗೊತ್ತು. ಅವ್ರು ಎಷ್ಟೇ ಟ್ರೈನಿಂಗ್ ತಗೊಳ್ಳಿ, ಮನೆ ಅಂತ ವಾತಾವರಣ ಬಂದಾಗ ನಾವು ಬೆಂಡ್ ಆಗ್ಲೇಬೇಕಾಗತ್ತೆ, ಅವ್ರು ಹೇಳಿದ್ದನ್ನ ನಾವು ಕೇಳಲೇಬೇಕಾಗತ್ತೆ. ಆ ಡಿಪ್ರೆಷನ್ ಅಲ್ಲಿ ಅವತ್ತು ವರ್ಕಿಗೆ ಹೋಗಿ ಡ್ರಾಪ್ ಆಯ್ತು. ಅದೇ ನಿಮ್ ಫೋನ್ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋದ್ರಿ ಮೇಡಮ್, ಹೌದಾ ಸೂಪರ್ ವೆಲ್ ಮೇಡಮ್, ಆಲ್ ದ ಬೆಸ್ಟ್, ಫೋನ್ ಆಗಿಲ್ವಾ, ಒಂದು ವಾಟ್ಸ್ಆಪ್ ಅಲ್ಲಿ ಅವ್ರು ರೀಚ್ ಆದ್ಮೇಲೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ಆ ಕನ್ಸರ್ನ್ ಇದೆಯಲ್ಲ, ಎಮೋಷನಲ್ ಬಾಂಡಿಂಗ್ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ, ಎಲ್ಲೋ ಕರ್ಕೊಂಡು ಹೋಗುತ್ತೆ. ಎಷ್ಟೋ ಜನ ಕೆಲಸ ಮಾಡೋದೇ ಇಲ್ಲ. ಟೀಮ್ ಅಂದ್ರೆ ಏನು, ಒಂದು ಫ್ಯಾಮಿಲಿ ಇದ್ದಂಗೆ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದು ಒಂದು ಟೀಮು. ನಾವು 100 ಜನಕ್ಕೆ ರೀಚ್ ಆಗಕ್ ಆಗಿಲ್ಲ ಅಂದ್ರು 10 ಜನಕ್ಕಾದ್ರೂ ನೀವು ರೀಚ್ ಆಗ್ಬೇಕು. 100 ಜನ 1000 ಜನಕ್ಕೆ ಒಂದು ಬ್ರ್ಯಾಂಡ್ ಆಗಕ್ ಆಗಿಲ್ಲ ಅಂದ್ರು 10 ಜನಕ್ಕಾದ್ರೂ ನಮ್ ಸರ್ ಅಂತ ಒಂದು ಮಾತು ಹೇಳ್ತಕ್ಕಂಥ 10 ಜನ ಇತ್ತು ಅಂದ್ರೆ 1000 ಜನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಎಷ್ಟೋ ಜನಕ್ಕೆ ತಂಡ ಬರುತ್ತೆ, ತಂಡ ಉಳಿಸ್ಕೊಳ್ಳೋ ಟ್ಯಾಲೆಂಟ್ ಇಲ್ಲ, ಇರುತ್ತೆ ಸೋಮಾರಿತನ, ಆಲಸ್ಯತನ. ಕಾಫಿ ಕುಡ್ಸಿದ್ರೆ ಕಾಫಿ ದುಡ್ಡು ಹೋಗುತ್ತೆ, ಆಟೋ ಹೋದ್ರೆ ಆಟೋಗ್ ದುಡ್ಡು ಹೋಗುತ್ತೆ, ದೂರದಿಂದ ಬಂದಿರ್ತಾರೆ, ಒಂದ್ ನೀರ್ ಕುಡ್ಸೋಣ, ಒಂದ್ ಜ್ಯೂಸ್ ಕುಡ್ಸೋಣ, ಸಣ್ಣ ಪುಟ್ಟ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಟೀಮ್ ಬಂದಿರುತ್ತೆ, ಹಂಗೆ ಟೀಮ್ ವಾಶೌಟ್ ಆಗೋದು. ಕೆಲವು ಕಡೆ ಚೆಲ್ಲ ಟೈಮಲ್ಲಿ ಚೆಲ್ಬೇಕು, ಬಾಚೋ ಟೈಮಲ್ಲಿ ಚೆನ್ನಾಗಿ ಬಾಚ್ಬೇಕು. ನಾವು ನೋಡಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ, ಬ್ಲಾಸ್ಟ್ ಮಾಡ್ತೀವಿ, 100 ರೂಪಾಯಿ ಕಮ್ಮಿ ಬಂತು, 100 ರೂಪಾಯಿ ಜಾಸ್ತಿ ಆಯ್ತು, ಯಾರು ಪಾಸ್ ಇಲ್ದಲ್ಲೇ ಒಳಗ್ ನುಗ್ಗುದ್ರ, ಏನೋ ಬಿಡಿ, ಏನು ಮಾಡಕ್ಕಾಗಲ್ಲ ಅಂತ ನಾವು ಕಾರ್ಯಕ್ರಮ ಮಾಡಾಕಿರ್ತೀವಿ. ಆದ್ರೆ ಭಗವಂತ ಯಾವ್ದಾದ್ರು ಒಂದು ರೂಟಲ್ಲಿ ನಮಗೆ ಕೊಟ್ಟಿರ್ತಾನ. ಇದೇ ಗೋವಾಗ್ ಬಂದಾಗ ಪ್ರಾಮಿಸ್ ಹೇಳ್ತಾ ಇದೀನಿ ಕೇಳಿ, ನನ್ನ ಪೇಮೆಂಟ್ 1,60,000 ಇನ್ನೂ ಸ್ಟ್ರಕ್ ಆಗಿದೆ, ಬರ್ಲಿಲ್ಲ. ಹೋಟೆಲ್ ಬಿಲ್ ಕ್ಲಿಯರ್ ಆಗ್ಬೇಕಾದ್ರೆ ಇವತ್ತು ಬಂದಿಲ್ಲ ನನಗೆ. ಸರ್ ನಾಳೆ ಆಗ್ತೀನಿ ಸರ್, ನಾಡ್ದು ಆಗ್ತೀನಿ, ಬೈಯಂಗಿಲ್ಲ ಬಿಡಂಗಿಲ್ಲ. ಈವೆಂಟ್ ಮ್ಯಾನೇಜ್ಮೆಂಟ್ ಅವರೇ, ಕಂಪ್ನಿನೂ ಕೊಡ್ತಾರೆ ಅಂತ ಹೇಳಿದ್ರು, ಯಾಕಂದ್ರೆ ನಾವು ಈವೆಂಟ್ ಕಂಪ್ನಿಯಿಂದ ಮಾಡ್ಬೇಕಾದ್ರೆ ಸಿಂಬಳ ಎಲ್ಲ ಅವರೇ ಮಾಡ್ಕೊಟ್ಟಿದ್ದು. ಆದ್ರೆ ಭಗವಂತ ಬಂದಿದ್ ಮಾರನೇ ದಿನನೇ ನನಗೆ ಕ್ಯಾಪಿಂಗ್ ಕೊಡುತ್ತಾ, ನನಗದು ಮೈನಸ್ ತೋರಿಸ್ಲಿಲ್ಲ. ಅಲ್ಲಿ ಬಂದಿದ್ ಮಾರನೇ ವೀಕಿಗೆ ಕ್ಯಾಪಿಂಗ್ ಕೊಟ್ಬಿಟ್ಟ ಭಗವಂತ. ಮನ್ಸಿಲ್ಲಿರ್ಬೇಕಲ್ಲ. ನಾನು ಒಂದೇ ಡಿಸಿಷನ್ ಮಾಡಿದ ಅವತ್ತು ಗೋವಾದಲ್ಲಿ, ನೆಗೆಟಿವ್ಸ್ ಆಗ್ಬಾರ್ದು ಟೀಮ್, ಅದೇನ್ ಬೇಕಾರಾಗ್ಲಿ, ದುಡ್ಡಿಗೆ ಲೆಕ್ಕ ಮಾಡಕ್ ಹೋಗ್ಲಿಲ್ಲ. ಎಸ್ ಅದೇನ್ ಪಟ ಕ್ಲಿಯರ್ ಆಗಬೇಕು, ಕ್ಲಿಯರ್ ಮಾಡ್ಕೊಂಡು ಔಟ್ಡೋರ್ ಬಂದು ಎಂಜಾಯ್ ಮಾಡ್ಕೊಂಡು ಬಂದ್ ಮೇಲೆ ಸಖತ್ ಪ್ರೋಗ್ರಾಮ್ಗಳು ಮಾಡುದು, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಎಲ್ಲ ಹೆಂಗಿತ್ತು ಟೀಮ್ ಹಂಗೆ ಆಕ್ಟಿವ್. MD ಸರ್ ಚೇಂಬರ್ ಅಲ್ಲಿ ಮೊನ್ನೆ ಕೂತಾಗ ನಾನು ಬಾಯ್ ಬಿಟ್ಟಿರ್ಲಿಲ್ಲ. ಮೊನ್ನೆ ಹೇಳಿದೆ, ಸರ್ ಅಪ್ನೆ ಬೇಜಾತನ ಮುಕುಲ್ ಸರ್ ಕೋ ಎಸ ಕಿಯಾ ಸರ್, ಹಾಗೆ ಹೀಗೆ ಅಂದಾಗ ಏನಾಯ್ತು, ಹಿಂಗಾಯ್ತು ಸರ್ ಅಂತ ಹೇಳಿದೆ. ಒಂದ್ ಮಾತು ಹೇಳೋದಲ್ಲಿ ಅಂದ್ರೆ ಅಲ್ಲಿದ್ದಾಗ, ಸರ್ ನಿಮ್ಗೆ ಯಾಕೆ ನಾವೆಲ್ಲ ಇದನ್ನ ಹೇಳ್ಬೇಕು ಅಂದಾಗ ತಕ್ಷಣ ಅಲ್ಲಿಂದ ಫೋನ್ ಮಾಡಿ ಅಲ್ಲಿಗೆ ಏನೇನೋ ಮಾತಾಡಿದ್ರು, ಬಿಡಿ ಅದು ಸೆಕೆಂಡರಿ. ಆದ್ರೆ ಸಂತೋಷ್, ನಾವು ಟೀಮ್ ನೆಗೆಟಿವ್ ಆಗಿದ್ರೆ ಹೆಂಗ್ರಿ, 80 ಜನ ಹೋಗಿ ನೀವು ಒಂದು ಎಳ್ಳಷ್ಟು ಡೌನ್ ಆಗ್ದಂಗೆ ಅಲ್ಲಿಂದ ಹಂಗೆ ಕ್ಲಿಯರ್ ಮಾಡ್ಕೊಂಡು ಬಂದಿರಲ್ಲ. ಬೇರೆ ಯಾರು ಲೀಡರ್ ಆಗಿ ಏನಾರ ಮಾಡ್ಕೊಳ್ಳಿ ತಗ್ಲಾಕಿತ್ತು ಅಂತ ಹೋಗಿದ್ರೆ ಟೀಮೇ ಸ್ಮ್ಯಾಶ್. ನಾನು ಅವತ್ತು ದುಡ್ಡಿನ ಮುಖ ನಾನು ನೋಡಕ್ಕೆ ಹೋಗ್ಲಿಲ್ಲ. ಅವತ್ತು ಬೆಳಿಗ್ಗೆ ಫುಡ್ ಎಕ್ಸ್ಟ್ರಾ ಆಯ್ತು, ಎಲ್ಲ 2.25 ಲಕ್ಷ ಎಕ್ಸ್ಟ್ರಾ ತಲೆ ಮೇಲೆ ಬಿತ್ತು ನನಗೆ. 2.25 ಲಕ್ಷ ನನ್ನ ತಲೆ ಮೇಲೆ ಬಿತ್ತು. ಬೇರೆ ಯಾರು ಲೀಡರ್ ಆಗ್ಬಿಟ್ಟಿದ್ರೆ ಟೀಮ ಸಾಕ್ತೋಗ್ಲಿ, ನನ್ ದುಡ್ಡಿಂಗ್ ನಾನೇ ಕೊಡಕ್ ಹೋಗ್ಲಿ, ಎಲ್ಲ 2,000-3,000 ಕುಡಿ ಚಂದ ಎತ್ಬಿಡೋಣ ಅಂತ ಏನೋ ಮಾಡೋದು. ನಾನು ಒಬ್ಬರ ಹತ್ರ 1 ರೂಪಾಯಿ ನಾನು ಟಿಲ್ 1 ರೂಪಾಯಿ ನನಗೆ ಕೊಡಿ ಅಂತ ನಾನು ಕೇಳಿ. ಟೀಮ್ ಕಟ್ಟೋದು ಮುಖ್ಯ ಆಗುತ್ತೆ, ಆ ಟೀಮ್ ನ ಉಳಿಸ್ಕೊಳ್ಳೋದು. ಇದೇ ಟೀಮ್ ಉಳಿಸ್ಕೊಂಡ್ರೆ ಇದೇ ಟೀಮು ಒಂದೇ ವೀಕಿಗೆ 1.5 ಲಕ್ಷ ತಂದ್ಕೊಡ್ತು, ಇದೇ ಟೀಮ್ 15 ಲಕ್ಷ ತಂದ್ಕೊಡುತ್ತೆ, ಇದೇ ಟೀಮ್ 1.5 ಕೋಟಿನ ತಂದ್ಕೊಡುತ್ತೆ, ಇದೇ ಟೀಮ್ ನಾಳೆ 100 ಕೋಟಿಗೂ ಬರುತ್ತೆ ಸ್ನೇಹಿತರೆ. ನಾನು ಒಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ, ನಾನು ಹಾಕಿದ್ನ ಗ್ರೂಪಿಗೆ ಅಂತ ಗೊತ್ತಿಲ್ಲ, MD ಸರ್ ವಾಯ್ಸು ಪ್ಲಸ್ ಒಂದು ಫೇಸ್ಬುಕ್ ಇಂದ ಒಂದು ಲಿಂಕ್ ಹಾಕಿದ್ದೆ, ನೋಡಿದ್ರು ಇಲ್ವೋ ಗೊತ್ತಿಲ್ಲ. ಒಬ್ಬ ನೆಟ್ವರ್ಕ್ ಲೀಡರ್ ಒಂದು ಬಸ್ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ನೋಡಿದ್ರ, ಓನ್ ಬಸ್ ನಾನು ಅಫಿಷಿಯಲ್ ಗ್ರೂಪಿಗೆ ಇವತ್ತು ಹಾಕಿದ್ದೆ. ನೋಡಲ್ಲ ಗ್ರೂಪ್ ಅಲ್ಲಿ, ಸುಮ್ಮನೆ ವೇಸ್ಟ್ ಬಾಡಿಗಳೆಲ್ಲರೂ ನೀವು. ಸುಮ್ಮನೆ ನಾನು ಕೆಲವ್ರದ್ದು ನಗು ಬರುತ್ತೆ ಸ್ನೇಹಿತರೆ, ನಾನು 3 ನಿಮಿಷದ ಆಡಿಯೋ ಹಾಕಿರ್ತೀನಿ, ಹಾಕಿ 30 ಸೆಕೆಂಡ್ಗೆ ಥಮ್ಸ್ ಅಪ್ ಕೊಟ್ಟಿರ್ತಾರೆ. ಅದು ಆಡಿಯೋನೇ ಕೇಳಿರಲ್ಲ ಅವರು. 3 ನಿಮಿಷ 4 ನಿಮಿಷದ ಆಡಿಯೋಗೆ ಇನ್ನು 30 ಸೆಕೆಂಡ್ಗೆ ಥಮ್ಸ್ ಅಪ್. ನಾನ್ ಅನ್ಕೊಂತೀನಿ, ಅಯ್ಯಪ್ಪ ನಾನು 3.5 ನಿಮಿಷದ ಹಾಕಿದ್ದೀನಿ, ಪೂರ್ತಿನೇ ಕೇಳಿಲ್ಲ, ಆಲ್ರೆಡಿ ಥಮ್ಸ್ ಅಪ್ ಕೊಟ್ಬಿಡಲ್ಲಪ್ಪ ಇವರು. ಹಂಗಾರೆ ಆಡಿಯೋ ಕೇಳಿಲ್ಲ, ಒಟ್ಟು ಸಂತೋಷ ಹಾಕಿದ್ರೆ ಥಮ್ಸ್ ಅಪ್ ಕೊಡ್ಬೇಕು. ನೀವು 100 SB ಡನ್ ಅದಕ್ಕೆ ಥಮ್ಸ್ ಅಪ್ ಕೊಡಿ, ಅಲ್ಲಿ ಬೇರೆ ಏನಿರಲ್ಲ. ಆಡಿಯೋ ಹಾಕಿದ್ದು ಪೂರ್ತಿ ಕೇಳದಲ್ಲೇ ನೀವು ಥಮ್ಸ್ ಅಪ್ ಕೊಟ್ಬಿಟ್ರೆ ನೀವ್ ಏನ್ ಕೇಳಿದ್ರಿ ಅಂತ ಗೊತ್ತಾಯ್ತು ನಮ್ಗೆ. ಅದು ಕ್ಲಾರಿಟಿ ಬೇಕಲ್ಲ ಸ್ನೇಹಿತರೆ. ನಾನು ಏನೋ ಹೇಳಿರ್ಬೋದು, ಯಾರಿಗ್ ಗೊತ್ತು. ಎಷ್ಟೋ ಜನ ಥಮ್ಸ್ ಅಪ್ ಕೊಟ್ಬಿಡ್ತಾರೆ. ಹಾಗಾಗಿ ಅದನ್ನ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಪ್ರೊಫೆಷನಲ್ ಲೀಡರ್ ಆಗ್ಬೇಕಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ ಸ್ನೇಹಿತರೆ, ತುಂಬಾ ಕಷ್ಟ ಪಡ್ಬೇಕು. ಕೆಲವು ಸರಿ ರಿಸ್ಕ್ ಬರುತ್ತೆ, ಕೆಲವು ಜೂನಿಯರ್ ಬೇಕಾಬಿಟ್ಟಿ ಮಾತಾಡ್ತಾರೆ. ನನ್ಗೂ ಅವಮಾನ ಮಾಡಿದ್ದಾರೆ ಸ್ನೇಹಿತರೆ, ಬಾಟಮ್ ಅಲ್ಲಿ ಅವಮಾನ ಮಾಡಿದ್ದಾರೆ. ಮೀಟಿಂಗ್ ಜಾಸ್ತಿ ಆದಾಗ ಅವಮಾನ ಮಾಡಿದ್ದಾರೆ, ಕಾರ್ಯಕ್ರಮಕ್ಕೆ ಪಾಸ್ ಇಟ್ಟಾಗ ಅವಮಾನ ಮಾಡಿದ್ದಾರೆ, ಎಲ್ಲದೂ ಮಾಡಿದ್ದಾರೆ ಸ್ನೇಹಿತರೆ. ಅದೇ ಕಾರ್ಯಕ್ರಮ
ನಮ್ ಲೀಡರ್ಸ್ ಗಳು ಮಾಡಕ್ ಹೋದಾಗ ಕೈ ಸುಟ್ಕೊಂಡಿದ್ದಾರೆ. ಅವಾಗ ಅವ್ರಿಗೆ ಅರ್ಥ ಆಗಿದೆ, ಓ ಈ ಕಾರ್ಯಕ್ರಮ ಅಂದ್ರೆ ಹಿಂಗಲ್ಲ, ಕಾರ್ಯಕ್ರಮಕ್ಕೆ ಅಲ್ಪ ಸ್ವಲ್ಪ ದುಡ್ಡು ಹೋಗುತ್ತೆ, ನಾವು ಸ್ವಲ್ಪ ಪಾಸ್ ಇಡ್ಲೇಬೇಕಾಗತ್ತೆ, ನೀರ್ ಕಮ್ಮಿ ಆದ್ರೂ ಬೈತಾರೆ, ತಿಳಿ ಸರ್ಗೆ ಉಪ್ಪು ಕಮ್ಮಿ ಆದ್ರೂ ಬೈತಾರೆ. ನನ್ನ ಟೀಮ್ ಅವ್ರಿಗೆ ಹಂಗೆ ಕೊಟ್ಬಿಟ್ಟಿದ್ದೆ, ತಾರೆಗಳ ಸಮ್ಮಿಲನ ಮಾಡಿ ನೀವೆಲ್ಲರೂ. ನಾನ್ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಸಂತೋಷ್ ಅವ್ರಿಗೆ ನಾವು ಮಾಡ್ಬಿಡ್ತಾರೆ ಅದ್ ಹಂಗೆ ಅಂತ ನಾನೇ ಬಿಟ್ಬಿಡೆ, ನಿಮ್ ಏರಿಯಾದಲ್ಲಿ ಮಾಡಿ ಅಂತ. ಸಾರ್ ಏನ್ ಸಾರ್ ರೋಜಿಗೆ ಇಷ್ಟೊಂದು ದುಡ್ಡು ಆಯ್ತು ಸರ್, ಆರಕ್ಕೆ ಇಷ್ಟೊಂದು ಆಯ್ತು ಸರ್, ಸರ್ ಇವ್ರಿಗೆ ಗಿಫ್ಟ್ ಕೊಡ್ಬೇಕಂದ್ರೆ ಇಷ್ಟೊಂದು ದುಡ್ಡು ಆಗುತ್ತಲ್ಲ ಸರ್, ಅಯ್ಯೋ ಬಂದವ್ರಿಗೆ ಹಾರ ಗುಲಾಬಿ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಮಾತಾಡ್ತಾರೆ ಸರ್ ಜೂನಿಯರು, ಅಷ್ಟೆಲ್ಲ ಸರ್ವಿಸ್ ಕೊಟ್ಟಿದ್ದೀನಿ ಸರ್, ಸರ್ವಿಸ್ ಕೊಟ್ಟು ನಾನೇ ಹಾಕಿ ಪ್ರೋಗ್ರಾಮ್ ಮಾಡಿದ್ರು ನೀವ್ ಹಿಂಗ್ ಮಾಡ್ಬೇಕಿತ್ತು ಅದ್ ಹಂಗ್ ಮಾಡ್ಬೇಕಿತ್ತು ಅಂತಾರಲ್ಲ ಸರ್. ನೀವು ಹಂಗೆ ಹೇಳ್ತಾ ಇದ್ದಿದ್ದಲ್ವಾ ನನಗೆ ಅಂದೆ, ನೀವು ನನಗೆ ಹಂಗೆ ಹೇಳ್ತಾ ಇದ್ದಿದ್ದಲ್ವಾ ಅಂದೆ. ಅವಾಗ ಇಲ್ಲ ಸರ್ ಕರೆಕ್ಟು, ಅದೇ ತಪ್ಪಾದಾಗ ಅದೆಲ್ಲ ಅರಿವಾಗುತ್ತೆ ಅಂತಾರಲ್ಲ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಕಷ್ಟ ಯಾವಾಗ ಗೊತ್ತಾ, ಒಬ್ರು ಯಾರೋ ಒಂದ್ ಮ್ಯಾಟ್ರ್ ಆಗಿದ್ದು, ಯಾವ್ದೇ ಒಂದು ಮದ್ವೆಗೆ ಹೋದಾಗ ಉಪ್ಪಿಲ್ಲ ತಿಳಿಸ್ತಾರಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಒಬ್ಬ ಅಪ್ಪ ಕಷ್ಟಪಟ್ಟು ಸಾಲ ಮಾಡಿ ಒಬ್ಳು ಮಗಳು ಮದ್ವೆನೋ ಮಗನ್ ಮದ್ವೆನೋ ಮಾಡ್ತಾ ಇರ್ತಾನೆ, ಮಾತಾಡಕ್ ಹೋಗ್ಬಿಡಿ. ನಾಳೆ ನಿಮ್ ಮಗಳು ಮದ್ವೆ ಮಾಡ್ಬೇಕಾದ್ರೆ ಯಾರು ಉಪ್ಪಿಲ್ಲ ಅಂತ ಹೇಳಿದ್ರೆ ನಿಮ್ ನೋವು ನಿಮಗ್ ಗೊತ್ತಿರುತ್ತೆ. ತಿಳಿ ಸರ್ ಅದ್ ಸರಿ ಇರ್ಲಿಲ್ಲ, ಅನ್ನ ಮಾಡಿದ್ರಲ್ಲ ಅದೊಂದು ವಡೆ ಕೊಟ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು, ಒಂದ್ ಸ್ವೀಟ್ ರಸಗುಲ್ಲ ಇಟ್ಬಿಡ, 10 ಜನಕ್ಕೆ 10 ರಸಗುಲ್ಲ ತರೋಣ ಬಿಡ್ರಿ, ಒಂದ್ 150-200 ಹೋಗುತ್ತೆ. 1000 ಜನಕ್ಕೆ ರಸಗುಲ್ಲ ತರಬೇಕಂದ್ರೆ 25,000 ಕೊಡ್ಬೇಕಲ್ಲ ಅಂದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ವಾ. ಸೊ ಹಾಗಾಗಿ ಈ ತರ ಏನಾಗುತ್ತೆ, ಕೆಲವರು ಬಾಟಮ್ ಅಲ್ಲಿ ಮಾತಾಡ್ತಾರೆ ಸ್ನೇಹಿತರೆ, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಎಷ್ಟು ಮಾಡಿದ್ರು ಕೆಲವ್ರಿಗೆ ಸಾಲಲ್ಲ ಸ್ನೇಹಿತರೆ, ತೃಪ್ತಿ ಇಲ್ಲ. ಎಷ್ಟು ಮಾಡಿದ್ರು ಕೆಲವ್ರಿಗೆ ತೃಪ್ತಿ ಇರಲ್ಲ ಸ್ನೇಹಿತರೆ, ಅವ್ರು ಮಾತಾಡ್ತಾರೆ. ಅನಗತ್ಯ ವಿಚಾರಗಳಿವೆಲ್ಲ. ಈ ಅನಗತ್ಯ ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಂಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಸ್ನೇಹಿತರೆ. ನಾನು ಯಾಕೆ ನನ್ನ ಟೀಮಲ್ಲಿ ಯಾವಾಗ್ಲೂ ಇಂಡಿವಿಜುವಲ್ ಆಗಿ ಲೀಡರ್ಸ್ ಬಗ್ಗೆ ಮಾತಾಡ್ತೀನಿ ಗೊತ್ತಾ, ಇಂಡಿವಿಜುವಲ್ ಲೀಡರ್ ಆಗಿ ಯಾಕೆ ಅಂತ ಮಾತಾಡಿ, ನನ್ನ ಸ್ವಂತ ನೋವು ನಾನು ಅನುಭವಿಸಿರೋದು. ಸೀನಿಯರ್ ಇಲ್ದಲೆ ನಾನು ಪಟ್ಟಿರೋ ಪಾಡಿದ್ಯಲ್ಲ ಡೈರೆಕ್ಟ್ ಈಗಲ್ಲ, 98ರಿಂದನೂ ನನಗೆ ಅಪ್ಲೈನ್ಗಳಿಲ್ಲ, 98ರಿಂದನೂ. ಆ ನೋವು ನಾನು ಏನ್ ಮಾಡ್ತೀನಿ ಗೊತ್ತಾ, ಬ್ಯಾಕ್ ಟು ಬ್ಯಾಕ್ ನಿಮ್ಗೆಲ್ಲಾರು 1 to 1 ಬೇಕು ಅನಿಸ್ದಾಗ ನಾನು ಪ್ರೆಸೆಂಟ್ ಆಗ್ಬಿಟ್ಟಿರ್ತೀನಿ. ಈಗ ನೋಡಿ ಮೊನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಮುಗೀತು, ನಾನು ಇಮಿಡಿಯೇಟ್ ನನ್ನ ಮೈಂಡ್ ಸೆಟ್ ಬಂತು, ಬೆಂಗಳೂರಲ್ಲಿ ಇದೀನಿ, ಮತ್ತೋಗಿ ಇನ್ನೊಂದು ಟೈಮ್ ಬರಕ್ಕಿಂತ ಯಾಕೆ ಒಂದ್ ನೈಟ್ ತಾನೇ ಸ್ಟೇ ಆಗ್ಬಿಟ್ಟು ಯಾಕೆ ಬೆಳಿಗ್ಗೆ ಒಂದು 20 ಜನಕ್ಕೆ ನಾನು ಮಾತಾಡಿ ಒಂದ್ ಮೈಂಡ್ ಸೆಟ್ ಮಾಡೋಗ್ಬಾರ್ದು, ಯಾಕೆ TTL ಕೆಲವ್ರು ಬಂದಿರ್ಲಿಲ್ಲ ಅವ್ರನ್ನ ಮೀಟ್ ಮಾಡೋಣ, ಮನಸ್ ಬಂತು, ಬಂದೆ, ಕೂತ್ಕೊಂಡೆ, ಒಂದ್ 3 hours ಟೈಮ್ ಸ್ಪೆಂಡ್ ಮಾಡಿದೆ, ಕಮ್ಯುನಿಕೇಶನ್ ಮಾಡಿದೆ. ಮತ್ತೆ ಹಾಸನ್ ಬರ್ಬೇಕಾದ್ರೆ ಯಾಕೆ ಸೀದಾ ಹೋಗ್ಬೇಕು ಅಂತ ಹೇಳಿ ಮತ್ತೆ ಹಾಸನಲ್ಲಿ 4-5 ಜನ ಲೀಡರ್ಗೆ ಫೋನ್ ಮಾಡಿ ಆ ಲೀಡರ್ನ ಕರ್ಸಿ ಅವ್ರೊಟ್ಟಿಗೆ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮಾತಾಡ್ಕೊಂಡು ನಾನು ಬಂದೆ. ನಾನು ವರ್ಕ್ ಹಾಕೊಂಡೆ. ಯಾವಾಗ ನಮಗ್ ನಾವು ವರ್ಕ್ ಹಾಕೊಂಡು ನಾವ್ ಯಾವಾಗ ಪ್ರೀತಿ ವಿಶ್ವಾಸದಲ್ಲಿ ಇರ್ತೀವಿ ಸ್ನೇಹಿತರೆ, ರಿಸಲ್ಟ್ ಬಂದಿಲ್ಲ ಅಂದ್ರೂ ಟೀಮ್ ನಿಂತಿರುತ್ತೆ ಸ್ನೇಹಿತರೆ. ನೀವು ಬರೀ ಲಾಜಿಕಲಿ ಟೀಮ್ ನೋಡಕ್ ಹೋಗ್ತಿರಲ್ಲ, SP ಬಂದ್ರೆ ಮಾತ್ರ ನನ್ ಟೀಮ್ ಅಂತೇಳಿ ಅವ್ರು ಲಾಜಿಕಲಿ ಹೊರಗೆ ಹೋಗ್ಬಿಡ್ತಾರೆ, ಲಾಜಿಕಲಿ ನಡೆಯಲ್ಲ. ರಿಸಲ್ಟ್ ಬಂದಿಲ್ಲ ಅಂದ್ರೂ ನಿಮ್ ಒಟ್ಟಿಗೆ ಟೀಮ್ ಇರ್ಬೇಕಂತ ಹೇಳಿದ್ರೆ ಅವ್ರ ಪ್ರೀತಿ ವಿಶ್ವಾಸದಲ್ಲಿ ಬಾಂಡಿಂಗ್ ಅಲ್ಲಿ ಇದ್ದಾಗ, ದುಡ್ಡಿಲ್ಲ ಅಂದ್ರೂ ಪೇಷನ್ಸ್ ಅಲ್ಲಿ ಇರ್ತಾರೆ ಸ್ನೇಹಿತರೆ. ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡ್ಸಕ್ ಆಗಲ್ಲ ನೆಟ್ವರ್ಕ್ ಇಂಡಸ್ಟ್ರಿಲಿ. ನೆಟ್ವರ್ಕ್ ಇಂಡಸ್ಟ್ರಿಲಿ ಏನಿದ್ರು ಪ್ರೀತಿ ವಿಶ್ವಾಸದಲ್ಲಿ ಇರ್ಬೇಕು. ಇದನ್ನೇ ಮಾಸ್ಟರ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು. ಅದ್ರಲ್ಲಿ ಮಾಸ್ಟರ್ ಆಗ್ಬೇಕು ಕಮ್ಯುನಿಕೇಶನ್ ಇರ್ತಕ್ಕಂಥದ್ದು. ಒಂದು ಪ್ರೀತಿ ವಿಶ್ವಾಸದಲ್ಲಿ ಕಮ್ಯುನಿಕೇಶನ್ ಆಗ್ಬೇಕು. ಕೆಲವರು ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಬರೀ ಕಮ್ಯುನಿಕೇಶನ್ ಆಗ್ಬಿಟ್ಟಿರ್ತಾರೆ. ಏನ್ ಮೇಡಮ್ ಮನೆ TTL ಸಿಕ್ಕಿದ್ರಿ, ಸೂಪರ್ ಆಗಿದ್ರಿ, ಸಕ್ಕದಾಗ ಡ್ರೆಸ್ ಹಾಕ್ಬಿಟ್ಟಿದ್ರಿ, ಏನ್ ಮಿಂಚಿಂಗ್ ಮೇಡಮ್, ಹ್ಞೂ ಮತ್ತೆ ಕಾಡ್ಲಿಲ್ಲಲ್ಲ, ಏನ್ ಮೇಡಮ್ ಮತ್ತೆ ಡೈಲಿ ಅದೆಲ್ಲ ಸ್ಟ್ರಾಂಗ್ ಕಮ್ಯುನಿಕೇಶನ್ ಅಂದ್ರೆ. ಡೆವಲಪ್ಮೆಂಟ್ ವಿಷಯದಲ್ಲಿ ಕಮ್ಯುನಿಕೇಶನ್ ಏನ್ ಮಾಡ್ತಾ ಇದಾರೆ ಎಂತ ನಾನ್ ನೋಡಿ ಎಷ್ಟೋ ಟೀಮ್ ಇದೆ, ನಾನು ಎಷ್ಟೋ ಜನ ಫೋನ್ ಮಾಡೋಣ, ಫೋನೇ ಮಾಡಕ್ ಹೋಗೋದಿಲ್ಲ. ಏನಾದ್ರು ಅವಕಾಶ ಇತ್ತ ಅಂದ್ರೆ ಅವ್ರು ಮಾತಾಡ್ತಾರೆ, ಅವ್ರು ಮಾಡಕ್ ಬಂದ್ರೆ ನನಗೆ ರಿಸೀವ್ ಮಾಡೋಷ್ಟು ಪುಸ್ತಕತಿರಲಿ, ನಾನ್ ಮಾಡೋದು ಎಲ್ಲಿ ಬಂತು ಸ್ನೇಹಿತರೆ. ಯಾಕೆ ಎಷ್ಟು ದೊಡ್ಡ ಟೀಮ್ ಆಯ್ತು ಸ್ನೇಹಿತರೆ, ಯಾಕೆ ಆಯ್ತು ಅಂತ ಹೇಳಿದ್ರೆ ಕೇರಿಂಗ್ ಇದೆಯಲ್ಲ ನೋಡಿ. ಕೇರ್ ಬೇರೆ, ಟೇಕ್ ಕೇರ್ ಬೇರೆ ಸ್ನೇಹಿತರೆ. ಕೇರ್ ಎಲ್ಲರೂ ಮಾಡ್ತಾರೆ, ಹೌದಾ ಏನು ಸಮಾಚಾರ ಅಂತೇಳಿ. ಟೇಕ್ ಕೇರ್ ಅನ್ನೋದಿದೆಯಲ್ಲ, ರ್ಯಾಂಕ್ ಆಯ್ತಾ ನಿಮ್ದು ಅಂತ ಕೇಳಿದ ತಕ್ಷಣ ಕೆಲವ್ರು ನೋಡಿ ನಂದು ಯಾವಾಗ್ಲೂ ಕೇಳ್ತಾರ್ರಿ ಅವ್ರು ರ್ಯಾಂಕ್ ಆಯ್ತಾ ಅಂತೇಳಿ. ಪಾಪ ಎಷ್ಟು ಒಳ್ಳೆಯವರು. ಅದಕ್ಕಿಂತ ಹೆಚ್ಚಾಗಿ ರ್ಯಾಂಕ್ ಆಯ್ತಾ ಮೇಡಮ್, ಆಗಿಲ್ವಾ, ಯಾಕಾಗಿಲ್ಲ ಮೇಡಮ್, ಯಾರ ರ್ಯಾಂಕ್ ಅಲ್ಲಿ ಇದ್ದೀರಾ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ನಿಮ್ ಕೆಳಗೆ ಎಷ್ಟು ಜನ ಇದ್ದಾರೆ, ಎಲ್ ಫೀಲ್ಡ್ ಇದೆ, ಎಲ್ಲೆಲ್ಲಿ ಬಂದಿದ್ದಾರೆ, ನಿಮ್ ಕೆಳಗೆ ಯಾರು 5 ಜನ ಲಾಗಿನ್ ಆಗಿರೋದು, ಅವ್ರ ನಂಬರ್ ಕೊಡಿ, ಅವ್ರ ಮನೆಗೆ ಹೋಗೋಣ, ನಾನು ಮಾತಾಡ್ಕೊಡ್ತೀನಿ, ಅವರಿಂದ ನಾನು ಬಿಸ್ನೆಸ್ ಸಿಗಿಸ್ತೀನಿ. ಅದು ಟೇಕ್ ಕೇರ್. ಬೇರೆ ಬೇರೆ, ಟೇಕ್ ಕೇರೇ ಬೇರೆ. ರ್ಯಾಂಕಿಂಗ್ ಆಗು ಅನ್ನೋದೇ ಬೇರೆ, ರ್ಯಾಂಕ್ ಮಾಡಿಸ್ಕೊಡೋದೇ ಬೇರೆ. ಮೊನ್ನೆ MD ಅವರು ಬಂದ್ರಲ್ಲ, ಒಬ್ಬರು ಮನೆಗೆ ಹೋದಾಗ ಹೆಂಗಿರ್ಬೇಕು ಅಂತ ಕಾಮನ್ PPT ಹೇಳ್ಬೋದಿತ್ತು. ಅವ್ರು ಆಸ್ ಎ MD ಆಗಿ ಡ್ರರ್ ಅಂತ ಬೈಕಲ್ಲಿ ಹೋಗೋದು, ಕೂತ್ಕೊಳ್ಳಿ ಅನ್ನೋದು, ಅವ್ರಿಗೆ ಸ್ವೀಟ್ ಹಾಕೋದು, ಅವ್ರಿಗೆ ಪೇಟ ಹಾಕಿ ಕಂಗ್ರಾಚುಲೇಷನ್ ಹೇಳೋದು. ಯಾಕೆ ತೋರಿಸ್ಕೊಡ್ಬೇಕು? ಕೇರಿಂಗ್ ಡೆಪ್ತ್ ಲೆವೆಲ್ ಅಲ್ಲಿ ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ಆಕ್ಟಿಂಗ್ ಮಾಡಿ ತೋರಿಸ್ಕೊಟ್ಟಿದ್ರು ಸ್ನೇಹಿತರೆ. ಅದಾದ್ಮೇಲೆ ಸಂಜೆ ಏನ್ ಮಾಡಿದ್ರು, 1 more ಚಾನ್ಸ್ ಅಂತ ಮಾಡಿದ್ರು. ಯಾಕೆ ಮಾಡಿದ್ರು 1 more ಚಾನ್ಸ್? ಆ ಕಣ್ಣೀರ್ ಆಗ್ತಕ್ಕಂಥ ವಾತಾವರಣ ನಿಮ್ ಮುಂದೆ ಬಿಂಬಿಸ್ಕೊಟ್ರು. ಲೈಫ್ ಅಲ್ಲಿ ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೆ ನಾನು ಏನು ಬಿಗ್ ಝೀರೋ, ವೈಫ್ ಇಲ್ಲ ಅಂದ್ರೆ ನನ್ನ ಮನೇಲಿ ಬಿಗ್ ಝೀರೋ, ಮಕ್ಳಿಲ್ಲ ಅಂದ್ರೆ ನಾನು ಬಿಗ್ ಝೀರೋ. ಆದ್ರೆ 1 ಚಾನ್ಸ್ ನಿಂಗೆ ಸಿಕ್ಕಿದೆ, ನೀನು ಸತ್ತಿಲ್ಲ, ಏನಾದ್ರು ಜೀವನದಲ್ಲಿ ಸಾಧನೆ. ಸತ್ತು ಹೋದ್ಮೇಲೆ ನೀನೇನು ಮಾಡಕ್ಕಾಗಲ್ಲ. ಭಗವಂತಂಗಲ್ಲ, ನೀನ್ ಯಾರಿಗ್ ಕೇಳಿದ್ರು ನಿನ್ ಜೀವ ವಾಪಸ್ ಬರಲ್ಲ.
ಅದೇನಾರು ಲಕ್ ಇರ್ಬೇಕು. ಸುಡಕ್ ಹೋದಾಗ ಬೆಂಕಿ ಇಡಕ್ ಹೋದಾಗ ಯಾರೋ ಎದ್ ಬಂದ್ರು ಅಂತಾರಲ್ಲ, ಅದ್ಯಾವ್ದೋ ಕೋಟಿಗೆ ಒಬ್ಬ ಇರ್ಬೇಕು ಅಂತ ಕಾಣದ್ ನಂಗೆ ಗೊತ್ತಿಲ್ಲ, ಕರೆಕ್ಟ್ ಹೌದಲ್ವೋ. ಆದ್ರೆ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ ಸ್ನೇಹಿತರೆ. ಇವತ್ತು ವಿ ಸ್ಟಾರ್ ಅಲ್ಲಿ ಇದೀರಾ, ಏನ್ ಮಾಡ್ಬೇಕು ಅದನ್ನ ಮಾಡಿ. ಅದಕ್ಕೆ ಏನ್ ಸಪೋರ್ಟ್ ಬೇಕು ನಾವು ಮಾಡಕ್ ರೆಡಿ ಇದೀವಿ. ನಿಮ್ ಟೀಮ್ ಲೀಡರ್ಸು ಮಾಡಕ್ ರೆಡಿ ಇದೆ. ನೋಡಿ ಕೆಲವ್ರು ಅಪ್ಲೈನ ನಾವೇ ರೆಡಿ ಮಾಡ್ಕೋಬೇಕ್ರಿ. 4 ಸರಿ ಮೊಬೈಲ್ ಮಾಡಿದಾಗ ಎತ್ತಿಲ್ಲ ಅಂದ್ರೆ ಸೀದಾ ಅವ್ರ ಮನೆಗೆ ಹೋಗ್ಬೇಕು. ಸರ್ ನಮಸ್ಕಾರ, ಎಲ್ಲಿ ಸರ್ 4 ಸರಿ ಮಾಡ್ಬಿಟ್ನಲ್ಲ ಎತ್ತಿಲ್ಲಲ್ಲ ಸರ್, ಏನ್ ಸರ್ ಸಮಾಚಾರ, ಸರ್ ಬನ್ನಿ ಸರ್ ಸರ್ವಿಸ್ಗೆ ಹೋಗ್ಬಿಡೋಣ ಸರ್. ಮೋಟಿವೇಶನ್ ಮಾಡ್ಕೋಬೇಕ್ರಿ. ನನ್ನ ಎಂ ಡಿ ಹತ್ರ ನಾನು ಒಂದ್ 2-3 ಸರಿ ಬಿಸಿ ಇದೀನಿ ಅಂತ ಹೇಳಿದ ತಕ್ಷಣ ಸೀದಾ ಹೋಗಿ ಎಡಬಿಸಿ ಕುತ್ಕೊಂಡ್ಬಿಡ್ತೀನಿ. ಎಂ ಡಿ ಅವ್ರು ನನಗೆ ಸಿಗೋವರೆಗೂ ನಾನು ಹೋಗಲ್ಲ ಅನ್ಬಿಟ್ಟು. ಅವ್ರು ಬಿಸಿ ಶೆಡ್ಯೂಲ್ ಇರ್ತಾರೆ. ಇಲ್ಲ ಸರ್ ನಂಗೆ ಈ PPT ಅರ್ಥ ಆಗಿಲ್ಲ, ಮೊನ್ನೆ ಹಂಗೆ ಕೂತ್ಕೊಂಡು ಈ PPT ನನ್ಗೆ ಹಿಂಗೆ ಹೇಳ್ಬೇಕು ಸರ್, ಈ ವರ್ಡ್ ಏನ್ ಈ ವರ್ಡ್ ನನಗೆ ಗೊತ್ತಿಲ್ಲ. ನೀವು ಟಾಸ್ಕ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಆ ಟಾಸ್ಕ್ ಅಲ್ಲಿ ನಾನು ಗೆಲ್ಬೇಕೋ ಬೇಡವೋ ಸರ್, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿ 2-3 ಡೇಸ್ ಅವ್ರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದೀನಿ ನಾನು. ಹೋಗ್ತೀನಿ, ಏನಾಗ್ಬೇಕು, ಎತ್ತ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಅಯ್ಯೋ ಎಲ್ ಕೇಳ್ಬಿಟ್ರೆ ಏನು ಎತ್ತ, ಅವ್ಯಾವು ತಲೆಯಲ್ಲಿ ಇಟ್ಕೋಬಾರ ಸ್ನೇಹಿತರು. ಮಾತಾಡೋರು ಮಾತಾಡ್ತಾ ಇರ್ತಾರೆ ನೋಡಿ. ನಾಲ್ಗೆ ಅಂತಕ್ಕಂಥದ್ದು ಎಲ್ಲಿ ಬೀಳೋದು ನಾಲ್ಗೆ, ಅದ್ ಹೆಂಗ್ ಬೇಕಾದ್ರೂ ಹೊರಡು. ಅವಕ್ ಯಾವಕ್ಕೂ ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಾವು ಬಂದಿರೋದು ಇಷ್ಟ ದುಡಿಲಿಕ್ಕೆ ಬಂದಿದೀವಿ. ನಮ್ ಕೆಳಗೆ ಲೆಫ್ಟ್ ಟು ರೈಟ್ ಟೀಮ್ ಅಂತ ಇನ್ ಟೈಮಿಗೆ ಝೂಮ್ ಮೀಟಿಂಗ್ ಕೂರ್ಸಿ. ಝೂಮ್ ಮೀಟಿಂಗ್ ಅಲ್ಲಿ ನಿಮ್ ಟೀಮ್ ಅವರು 10 ಜನ ಬರ್ಬೇಕಿತ್ತು, ಬಂದಿಲ್ವಾ, ಯಾಕೆ ಬಂದಿಲ್ಲ ಅಂತ ಕೇಳಿ, ಅದ್ ನಿಮ್ ರೆಸ್ಪಾನ್ಸಿಬಿಲಿಟಿ. ಗುಂಪಲ್ ಗೋವಿಂದ ಯಾಕೆ ಮಾಡ್ತೀರಾ, ನಾನ್ ಮೊನ್ನೆ ಬೆಂಗಳೂರಿಗೆ ಹೋದಾಗ ಸರಸ್ವತಿ ಅವ್ರಿಗೆ ಹೇಳಿದೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ಟ್ವಿಂಕಾ ಸ್ಟಾರ್ ಗ್ರೂಪ್ ಆಗ್ಬೇಕಂತೆ. ಅವ್ರು ದೊಡ್ಡ ಲೀಡರ್, ಇನ್ನೂ ಮಾಡಿಲ್ಲ, ನಾವೇನ್ ಮಾಡಕ್ಕಾಗತ್ತೆ, ಕರೆಕ್ಟ್ ಅಲ್ಲ. ನಾನು ಅವತ್ತೇ ಹೇಳಿದೆ ಸ್ನೇಹಿತರೆ, ಇದು ಯಾವಾಗ ನಾವು ಸ್ಟಾರ್ಟ್ ಮಾಡ್ಕೋತೀವಿ ಏನಾರ ಆಗುತ್ತೆ. ಒಂದು ಸ್ನೇಹಿತರೆ, ಒಂದು ಮತ್ತೆ ಯಾವುದೇ ಕಾರಣಕ್ಕೂ ದಿಲ್ಸೆ ಕೆಲಸ ಮಾಡಿ ಸ್ನೇಹಿತರೆ, ದಿಲ್ಸೆ ಮನಸಾರೆ ಕೆಲಸ ಮಾಡಿ. ಸುಮ್ನೆ ಮಾಡ್ಬೇಕಲ್ಲ, ಜೂನಿಯರ್ ಕರ್ದಿದಾರಲ್ಲ ಅಂತ ಒಂದಿನ ಸರ್ವಿಸ್ ಹೋಗೋದು ಅವೆಲ್ಲ ಮಾಡಬಾರ್ದು. ನಿಮಗೆ ಮನ್ಸಿಲ್ವಾ ಹೋಗ್ಲಿಕ್ಕೆ ಸರ್ವಿಸ್ ಹೋಗ್ಬೇಡಿ. ನಮ್ಮಲ್ಲಿ ಆರ್ಕೆಲ್ ಏಜೆಂಟ್ಸ್ ಅಲ್ಲಿ ಕೆಲವು ತುಂಬಾ ಜನ ಇದ್ದಾರೆ, ಅವ್ರು ಮನ್ಸಿಲ್ಲ ಅಂದ್ರೆ ಅವ್ರು ಹೋಗೋದಿಲ್ಲ. ಅವ್ರು 1 ವಾರ ಹೋಗೋದೇ ಇಲ್ಲ, ಅವ್ರು ಸರ್ವಿಸ್ಗೆ ಹೋಗಲ್ಲ. ಕೇಳೋರು ನಮ್ಗೆ ಮನ್ಸಿರ್ಲಿಲ್ಲ ಸರ್ ಹೋಗಿಲ್ಲ ಅಂತಾರೆ. ನಾನು ಒಳ್ಳೆ ಕೆಲಸ ಮಾಡಿದೀರಾ ಅಂತೀನಿ ನಾನು ಅವ್ರಿಗೆಲ್ಲರಿಗೂ. ಮನ್ಸಿಲ್ಲ ಅಂದ್ರೆ ಹೋಗ್ಬಿಡಿ, ಇರೋ ಟೀಮ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ತೀನಿ. ಮನ್ಸಾರೆ ಹೋಗಿಬೇಕಾದ್ರೆ ಒಂದ್ ಎಳಿ ತೆಕ್ಕೊಡಿ, ಅದು ಪ್ಲಸ್ ಆಗಿ ಹೋಗ್ಬಿಡುತ್ತೆ. ಮನ್ಸಿಲ್ದಲೆ ಹೋಗ್ತಕ್ಕಂಥದ್ದು, ನೆಗೆಟಿವ್ ಮಾಡ್ತಕ್ಕಂಥದ್ದು ಅವೆಲ್ಲ ಆಗ್ಬಾರ್ದು ಸ್ನೇಹಿತರೆ. ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಸಿಚುವೇಶನ್ ತಕ್ಕನಾಗಿ ಮಾತಾಡ್ತಕ್ಕಂಥದ್ದು ಇರ್ಬೋದು. ಒಬ್ಬ ಜೂನಿಯರ್ಗೆ ರಿಯಾಕ್ಟ್ ಮಾಡೋದೇ ಬೇರೆ, ರೆಸ್ಪಾಂಡ್ ಮಾಡೋದೇ ಬೇರೆ. ಕೆಲವ್ರು ಏನ್ ಮಾಡ್ತಾರೆ, ಕೆಲವ್ರು ಝೂಮ್ ಬಂದಿಲ್ಲ ಅಂದಾಗ ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ ಅಂತ. ಏನಕ್ ಬಂದಿಲ್ಲ, ಯಾಕೆ ಇವತ್ತು ಬರ್ಲಿಲ್ಲಲ್ಲ, ಏನ್ ಕಂದ, ಅದು ನಿಮ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಹೇಳಿದಾಗ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು ನೀವು. ರಿಯಾಕ್ಟೇ ಬೇರೆ, ರೆಸ್ಪಾಂಡ್ ಮಾಡ್ತಕ್ಕಂಥದ್ದೇ ಬೇರೆ. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ಅವ್ರ ಪರಿಸ್ಥಿತಿ ಹೇಗಿತ್ತು, ಏನಿತ್ತು, ಏನೋ ಯಾರಿಗೂ ಗೊತ್ತಿರಲ್ಲ. ಸೊ ದಯವಿಟ್ಟು ರಿಯಾಕ್ಟ್ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಯಾವತ್ತು ಜನಗಳ ಮನಸ್ಸಿಗೆ ಹರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಬಿಸ್ನೆಸ್ ಮಾಡ್ತಕ್ಕಂಥದ್ದೇ ಅವ್ರ ಒಟ್ಟಿಗೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳ ಮನೇಲೂ ಸಮಸ್ಯೆ ಇದೆ, ನಮ್ಮ ಮನೇಲೂ ಸಮಸ್ಯೆ ಇದೆ ಅಂದ್ಮೇಲೆ ನಿಮ್ಮ ಮನೇಲೂ ಸಮಸ್ಯೆ ಇರುತ್ತೆ. ಆ ವಾತಾವರಣಗಳನ್ನೆಲ್ಲ ಭೇದಿಸ್ಕೊಂಡು ನಮ್ಮೊಟ್ಟಿಗೆ ಇನ್ವಾಲ್ವ್ ಆಗಿ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು, ಯಾವ್ದೋ ಒಂದು ರ್ಯಾಂಕ್ ಮಾಡ್ತಾ ಇದಾರೆ ಅಂದ್ರೆ ಅವ್ರೊಂದು ಭರವಸೆ ಇಟ್ಕೊಂಡು ಮಾಡ್ತಾ ಇದಾರೆ. ಮನೇಲೂ ಹರ್ಟ್ ಆಗ್ತಾ ಇದೆ ಅಂದಾಗ ನಾವು ಇಲ್ಲಿ ಹರ್ಟ್ ಮಾಡ್ಬಿಟ್ರೆ 2 ಕಡೆನೂ ಕ್ರಾಶ್ ಆಗುತ್ತೆ ಸ್ನೇಹಿತರೆ. ಕರೆಕ್ಟ್ ಹೌದು ಅಲ್ವಾ. ಎಲ್ಲ ಡಿಪ್ಲೊಮಸಿಯಾಗಿ ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಒಂದು ನೋಡಿ, ನಾನ್ ಯಾಕೆ ಹೇಳ್ತೀನಿ ಕೇಳಿ. ICU ಯಾರ್ಯಾರು ನೋಡಿದಿರೋ ಗೊತ್ತಿಲ್ಲ, ನಾನ್ ನೋಡ್ಬಿಟ್ಟಿದೀನಿ. ಪಿಕ್ಚರ್ ಅಲ್ಲಿ ನೀವು ನೋಡಿರ್ಬೋದು, ಆ ಬಾಕ್ಸ್ ಒಳಗ್ ಬರೋ ಕಂಪ್ಯೂಟರ್ ಅಲ್ಲಿ ಹಿಂಗ್ ಹೋಗ್ತಿದ್ರೆ ಮಾತ್ರ ಜೀವಂತವಾಗಿದ್ದಾರೆ ಅಂತ ಅರ್ಥ. ಅಪ್ ಅಂಡ್ ಡೌನ್ ಆಗಿ ಹೋಗ್ತಿದ್ರೆ ಮಾತ್ರ ಜೀವಂತವಾಗಿದ್ದಾರೆ ಅಂತ. ಒಂದ್ ಲೈನ್ ಬಂದ್ ಹಿಂಗ್ ಡಾಕ್ಟರ್ ಇಟ್ಕೋತಾರೆ, ಸಾರಿ ದೇವ್ರ ಮೇಲೆ ಕೈ ಎತ್ತಿ ತೋರ್ಸ್ ಹೋಗ್ಬಿಡ್ತಾರೆ, ಅಂದ್ರೆ ಮಠ ಸೇರಿದ್ರು ಅಂತ ಲೆಕ್ಕ. ಸೊ ಈಗ ಏರುಪೇರ್ ಇರ್ಬೇಕು. ಯಾವಾಗ್ಲೂ ID ಬರ್ತಿದ್ರೆ ಹಿಡಿಯಕ್ ಆಗಲ್ಲ, ಸ್ವಲ್ಪ ಏರುಪೇರ್ ಆಗ್ತಾ ಇರ್ಬೇಕು. ಯಾಕೆ ID ಬಂದಿಲ್ಲ ಅಂತ ಸೀನಿಯರ್ ಹತ್ರ ಕುತ್ಕೋಬೇಕು. ನೋಡಿ, ನಿಮ್ ಹತ್ರ ID ಬರ್ತಿದ್ರೆ ನೀವು BOP ಗೆ ಬರಲ್ಲ. ಬಿಡಿ ನನ್ ಟ್ಯಾಲೆಂಟ್ ಎಲ್ಲ ತೆಗಿತಾ ಇದ್ದೇನ್ರಿ, ನಿಮ್ಗೆ ಏನ್ರಿ ID ಬೇಕು ಕೊಡ್ತಾ ಇಲ್ವಾ ಅಂತಾರೆ. ID ಬರ್ಲಿಲ್ಲ ಅಂದಾಗ ಸಾರ್ ಒಂದ್ ಚೂರ್ ಅಪ್ಲೈನ್ ಸರ್, ಏನ್ ಸರ್ ನೀವ್ ಒಂದ್ಸರಿ ಬನ್ನಿ. ಅಪ್ಲೈನ್ ಗೆ ಸರೆಂಡರ್ ಆಗ್ತಾರೆ, BOP ಗೆ ಬರ್ತಾರೆ, ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟ್ರೈನಿಂಗ್ ಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ ಪಾರ್ಟ್. ಮತ್ತೆ ಇದೇನ್ ಗೊತ್ತಾ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಸರ್, ಲೀಡ್ ಬೈ ದ ಎಕ್ಸಾಂಪಲ್. ನೀವ್ ಯಾವಾಗ್ಲೂ ಎಕ್ಸಾಂಪಲ್ ಇದ್ದಾಗ ಮಾತ್ರ ನಿಮ್ಗೊಂದು ರೆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ. ನೀವೇ ಎಕ್ಸಾಂಪಲ್ ಇಲ್ಲ ಅಂದ್ರೆ ನೀನ್ ಕೆಲಸ ಮಾಡು, ನೀನ್ ಕೆಲಸ ಮಾಡು, ನೀನ್ ಕೆಲಸ ಮಾಡು ಅನ್ನೋದಲ್ಲ. ನೀವು ಮಾಡಿ ನಾನ್ ಮಾಡ್ತಾ ಇದ್ದೀನಿ ಅಂತ ನೀನ್ ಕೆಲಸ ತೋರಿಸ್ಬೇಕು. ನೀವು ಒಂದ್ ಕಡೆ ಪ್ರೆಸೆಂಟೇಶನ್ ಹೋಗಿ ಗ್ರೂಪ್ ಅಲ್ಲಿ ನಿಮ್ ಫೋಟೋ ಯಾವಾಗ ಬೀಳುತ್ತೆ ಅವಾಗ ಓ ನಮ್ ಸರ್ ಹೋಗಿದ್ದಾರೆ, ನಾನು ಮನೇಲೇ ಇದ್ದೀನಿ ಅಂತ ಹೇಳಿ ಅವರು ವರ್ಕ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಆರಾಮಾಗಿದ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಆರಾಮಾಗಿರ್ತಾರೆ. ನಮ್ಮ ಕೆಲವರು ಆರ್ಕೆಲೆಲ್ಲ ತುಂಬಾ ಜನ ಇದ್ದಾರೆ, ಯಾಕೆ ಮಾಡಿಲ್ಲ, ಅಲ್ಲೋಗಿಲ್ಲ ಅಲ್ಲೋಗಿಲ್ಲ. ನನ್ ಕೆಲಸ ಯಾವ್ದು ಅಲ್ಲ. ನೋಡಿ MD ಅವ್ರು ಏನ್ ಮಾಡ್ತಾರೆ, ನಮ್ದು ನಾರ್ತ್ ಗ್ರೂಪ್ ಎಲ್ಲ ಇದೆ. ಈಗ ಝೂಮ್ ಮೀಟಿಂಗ್ ತಗೋತಾ ಇದಾರೆ, ಸಂತೋಷ್ ಆಸ್ ಎ MD ನಾನು ಝೂಮ್ ತಗೋತಾ ಇದ್ದೀನಿ. ನೀನ್ ತಗೊಂಡಿದ್ಯಾ, ನಾನು ಆಲ್ರೆಡಿ ಲಿಂಕ್ ಹಾಕ್ಬಿಟ್ಟಿದ್ದೀನಿ ಸರ್, ನೀವ್ ಅಲ್ಲಿ ಮಾಡ್ತಾ ಇದ್ದೀರಾ ಸರ್, ನೀಲ್ ಬರ್ತಾ ಇದ್ದೀನಿ, ವೆರಿ ಗುಡ್ ಸೂಪರ್ ಅಂತ ಹೇಳಿದ್ರು. ಅವ್ರು ಮಾಡೋದಕ್ಕಿಂತ ಮುಂಚೆ ನಾನು ರೆಡಿ ಆಗ್ಬಿಟ್ಟಿದ್ದೆ. ಅವ್ರ ಹತ್ರ ಹೇಳ್ಸ್ಕೊಳಕ್ಕೆ ನಾನು ರೆಡಿ ಇಲ್ಲ. ಖುಷಿ ಆಯ್ತು, ಸಂತೋಷ್ ಡೋಂಟ್ ವೆರಿ ಸರ್, ಟೀಮ್ ಎಲ್ಲ ಇರುತ್ತೆ ಸರ್ ಅಂದೆ. ನೀವ್ ಇಲ್ಲಿ ಮ್ಯಾನೇಜ್ ಮಾಡ್ರಿ, ನಿಮ್ಗೆ ಯಾಕೆ ನಾನು ಮ್ಯಾನೇಜ್ ಮಾಡ್ತೀನಿ, ನನ್ ಮೇಲೆ ನಂಬಿಕೆ ಇಲ್ವಾ ಅಂತಾರೆ. ಮಾಡಿ ಸರ್ ಅಂತ ಹೇಳಿ. ಯಾವಾಗ ಲೀಡ್ ಬೈ ಎಕ್ಸಾಂಪಲ್. MD ಸರ್ ಕೆಲಸ ಮಾಡಿ ಮಾಡಕ್ ಹೇಳ್ತಾರೆ. ಅವ್ರು ಹೇಳೋದು ಇಲ್ಲ,
ಆಸ್ ಎ MD ಆಗಿ ನಾನೇ ಮಾಡ್ತಾ ಇದ್ದೀನಿ, ನೀವೇನ್ರಿ ಮಾಡ್ತಾ ಇದ್ದೀರಾ? ನಾನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಝೂಮ್ ಮೀಟಿಂಗ್ ಬನ್ನಿ 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 ಬನ್ನಿ, ಇವರೇ ಬಂದಿರಲ್ಲ, ನೀನ್ ಯಾಕೆ ಝೂಮ್ ಮೀಟಿಂಗ್ ಬರಲ್ಲ ಅಂತ ಕೇಳ್ತಾರೆ. ಇವರೇ ಹ್ಯಾಂಡ್ ರೈಸ್ ಮಾಡಿ ಮಾತಾಡಲ್ಲ, ನೀನ್ ಯಾಕೆ ಮಾತಾಡಿಲ್ಲ? ಹ್ಯಾಂಡ್ ರೈಸ್ ಮಾಡಿ ತೋರ್ಸ್ಕೊಡ್ಬೇಕಲ್ಲ, ಹ್ಯಾಂಡ್ ರೈಸ್ ಮಾಡಿ ಈ ತರ ಮಾತಾಡ್ಬೇಕು ಅಂತನಾದ್ರು. ಅದನ್ನೇ ಎಕ್ಸಾಂಪಲ್ ಅಂತ ಹೇಳೋದು. ನೀವು ಮಾಡಿ ತೋರ್ಸಿದ್ರೆ ತಾನೇ ಮಾಡಕ್ಕಾಗೋದು. ನೋಡಿ, ದೇವಸ್ಥಾನಕ್ಕೆ ಹೋಗ್ತಾರೆ, ಮಕ್ಳಿಗೆ ಯಾರು ಕೈ ಮುಗಿಯೋದ್ ಹೇಳ್ಕೊಟ್ಟಿದ್ದೀರಾ? ದಿನನಿತ್ಯ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೈ ಮುಗಿಯೋದ್ ನೋಡಿ ನೋಡಿ ಮಕ್ಳು ಪ್ರಾಕ್ಟೀಸ್ ಆಗಿರೋದು. ನಿಮ್ ಮನೇಲಿ ದೇವ್ರಿಗೆ ಕೈ ಮುಗಿತಾ ಇರ್ಬೇಕಾದ್ರೆ ನೀವು ಅಡ್ ಬೀಳೋದ್ ನೋಡಿ ನೋಡಿ ಮಕ್ಳು ಪ್ರಾಕ್ಟೀಸ್ ಆಗಿರೋದು. ಮಕ್ಳಿಗೆ ಹಿಂಗ್ ಅಡ್ ಬೀಳು ಹಂಗ್ ಅಡ್ ಬೀಳು ಅಂತ ನೀವ್ ಯಾರು ಹೇಳಿಲ್ಲ, ಅದು ನೋಡಿ 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 ಪ್ರಾಕ್ಟೀಸ್ ಆಗಿರೋದು. ಮಕ್ಳಿಗೆ ತಿನ್ನೋದೇನಾರು ಗೊತ್ತಿತ್ತಾ? ನೀವೇ ತಿನ್ನಿಸ್ತಾ ಇದ್ದೀರಪ್ಪ ಹುಟ್ಟಾಗ ಸ್ಪೂನಲ್ಲಿ. ಆಮೇಲೆ 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 ಅಮ್ಮ ಹೆಂಗ್ ತಿಂತಾ ಇದಾರೆ ನಾವು ಹಂಗೆ ತಿಂದಿರೋದೇ ತಾನೆ. ಪ್ರಾಕ್ಟೀಸ್ ಆಗಿಲ್ವಾ ನಮ್ಗೆ? ಕರೆಂಟ್ ಹೋದ್ರು ಸೀದಾ ಬಾಯಿ ಎಲ್ಲಿಗೆ ಹೋಗುತ್ತೇಳಿ? ಕೈಯಿಂದ ಬಾಯಿಗೆ ಹೋಗಲ್ವಾ? ಸೊ ಇದೆಲ್ಲ ಏನ್ ಗೊತ್ತಾ ಸ್ನೇಹಿತರೆ, ಇದೆಲ್ಲ ಒಂದು ಡಿಸಿಪ್ಲಿನ್ ತರ. ಟೀಮಲ್ಲಿ ಯಾರು ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ, ಕೆಲವರು ಹೇಳಲ್ಲ, ಮಾಡಿ ತೋರಿಸ್ತಾರೆ ಸ್ನೇಹಿತರೆ. ನಾನಷ್ಟೇ ಮಾಡಿ ತೋರಿಸ್ತದೆ. ನಾನು ಯಾವ್ದನ್ನು ಕೋಳಿ ಕೇಳಿ ರಾಬ ಕಾರ ರುಬ್ಬೋದು ಅದು. ಈಗ ನೋಡಿ, ನಾನು ಟೀಮ್ ಹತ್ರ ಮಾತಾಡದೆ ನನ್ನ ಮೈಂಡಿಗೆ ಬಂತು, ಇಲ್ಲ ಇದು 15 ದಿನ ಆಯ್ತು TTL ಆಗ್ಬಿಟ್ಟು, ನಮ್ದು ಚಿಕ್ಕಮಗಳೂರು ಒಂದು ಪ್ರೋಗ್ರಾಮ್ ಇದೆ, ಯಾಕೆ ಒಂದು ಪ್ರೋಗ್ರಾಮ್ ಮಾಡಬಾರ್ದು ವಿನ್ನಿಂಗ್ ಮೈಂಡ್ ಸೆಟ್ ಅಲ್ಲಿ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡೆ. ಒಂದು PPT ಸಿಕ್ತು. PPT ಯಾವ ತರ ಇದೆ, ನನ್ ಮೈಂಡ್ ಸೆಟ್ ಅಲ್ಲಿ ಹೆಂಗಿದೆ, ಅವ್ರಿಗೆ ಏನ್ ಕೊಡ್ಬೇಕು, ಸೀದಾ ಹೋದೆ ಹಾಸನ್ಗೆ ಹೋದೆ, ಹಾಲ್ ಬುಕ್ ಮಾಡಿ ಅಂತ ಹೇಳಿದೆ, ಹಾಲ್ ಬುಕ್ ಮಾಡಿದೆ, ಊಟಕ್ಕೆ ಹೇಳಿದೆ, ಟೇಬಲ್ ಹೇಳಿದೆ, ಎಲ್ಲ ಹೇಳಿದೆ, ಟ್ರೈನಿಂಗ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿದೆ. ನಾನು ಯಾರ ಹತ್ರನು ಕೇಳಿಲ್ಲ. ವಿನ್ ಆಗ್ಬೇಕು ಅನ್ನೋರು ಅವ್ರು ಬರ್ತಾರೆ, ವಿನ್ ಆಗೋದ್ ಬೇಡ, ಸೀನಿಯರ್ ಇಂದ ದೂರ ಇರ್ಬೇಕು ಅನ್ನೋರು ದೂರ ಇರ್ತಾರೆ. ನಾವೇನ್ ಮಾಡಕ್ಕಾಗತ್ತೆ? ನಾವೆಲ್ಲ ಕೇಳಿ ಮಾಡ್ಲಿಕ್ಕೆ ಆಗಲ್ಲ. ಕೇಳಕ್ ಹೋದ್ರೆ ಸರ್ ಅವತ್ತು ನಮ್ ಕಡೆ ಇತ್ತಲ್ಲ ಸಾರ್, ಏನ್ ಮಾಡೋಣ ಸಾರ್ ಈಗ ಮದ್ವೆ ಟೈಮ್ ಅಲ್ಲ ಸಾರ್, ಫುಲ್ಲಿ ಬಿಸಿ ಇತ್ತ, ಅಯ್ಯೋ ಅವತ್ ನನ್ ಮೊಮ್ಮಗು ಇದೆ ಬಿಟ್ಟೇ ಇರಲ್ಲ ಸಾರ್, ಇವೆಲ್ಲ ರೀಸನ್ ಬರುತ್ತೆ. ಕೇಳಕ್ ಆಗಲ್ಲ. ಗೆಲ್ಬೇಕು ಅನ್ನೋರು 100% ಬಂದೇ ಬರ್ತಾರೆ, ನಾವು ಗೆಲ್ಲಿಸ್ಕೊಡ್ತೀವಿ. ಸೊ ಇದ್ಯಾವುದು ಎಕ್ಸಾಂಪಲ್. ನಾವ್ ಒಂದ್ ಕಾರ್ಯಕ್ರಮ ಮಾಡಿದಾಗ ಬಾಟಮಲ್ಲಿ ಕಾರ್ಯಕ್ರಮ ಆಗುತ್ತೆ. ಈಗ ಝೂಮ್ ಮೀಟಿಂಗ್ ನಾನ್ ಬಂದಿದ್ದೀನಿ, ಯಾರು ನಿಮ್ ಟೀಮಲ್ಲಿ ತಗೋಬೇಕು. ನಿಮ್ ಟೀಮ್ ಮೋಟಿವೇಶನ್ ಆಗ್ಬೇಕು ಅಂದ್ರೆ ನಿಮ್ ಟೀಮ್ ಸ್ಟ್ರೆಂತ್. RKಗೆ ಅಂತ ಬಂದಾಗ ಗುಂಪಲ್ ಗೋವಿಂದ ಆಗತ್ತೆ. ನಾನು ಅದಕ್ಕೆ ನಾನು ಸರಸ್ವತಿಗೆ ಹೇಳಿದ್ದು, ಸರಸ್ವತಿ ಅವ್ರ ಕೆಲವೊಂದು ಪೊಟೆನ್ಶಿಯಲ್ ಇದೆ, ಸುಗುಣ ಅವ್ರ ಕೆಲವೊಂದು ಪೊಟೆನ್ಶಿಯಲ್ ಇದೆ, ದೀಪಾ ಮಂಜುನಾಥ್ ಕೆಲ ಪೊಟೆನ್ಶಿಯಲ್ ಇದೆ. ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ ಟ್ವಿಂಕಲ್ ಸ್ಟಾರ್ ಅಲ್ಲಿ ಎಲ್ಲರ ಕೆಲವೊಂದು ಪೊಟೆನ್ಶಿಯಲ್ ಇರೋ ಲೀಡರ್ ಇದ್ದಾರೆ. ಅದಕ್ಕೆ ನಾನು ಆ ಟೀಮ್ ಸ್ಟ್ರಾಂಗ್ ಮಾಡ್ಬೇಕು. ನಾನು ಎಲ್ಲಿವರೆಗೂ ಪ್ಲಾನ್ ಮಾಡಿದೀನಿ ಅಂದ್ರೆ ಆ ಟೀಮು RKಗೆ ಕಾಂಪಿಟೇಷನ್. RK ಒಳಗಿರೋದು ಕಲ್ಲ. RK 100 ಜನ ಬರ್ತಾರೆ ಅಂದ್ರೆ ಟ್ವಿಂಕಲ್ ಸ್ಟಾರ್ ಅಲ್ಲಿ ಯಾಕೆ 100 ಜನ ಬರಲ್ಲ? ಮೆಚುರಿಟಿ ಪೀಪಲ್ಸ್ ಇದಾರೆ, ಡಿಸ್ಕಷನ್ ಮಾಡೋರು ಇದಾರೆ, ಓನ್ ಡಿಸ್ಕಷನ್ ಇದಾರೆ, MC ಮಾಡೋರು ಇದಾರೆ, ಮಾತಾಡೋರು ಇದಾರೆ, ಫೀಲ್ಡಿಗೆ ಹೋಗೋರು ಇದಾರೆ, ಎಲ್ಲರೂ ಇದಾರೆ. ನಾನು ಎಂಟೈರ್ ಕಂಪ್ನಿಗೆ ಎಕ್ಸಾಂಪಲ್ ಕೊಡ್ಬೇಕು ಅಂತ ಕೆಲವೊಂದು ಟೀಮ್ ನಾನು ಪ್ಲಾನ್ ಮಾಡ್ತೀನಿ. ಪೊಟೆನ್ಶಿಯಲ್ ಇದ್ದಾಗ ನಾವು ಅವ್ರ ಪೊಟೆನ್ಶಿಯಲ್ ಬಗ್ಗೆ ಯೋಚನೆ ಮಾಡ್ತೀವಿ, ನಾವು ಮಾತಾಡ್ತೀವಿ. ಪೊಟೆನ್ಶಿಯಲ್ ಇಲ್ಲ ಅಂದ್ರೆ ನಾವು ಮಾತಾಡ್ಲಿಕ್ಕೆ ಆಗತ್ತಾ? ನಿಮ್ಮೆಲ್ಲ ಪೊಟೆನ್ಶಿಯಲ್ ಇದೆ, ಅದನ್ನ ಯೋಚನೆ ಮಾಡ್ಬೇಕಲ್ಲ. ಇವತ್ತವ್ರಿಗೆ ಪರ್ಸನಲ್ ಗ್ರೂಪ್ ಮಾಡಿ ಅವತ್ತು ಕುತ್ಕೊಂಡು ಮಾಡಿ ಯಾಕೆ ತಾಕೀತ್ ಮಾಡಿದೆ? ಇವರಲ್ಲಿ ಒಬ್ಬ ಸಾಧಕ ಇದ್ದಾರೆ, ಈ ವ್ಯಕ್ತಿ 3ನೇ ರ್ಯಾಂಕ್ ಲೀಡರ್ ಅಲ್ಲ, ಈ ವ್ಯಕ್ತಿ ಮನ್ಸ್ ಮಾಡಿದ್ರೆ ಡೈಮಂಡ್ ಆಗ್ತಾರೆ, ಡೈಮಂಡ್ ಲೀಡರ್ ಕೆಪಾಸಿಟಿ ಇದೆ ಅನ್ನೋದು ಮೈಂಡ್ ಸೆಟ್ ನನಗೆ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಅವ್ರ ಬಗ್ಗೆ ಒಂದ್ 2 ಮಾತು ಹೇಳಿದ ತಕ್ಷಣ ಕೋಡ್ ಬಂದ್ಬಿಡುತ್ತೆ. ಆ ಕೋಡ್ ಕೆಳಗೆ. ಅದಕ್ಕೆ MD ಸರ್ ನಮ್ಗೆ ಹೇಳ್ತಾರೆ, ಯಾವಾಗ್ಲೂ ಹೈಲೈಟ್ ಮಾಡಲ್ಲ ಸಂತೋಷ್, ನಾನು ಜಾಸ್ತಿ ಹರ್ಟ್ ಮಾಡ್ತೀನಿ ನಿಮ್ಗೆ ಅಂತಾರೆ. ಯಾಕೆ ಹೇಳಿ? ಹೈಲೈಟ್ ಮಾಡ್ಬಿಟ್ರೆ ನಿಮ್ಗೆ ಕೋಡ್ ಬರುತ್ತೆ ಅಂತ ಹೇಳ್ತಾರೆ. ಒನ್ ಎಡಿ ಟಿವಿ ಅಂತ ಹೇಳ್ತಾರೆ ನಾವು, ಕರೆಕ್ಟ್ ಹೌದಲ್ವಾ? ಒನ್ ಎಡಿ ಟಿವಿ ಬರಬಾರದು ಅಂತ ಹೇಳಿ, ಇನ್ನು ಕಲಿಬೇಕು ಅನ್ನೋ ಹಂಬಲ ಇರಬೇಕು ಅಂತ ಹೇಳಿ. ಸೊ ಇಲ್ಲೇನಾಗುತ್ತೆ ಗೊತ್ತಾ, ನಾವೇನೋ ಈಗ ನೋಡಿ ಥೈಲ್ಯಾಂಡ್ ಟ್ರಿಪ್ ಇದೆಯಲ್ಲ ಸ್ನೇಹಿತರೆ, ಎಂತ ಟ್ರಿಪ್ ಅದು. 300 SP ಎಷ್ಟೋ ಜನ ಈ ವಾರ ಅವಕಾಶ ಕೊಡ್ತಿದೀವಿ, ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಹೇಳ್ತಾ ಇದೀನಿ ಅಂತ ಹೇಳಿ. ಜೀವನದಲ್ಲಿ ಹಂಗು ಹಿಂಗು ನೂಕಾಡ್ಕೊಂಡು ನಾವು ಇಂಡಿಯಾ ಸುತ್ತಬಹುದು, ಫಾರಿನ್ ಹೋಗೋದಷ್ಟು ಈಸಿ ಅಲ್ಲ. ಪಾಸ್ಪೋರ್ಟ್ ಮಾಡಿಸ್ಕೊಂಡು, ಪಾಸ್ಪೋರ್ಟ್ ವೀಸಾ ಪಾಸ್ ಮಾಡ್ಕೊಂಡು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋಗೋದಷ್ಟು ಈಸಿ ಅಲ್ಲ. ವಾರ 300 SP ರೀ, ವಾರ 300 SP. 1.5 ತಿಂಗಳಿಗೆ 3.5 ಲಕ್ಷ ಬಿಸ್ನೆಸ್. ಸಿಂಪಲ್. ನಿಮ್ಮಲ್ಲಿರೋ ರಿಲೇಷನ್ಗೆ 30 ಜನಕ್ಕೆ ಲೀಸ್ಟ್ ಮಾಡಿ 4,000 5,000 ರೂಪಾಯಿ 20,000 ಬಿಸ್ನೆಸ್ ಕೊಟ್ಬಿಟ್ರೆ 3.5 ಲಕ್ಷ ಕಣ್ಣು ಮುಚ್ಕೊಂಡ್ ಬರುತ್ತೆ. ನಿಮ್ ರ್ಯಾಂಕ್ ಆಗುತ್ತೆ. ಒಂದ್ಸರಿ ಫಾರಿನ್ ಹೋಗ್ ಬಂದ್ಬಿಟ್ರೆ ಅಥವಾ ಪೇಪರ್ ಎಲ್ಲ ಹಾಕಿಸ್ಕೊಂಡ್ಬಿಟ್ರೆ, ವಿದೇಶ ಪ್ರವಾಸ ವಿಜೇತರು ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಕಂಗ್ರಾಚುಲೇಷನ್, ಅಭಿನಂದನೆ ತಿಳಿಸ್ತಾ ಇದೀವಿ ಅಂತ ನಿಮ್ ಫೋಟೋ ಹಾಕ್ಬಿಟ್ರೆ ಹೆಂಗಿರುತ್ತೆ ಈ ವಾತಾವರಣಗಳೆಲ್ಲ. ಎಷ್ಟೋ ಜನ ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ. ಓ ಇದಾ ಬೆಂಗಳೂರಿಂದ ಮಂತ್ರಿಮಾಲ್ಗೆ ಹೋದಂಗೆ, ಮಲ್ಲೇಶ್ವರಂಗೆ ಹೋದಂಗೆ ಅನ್ಕೊಂಡ್ಬಿಡರೆ. ಫಾರಿನ್ ಟ್ರಿಪ್ ವಾತಾವರಣನೇ ಬೇರೆ ಇದೆ. ಆ ಲೈಫ್ ಸ್ಟೈಲು, ಆ ಏರ್ಪೋರ್ಟ್ ಅಲ್ಲಿ ಇದ್ದಿದ್ದು ಕೇಳ್ತಾರೆ ಜೂನಿಯರ್ಸ್ಗಳು. ಕನಸು ಸ್ವಲ್ಪ ಜೀವಂತವಾಗಿ ಇಟ್ಕೊಳ್ಳಿ, ಕನಸನ್ನ ಸಾಯಿಸ್ಲಿಕ್ಕೆ ಹೋಗ್ಬೇಡಿ. ಕನಸೆ ಮುಂದಿನ ಭರವಸೆ ಸ್ನೇಹಿತರೆ. ಮಕ್ಳು ಹಿಂಗ್ ಆಗ್ಬೇಕು ಅನ್ನೋ ಕನಸೆ ನಮ್ಗೆ ದುಡಿಲಿಕ್ಕೆ ಆಸ್ಪದ ಕೊಡ್ತಕ್ಕಂಥದ್ದು. ಊರು ಮನೇಲೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ 1 ತಿಂಗಳಿಂದ ಒದ್ದಾಡಿರ್ತೀವಿ, 6 ತಿಂಗಳಿಂದ ಒದ್ದಾಡಿರ್ತೀವಿ, ನಮ್ ಕೈಲಿ ಹೋಗಕ್ ಆಗಲ್ಲ. ಫಾರಿನ್ ಟ್ರಿಪ್ ಅಲ್ಲಿ ಇದೇ 21, 22, 23, 24, 165 ಜನ ಮೋಸ್ಟ್ ಆಫ್ ಆಲ್ ಎಲ್ಲ ಥೈಲ್ಯಾಂಡ್ ಹೋಗ್ತಾ ಇದಾರೆ. ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ. ಯಾರು ನಮ್ಮಲ್ಲಿ 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರಲ್ಲ, 318 ID ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದವ್ರು 150 ಜನ. ಎಷ್ಟು ಹೇಳಿ? 318 ID ಕಂಪ್ಲೀಟ್ ಮಾಡಿ. ನಿಮ್ಗೆ ಆಫ್ಟರ್ ಆಲ್ 18 ID, ಕೇವಲ 18 ID
ಮನಸ್ ಮಾಡಿ ಲೀಸ್ಟ್ ಮಾಡಿ ಫ್ಯಾಮಿಲಿದು ನುಗ್ಗುದ್ರೆ ಫೀಲ್ಡ್ ಅಲ್ಲಿ ಎರಡೇ ಐಡಿ ಬರುತ್ತೆ. ನುಗ್ಗಕ್ಕೆ ರೆಡಿ ಇಲ್ಲ. ನಾನು ಮೊನ್ನೆಯಿಂದ ನಾನು ನೋಡ್ತಾ ಇದ್ದೀನಿ. ಕನಸೆ ಸತ್ತೋಗ್ಬಿಟ್ಟಿದ್ಯಾ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ನಾನು ಈ ಝೂಮ್ ಅಲ್ಲಿ ಬಂದಿದ್ದೆ ಯಾಕೆ ಗೊತ್ತಾ? ಎಲ್ಲರಿಗೋಸ್ಕರ ಬಂದಿಲ್ಲ. ಕೆಲವ್ರು ಪೊಟೆನ್ಶಿಯಲ್ ಇದಾರೆ, ಅವ್ರಿಗೆ ಹುಮ್ಮಸ್ ಕೊಡ್ಬೇಕು ಅಂತ ನಾನು ಬಂದಿರ್ತಕ್ಕಂಥದ್ದು. ಕೆಲವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವ್ರೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಫಾರಿನ್ ಟ್ರಿಪ್ ಅಂದ್ರೆ ಹುಡುಗಾಟ. ಒಂದ್ಸರಿ ಗೂಗಲ್ ಹೋಗಿ ಚೆಕ್ ಮಾಡ್ರಿ, ಯೂಟ್ಯೂಬ್ ಹೋಗಿ ಸಫಾರಿ ವರ್ಲ್ಡ್ ಅಂತ ಹಾಕಿ, ಅಲ್ಲಿ ಇದೆಲ್ಲ ಹಾಕಿ ಏನ್ ಹುಡುಗಾಟನ. ನಿಮ್ ಫ್ಯಾಮಿಲಿ ಎಷ್ಟು ಜನ ಫಾರಿನ್ ಹೋಗಿ ಬಂದಾರ್ರಿ? ಅದಾರು ಯೋಚನೆ ಮಾಡ್ರಿ. ಎಷ್ಟು ಜನ ಹೋಗಿದ್ದಾರೆ? ಬೆಂಗಳೂರಲ್ಲಿ ಘಾಟಿ ಸುಬ್ರಹ್ಮಣ್ಯ ಹೋಗಿ ಬರ್ಲಿಕ್ಕೆ ಯೋಚನೆ ಮಾಡ್ತಾರೆ, ಅಯ್ಯೋ ಈ ಟ್ರಾಫಿಕ್ ಅಲ್ಲಿ ಯಾವನಪ್ಪ ಹೋಗ್ತಾನೆ, ಯಾವಾಗಾರು ಹೋದ್ರಾಯ್ತಂತ. ಅಂತದ್ರಲ್ಲಿ ಒಂದು ದೇಶದಿಂದ ವಿದೇಶಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಂದ್ರೆ ಫ್ಯಾಮಿಲಿಲಿ ಎಷ್ಟು ಹೆಮ್ಮೆ ರೀ. ನನ್ಗೊಂದ್ಸರಿ ನಮ್ ತಂಗಿ ಮದ್ವೆ, ಸ್ವಂತ ನಾವು ಬೆಳೆಸಿದ್ದು ತಂಗಿ ಮದ್ವೆ ಇತ್ತು ನಮ್ಮನೇಲಿ. ನಮ್ ಚಿಕ್ಕಪ್ಪವ್ರ ಗಂಡ್ ಮಕ್ಳಿಲ್ಲ, ನಮ್ಮನೇಲೆ ಇಟ್ಕೊಂಡು ಬೆಳೆಸಿದ್ದು. ನನಗೆ ಗೊತ್ತಿಲ್ಲ, ಮದ್ವೆ ಡೇಟ್ ಫಿಕ್ಸ್ ಆಗಿದ್ದ ಟೈಮಿಗೆ ನನ್ಗೆ ಪೂನಾ ಕಂಪ್ನಿಲಿ ವರ್ಕ್ ಮಾಡ್ಬೇಕಾದ್ರೆ ಫಾರಿನ್ ಟ್ರಿಪ್ ಅದೇ ಡೇಟಿಗೆ ಇಟ್ಬಿಟ್ಟಿದ್ದಾರೆ. ನನ್ನ ಟೀಮಲ್ಲಿ 85 ಮೆಂಬರ್ಸ್ ವಿನ್ ಆಗ್ಬಿಟ್ಟಿದ್ದಾರೆ. ನಾನು ಹೋಗ್ಲೇಬೇಕು, ಒಬ್ಬ ಲೀಡರ್ ಆಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು, ನನ್ನ ರೆಸ್ಪಾನ್ಸಿಬಿಲಿಟಿ ಅದು. ಸಂತೋಷ್ ಏನು ಮಾಡಕ್ಕಾಗಲ್ಲ ಅಂತೇಳಿ ಆ 85 ಜನ ನೀವು ಬರಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ ಕೂತ್ಬಿಟ್ರು. ಸ್ವಂತ ತಂಗಿ ಮದ್ವೆ ರೀ, ಬೇರೆಯವ್ರು ಆಗ್ಬಿಟ್ಟಿದ್ರೆ ಓ ಭಗವಂತ, ಟೀಮ್ ಬೇಕಾದ್ರೆ ಹಾಳಾಗಿ ಹೋಗ್ಲಿ ಬಿಟ್ಬಿಡ್ತಿದ್ರೆ ನಾವು ಯಾರು. ಅವತ್ತು ಆ ಟೀಮ್ ಉಳಿಸ್ಕೊಂಡೆ ಇವತ್ತು ಈ ಸಾಮ್ರಾಜ್ಯ ಇದೆ ಸ್ನೇಹಿತರು. ಅವತ್ತು ನಾನು ಏನ್ ಅಲ್ಲಿ ಥೈಲ್ಯಾಂಡ್ ಹೋದೆ, ನನ್ನ ಪ್ರೆಸೆನ್ಸ್ ಅಲ್ಲಿ ಕಾಣ್ತಿದ್ದಾಗ ಸಂತೋಷ್ ಕಾಣ್ತಾ ಇಲ್ವಲ್ಲ, ಸಂತೋಷ್ ಕಾಣ್ತಾ ಇರಲ್ಲ, ಅಣ್ಣ ಫಾರಿನ್ಗೆ ಹೋಗ್ಬಿಟ್ಟಿದ್ದಾರೆ, ಏನೋ ಎಮರ್ಜೆನ್ಸಿ ಇತ್ತು. ಅದೊಂದು ಹವಾ ಹೈಲೈಟ್ ಕ್ರಿಯೇಟ್ ಆಗಿದೆ ಅಂದ್ರೆ ಸಂತೋಷ್ ಫಾರಿನ್ ಹೋಗಿದ್ದಾರೆ, ಸಂತೋಷ್ ಫಾರಿನ್ ಹೋಗ್ತಾರೆ, ಸಂತೋಷ್ ಫಾರಿನ್ ಹೋಗಿದ್ರು ಅಂತ ಒಬ್ಬ ಇಡೀ ಫ್ಯಾಮಿಲಿಗೆ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿ ಹೋಗ್ಬಿಡುದು. ಫಾರಿನ್ ಹೋಗ್ಯಾನ ಹೇಳ್ಬೋದು. ಅದ್ರ ಜೊತೆ ನನ್ನ ವೈಫ್ ಬೇರೆ ನನ್ನ ಜೊತೆ ಬಂದ್ಬಿಟ್ಟಿದ್ದಾರೆ, ವೈಫ್ನು ಇಲ್ಲ, ಅವ್ಳನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ಎಷ್ಟು ವ್ಯಾಲ್ಯೂ ಸಿಕ್ತು ಅಂದ್ರೆ ಸ್ನೇಹಿತರೆ, ಅಲ್ಲಿಂದನೇ ಫೋನ್ ಮಾಡಿ ನನ್ನ ತಂಗಿಗೆ ಹೇಳಿದೆ, ನಿನ್ ಬಾಡೂಟಕ್ಕೆ ಬರ್ತೀನಿ ಕಣಮ್ಮ, ನೀನ್ ತಲೆ ಕೆಡಿಸ್ಕೊಬೇಡ ಹತ್ಲು. ನಾನ್ ಡೈರೆಕ್ಟ್ ಬರ್ತೀನಿ ಅಂತ ಹೇಳಿ ಬೆಂಗಳೂರು ಇಳಿದೆ. ಬೆಂಗಳೂರಿಂದ ಸೀದಾ ಬೆಳಗಾಂ ಹೋಗಿದ್ವಿ. ಸೀದಾ ಬೆಳಗಾಂ ಹೋಗಿ ಕರ್ಕೊಂಡು ಹೋಗಿದ್ದೀನಿ. ಅಲ್ಲೊಂದು ರೆಸ್ಪೆಕ್ಟ್ ಸಿಕ್ತು 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 ಅಂದ್ರೆ, ಅಣ್ಣ ಬಂದ್ರು ಫಾರಿನ್ ಇಂದ ನೋಡ್ರಪ್ಪೋ ತಂಗಿ ನೋಡಕ್ಕೆ ಮನ್ಸೇ ಬಿಡ್ಲಿಲ್ಲ. ತಂಗಿನ ಫಾರಿನ್ ಇಂದ ಬಂದ್ರು ನೋಡಕ್ಕೆ ಅಂತ ಹೇಳಿ ಎಷ್ಟು ಹೈಲೈಟಿಂಗ್ ಆಯ್ತು. ಅವತ್ತಿಂದ ನನ್ನ ವೈಬ್ರೇಷನ್ ಹೆಂಗೆ ಫ್ಯಾಮಿಲಿ ಆಯ್ತು ಅಂದ್ರೆ ಸ್ನೇಹಿತರೆ, ಸಂತೋಷ್ ಬಿಡಪ್ಪ, ತೂಟು ಬುಟ್ಟು ಹಾಕ್ಬೇಕಾ, ಸಂತೋಷಿಂದ ಕಲಿಬೇಕು, ಫಾರಿನ್ ಫ್ಲೈಟ್ ಹತ್ಬೇಕಾ, ಬಸ್ ಅಲ್ಲಿ ಹತ್ತಂಗ ಅರ್ಥ ಇರ್ತಾನೆ ಹೊರಗಡೆ. ಈಗ ಮೊನ್ನೆ TTL ವಿಡಿಯೋ ನನ್ನ ಫ್ಯಾಮಿಲಿ ನೋಡ್ ದಂಗ್ ಆಗೋಗ್ಬಿಟ್ಟಿದ್ದಾರೆ. ಅದ್ ಏನು ನಿನ್ ಎಂಟ್ರಿ ಏನು, ಎಷ್ಟು ಜನ ಇದ್ರು, ಅದ್ ಹೆಂಗಾದ್ರೂ ಮಾತಾಡ್ತೀವಿ ನೀನು, ನಿಂಗೆ ಭಯ ಅನ್ನೋದೇ ಬರೋಲ್ಲ. ನೀನು ಅವ್ರೊಟ್ಟಿಗೆ ಅಷ್ಟು ಸಖತ್ತಾಗಿ ಡ್ಯಾನ್ಸ್, ನನಗೆ ಗೊತ್ತಿಲ್ಲ ನಾನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು ನಾನು. ಅಯ್ಯೋ ದೇವ್ರು, ನನಗೇನ್ ಗೊತ್ತು ಕಣ್ಮಣಿಗಳಿದ್ರೆ ಈ ತರ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ನಮಗೂ ಗೊತ್ತಿರ್ಲಿಲ್ಲ. ಇನ್ಮೇಲೆ MD ಗೆ ಹೇಳ್ಬಿಡಿದೀನಿ, ಅಕ್ಕಪಕ್ಕ ಕಣ್ಮಣಿಗಳು ನೆನ್ಸಿ ಸರ್, ಅವ್ರು ಹೆಂಗ್ ಮಾಡ್ತಾರೆ ನಾವು ಹಂಗೆ ಮಾಡ್ಬಿಡ್ತೀವಿ ಸರ್ ಅಂತ. ಆ ವಿಡಿಯೋ ನೋಡಿ ಫ್ಯಾಮಿಲಿ ಎಲ್ಲ, ಏನ್ ನಿಮ್ ಸಂತೋಷ್ ಡ್ಯಾನ್ಸ್ ಪ್ರಾಕ್ಟೀಸ್ ಹೋಗಿದಾರೋ ಏನ್ರಿ, ಇವಪ್ಪ ಡ್ಯಾನ್ಸ್ ಮಾಡ್ತಾನೆ, ಒಳ್ಳೆ ಸೂಟ್ ಆಗ್ತಾನೆ. ಆ ಗಾಗಲಲ್ಲಿ ಕೂತಿರೋದು ಬೆಳಗ್ಗೆ ವಯಸ್ಸಲ್ಲಿ ಕಳಿಸ್ತಿದ್ ನನಗೆ, ಮತ್ತೊಂದು ಅರೇಂಜ್ ಮಾಡಿ ಕಳಿಸ್ತಿದ್ರು. ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ವಿಡಿಯೋ ತೆಗ್ದಿದ್ರು, ಯಾವಾಗ ಅಟ್ಯಾಚ್ಮೆಂಟ್ ಮಾಡಿ ಕಳಿಸ್ತಿದ್ರು, ನನಗೆ ಗೊತ್ತಿಲ್ಲ. ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರಲ್ಲ, ನಾನೇ ಎಷ್ಟೊತ್ತಲ್ಲಿ ಒಂದ್ ಕಡೆ ಕೂರ್ರಿ ಅಂತಿದ್ದೆ ಅವ್ರಿಗೆ. ಅಲ್ಲಿ ಕಾಣಲ್ಲ ಸ್ಟೇಜ್ ಒಂದ್ ಕಡೆ, ನನಗೆ ಗೊತ್ತಿರಲಿಲ್ಲ ಈ ತರ ಫೋಟೋ ವಿಡಿಯೋಗಳು ಮಾಡಕ್ ಅವ್ರು ತೆಗಿತಿದ್ರು ಅಂತೇಳಿ. ನಾನ್ ಕೂತಿ ಸ್ಟೈಲು, ನಾನ್ ಗಾಗಲ್ಸ್ ಹಾಕೊಂಡ್ ಕೂತಿದ್ದು. ನಾನೇ ಒಂದ್ಸರಿ ಯೋಚನೆ ಮಾಡಿದೆ, ನಾನಾ ಇದು ಅಂತೇಳಿ. ಸಕ್ಸಸ್ ಇದು ಜಗತ್ತು ಮಾತಾಡಬೇಕು. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಸ್ಟೇಟಸ್ ಅಲ್ಲಿ ಎಂತ ಅವಕಾಶ ಇದೆ ರೀ, ಚಿಂದಂತ ಅವಕಾಶ ಇದೆ ರೀ. ಅನ್ಯಾಯವಾಗಿ ದಯವಿಟ್ಟು ಹೇಳ್ತೀನಿ ರೀ, ಎಲ್ಲರೂ 2ನೇ ರ್ಯಾಂಕ್ 1ನೇ ರ್ಯಾಂಕ್ 100 SP ಯಾರ್ಯಾರಿದ್ದೀರಾ, ಇದು ಜೀವನ ಅಲ್ಲ ರೀ, ಇದಕ್ಕಿಂತ ದೊಡ್ಡ ಜೀವನ ಇದೆ ರೀ. ನಮ್ ಯೋಗ್ಯತೆ ಬಗ್ಗೆ ಮಾತಾಡಿದವ್ರಿಗೆಲ್ಲ ಆನ್ಸರ್ ಕೊಡೋ ಟೈಮ್ ರೀ. ನಮ್ಗೆಲ್ಲ ಈ ತರ ಏನಾರು 18 ID ಕೊಟ್ಬಿಡೆ ಚಿಂದಿ ಚಿತ್ರಣ ಫ್ಯಾಮಿಲಿ ಈ ದಾಲ್ರೆ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಹಂಗ 10 ಜನ ಎತ್ತಾಕೊಂಡು ಹೋಗ್ಬಿಡ್ತಿದ್ವು ನಾವು ಥೈಲ್ಯಾಂಡ್ ಪ್ಯಾನ್. ನೀವು ಬರ್ಲಿಕ್ಕೆ ಒದ್ದಾಡ್ತಾ ಇದೀರಪ್ಪ. ನಮ್ಗೆ ಏನಾರು ಆಪ್ಷನ್ ಸಿಕ್ಬಿಟ್ಟಿದ್ರೆ, ನಾನ್ ಇವತ್ತವರೆಗೂ ನಾನು ಹೆಂಡ್ತೀನಿ ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದೀನಿ. ನಾನು ದುಬೈಗೂ ಕರ್ಕೊಂಡು ಹೋಗಿದ್ದೀನಿ, ಬ್ಯಾಂಕಾಕ್ ಎಲ್ಲ ಕಡೆ ಹೆಂಡ್ತೀನಿ. ನಂಗೆ MD ಸರ್ ಹೇಳ್ತಾರೆ, ಅಮ್ಮವ್ರ ಗಂಡ ಸಂತೋಷು ಅಂತಾರೆ, ಅಲ್ಲಿ ಬಿಡಿ ಸರ್ ಅಂತೀನಿ. ನಾನು ಹೆಂಡ್ತೀನಿ ಇಷ್ಟಪಡ್ತೀನಿ ಸರ್, ಕರ್ಕೊಂಡು ಹೋಗ್ತೀನಿ, ಏನಿಗತ್ತ ನಾನ್ ದುಡಿತಾ ಇರೋದೇ ನನ್ನ ಹೆಂಡ್ತಿಗೋಸ್ಕರ ಅಂತೀನಿ. ದುಡ್ಡು ಬಂದ್ರೆ ಸಾಕು, ಹೆಂಡ್ತಿಗೆ ಬಂಗಾರ ಕೊಡಿಸ್ಬಿಡ್ತಾರೆ. ಹೌದು ಸರ್, ನನ್ನ ಹೆಂಡ್ತಿ ಕೊಡ್ದಲೆ ಪಕ್ಕದ ಮನೆಯವ್ರು ಕೊಡ್ಸಕ್ಕಾಗತ್ತ ಅಂತ ಕೇಳ್ತೀನಿ ನಾನು. ನನ್ನ ಹೆಂಡ್ತಿ ಖುಷಿ ನಾನ್ ಕೊಡ್ಬೇಕು ಸರ್, ನನ್ ಮಕ್ಳಿಗೆ ನಾನ್ ಖುಷಿ ಕೊಡ್ಬೇಕು ಸರ್, ನಾನು ದುಡಿತಾ ಇರೋದೇ ಅದಕ್ಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಎಷ್ಟೋ ಜನಕ್ಕೆ ಅವಕಾಶ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 300 SP 300 SP ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮುಂದಿನ ಬುಧವಾರದವರೆಗೆ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ, ಒಂದ್ ರಿಸ್ಕ್ ತಗೊಳ್ಳಿ. ನಿಮ್ಮ ಯೋಗ್ಯತೆ ಬಗ್ಗೆ ನಿಮ್ಮ ಹಸ್ಬೆಂಡೇ ಮಾತಾಡಿರ್ಬೋದು, ತಪ್ಪು ತಿಳ್ಕೊಬೇಡಿ. ನಿಮ್ಮ ವೈಫೇ ಮಾತಾಡಿರ್ಬೋದು ಬೇಜಾರಾದಾಗ, ನಿಮ್ ಮಕ್ಳೇ ನಿಮಗೆ ಮಾತಾಡಿರ್ಬೋದು, ನಿಮ್ಮ ಅತ್ತೆ ಮಾವನೇ ಮಾತಾಡಿರ್ಬೋದು. ಅವ್ರಿಗೆಲ್ಲ ಒಂದು ಆನ್ಸರ್ ಕೊಡೋ ಟೈಮ್, ಒಂದು ನಿರ್ಧಾರ, ನನ್ನ ಲೈಫ್ ಸ್ಟೈಲೇ ಬದಲಾಯ್ತು ಅಂತ ಹೇಳಿ ನಿಮ್ಗೆ ವಿತ್ ಫೋಟೋ ಕಾಪಿ ನಾನು ತೋರಿಸ್ತಿದ್ದೀನಿ. ನಿಮ್ಮ ಒಂದು ನಿರ್ಧಾರ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಮಾಡುತ್ತೆ. ನಿಮ್ಮ ಒಂದು ನಿರ್ಧಾರ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡುತ್ತೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ. ಇಂಥ
ಸೂಪರ್ ಡೂಪರ್ ಆಫರ್ ಅನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಥೈಲ್ಯಾಂಡ್ ಹೋಗ್ತಕ್ಕಂತ ಆಫರ್ ಅನ್ನ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಪಾಸ್ಪೋರ್ಟ್ ಮತ್ತೆ ತತ್ಕಾಲ 2-3 ತಿಂಗಳು ಟೈಮ್ ಇರುತ್ತೆ. ವಿನ್ ಆಗೋದ್ರ ಕಡೆ ಗಮನ ಕೊಡಿ. ವಿನ್ ಆದ್ಮೇಲೆ ಆಟೋಮೆಟಿಕ್ಲಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಹೋಗ್ಬೋದು. 2 ವಿನ್ ಆಗ್ರಿ, ಹಸ್ಬೆಂಡ್ ನ ಕರ್ಕೊಂಡು ಹೋಗ್ರಿ. ನೋಡ್ರಿ, ನೀವೊಂದ್ ಅಲ್ಲಿಗೆ ಉಡುಪಿ ಕರ್ಕೊಂಡು ಹೋಗ್ಲಿಲ್ಲ, ನನ್ಗೊಂದ್ ಗೋವಾ ಕರ್ಕೊಂಡು ಹೋಗ್ಲಿಲ್ಲ, ಬನ್ರಿ ನಾನು ಫಾರಿನ್ ಕರ್ಕೊಂಡು ಹೋಗ್ತೀನಿ. ಏನ್ರಿ ಅದು ಎಮ್ಮೆ ಒಬ್ಬ ಯಾವ ತರ ಇರ್ಬೋದು. ಕೂತ್ಕೊಳ್ರಿ ಗಂಡ ಹೆಂಡತಿ ಅಥವಾ ಯಾರು ಇದ್ರೆ ಮನೇಲಿ ಕೂತ್ಕೊಂಡ್ರೆ ಹತ್ರ ಯೂಟ್ಯೂಬ್ ಹಾಕೊಂಡಿ ಥೈಲ್ಯಾಂಡ್ ಟ್ರಿಪ್ ವಿಡಿಯೋ ಅಂತ ಹಾಕ್ರಿ. ಆ ಬೋಟಲ್ ಹೋಗೋದು, ಆ ಪ್ಯಾರಾಜೂಟ್, ಓಪಾದ್ರಿ ಹೇಗಿರ್ಬೋದ್ರಿ ಆ ವಾತಾವರಣಗಳೆಲ್ಲ. ಒಂದ್ಸರಿ ಕನಸರ ಕಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ ರೀ, ಒದ್ದಾಡ್ತಿರಲ್ರಿ. ನಾವೇ ಒಂದ್ ಫ್ಲೈಟ್ ಮಾಡ್ಕೊಂಡು ಹೋಗ್ಬೋದಲ್ರಿ. ಆರ್ಕೆಯಿಂದಾನೆ ಒಂದು ಫ್ಲೈಟ್ ಅಲ್ರಿ. 250 ಜನ ಆದ್ರೆ 240 ಜನದ್ದು ಥೈಲ್ಯಾಂಡ್ ಅಚೀವರ್ಸ್ ಅಂತ ಹೇಳಿ ನಮ್ದೇ ಕೂಗಾಟ, ನಮ್ದೇ ಬಟ. ಸೊ ದಯವಿಟ್ಟು ಎಲ್ಲರೂ ಸೀರಿಯಸ್ ಆಗಿ ತಗೋತೀರಾ ಅನ್ಕೊಂಡಿದೀನಿ. ಆಫರ್ದು ಯಾರ್ಯಾರು 100 SP ಮಾಡಿದ್ರಿ, 100 SP ಮಾಡಿಲ್ಲ, 100 SP ಮಾಡಿದ್ರಿ, 100 SP ಮಾಡಿಲ್ಲ, ನೋ ಇಶ್ಯೂಸ್. ಬುಧವಾರದೊಳಗೆ 600 SP ಕೊಟ್ಟು ಚಾಲ್ತಿಲಿ ಅದನ್ನ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. 100 SP ಮಾಡಿಲ್ಲ ಅಂದ್ರೂ ಓಕೆ, ಮಾಡಿದ್ರು ಓಕೆ. ಮುಂದಿನ ಬುಧವಾರದೊಳಗೆ 600 SP ಮಾಡಿ ಚಾಲ್ತಿಲಿರಿ. ಆದ್ರೂ ನೆಕ್ಸ್ಟ್ ಮುಂದಿನ ವಾರದ ಆಮೇಲೆ ಇದೆ ನೋಡೋಣ, ಟೆನ್ಷನ್ ಬೇಡ. ಫಸ್ಟ್ ಸ್ಟೆಪ್ ಆದ್ರೂ ಇಡಿ, ಆ ಸ್ಟೆಪ್ ಅಲ್ಲಾರು ಉಳಿಸ್ಕೊಳ್ಳಿ. ಅದ್ರ ನಂತರ ನಿಮ್ಗೆ ಸಮಯ ಸಿಗುತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಲಿಕ್ಕೆ. ತುಂಬಾ ಜನ ನಮ್ ಫ್ಯಾಮಿಲಿ ಬಗ್ಗೆ ಇರ್ಬೋದು, ನಿಮ್ ಬಗ್ಗೆ ಮಾತಾಡಿರ್ತಾರೆ. ಅವ್ರಿಗೆಲ್ಲ ಆನ್ಸರ್ ಕೊಡೋ ಟೈಮು ಸಾಧಾರಣ ಟ್ರಿಪ್ ಅಲ್ಲ, ಒಂದು ಫಾರಿನ್ ಟ್ರಿಪ್ ಹೋಗ್ತಕ್ಕಂತ ಅವಕಾಶ. ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಅದೇ ರೀತಿ ಮುಂದಿನ ಗುರುವಾರ ವಿನ್ನಿಂಗ್ ಮೈಂಡ್ ಸೆಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ನಾವು ಹಾಸನಲ್ಲಿ ಮಾಡ್ತಾ ಇದೀವಿ ಸ್ನೇಹಿತರೆ, ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ. ನಾನ್ ಹೇಳ್ತಕ್ಕಂಥದ್ದು ಎಲ್ಲರಿಗೂ ರೀಸನ್ ಹೇಳಕ್ ಹೋಗ್ಬೇಡಿ, ಜೀವನ ಪರ್ಯಂತ ರೀಸನ್ ಆಗ್ಬಿಡುತ್ತೆ. ನಿಮ್ಮನ್ನ ಬೆಳೆಸ್ಬೇಕು ಅಂತ ಒಬ್ಬ ವ್ಯಕ್ತಿ ನಿಂತಿದ್ದಾರೆ, ಡೌನ್ ಟು ಅರ್ತ್ ನಾನು ನಿಂತಿದ್ದೀನಿ. ತುಂಬಾ ಪ್ಲಾನಿಂಗ್ ಇದೆ. ಮತ್ತೆ ಇಮೇಜಸ್ ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ. ಅಪ್ಕಮಿಂಗ್ ಕೋರ್ ಲೀಡರ್ ಅಂತ ಹೇಳಿ ಅವ್ರದ್ದು ಥೈಲ್ಯಾಂಡ್ ಟ್ರಿಪ್ ಪ್ಲಸ್ ಇನ್ಕಮ್ ಇಂದು ಇಮೇಜ್ ರೆಡಿ ಮಾಡಿಸ್ತಾ ಇದೀನಿ. ಯಾರ್ಯಾರು ಪೊಟೆನ್ಶಿಯಲ್ ಲೀಡರ್ ಇದಾರೆ ಅವ್ರ ಮನೆಗೆ ವಿತ್ ಇದನ್ನ ಫೋಟೋ ಇಮೇಜ್ ಎಲ್ಲ ತಂದು ನಾನು ಹಾಕ್ತಾ ಇದ್ದೀನಿ. ವಿತ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿಗೆ ಒಂದ್ ಸಪೋರ್ಟ್ ಕೊಡಿ ಸರ್. June 7 ಒಳಗೆ 6ನೇ ರ್ಯಾಂಕ್ ಕೊಡ್ಸೋ ಜವಾಬ್ದಾರಿ ನಂದು. ನೀವಷ್ಟು ಫ್ರೀಡಮ್ ಕೊಟ್ರೆ, ಇವ್ರಿಗೆ ಫೀಲ್ಡ್ ಸಪೋರ್ಟಿಗೆ ನೀವು ಬಿಟ್ರೆ, ನಾವು 6ನೇ ರ್ಯಾಂಕ್ ಕೊಡ್ಸೋ ಜವಾಬ್ದಾರಿ ನಂದು ಅಂತೇಳಿ ನಿಮ್ಮ ಮನೆಗೆ ಬಂದು ನಾನೇ ಪೋಸ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಕೌನ್ಸಿಲಿಂಗ್ ಮಾಡಕ್ಕೆ ನಾನ್ ರೆಡಿ ಆಗಿದ್ದೀನಿ. ಕೆಲವು ಲೀಡರ್ಸ್ ನನ್ನ ಮೈಂಡ್ ಸೆಟ್ ಅಲ್ಲಿ ಇದಾರೆ, June 7ನೇ ತಾರೀಕಿಗೆ ಅದ್ ಏನ್ ಬೇಕಾದ್ರಾಗ್ಲಿ 6ನೇ ರ್ಯಾಂಕ್ ಕೊಡಿಸ್ಲೇಬೇಕು, ಅವ್ರನ್ನ ಸ್ಟೇಜ್ ಹತ್ತಿಸ್ಲೇಬೇಕು, ಗ್ರ್ಯಾಂಡ್ ಎಂಟ್ರಿ ಕೊಡಿಸ್ಲೇಬೇಕು. 3,000 ಜನಗಳ ಮಧ್ಯ ಯೋಚನೆ ಮಾಡಿ, 3,000 ಜನಗಳ ಮಧ್ಯ ಆ ಎಂಟ್ರಿ, ಆ ವೇದಿಕೆಯಲ್ಲಿ ಚೆಕ್ ಇದೆಯಲ್ಲ ಸ್ನೇಹಿತರೆ, ಅದು MD ಸರ್ ತುಂಬಾ ಪ್ಲಾನ್ ಮಾಡಿದ್ದಾರೆ. ಮೋಸ್ಟ್ ಆಫ್ ಆಲ್ ನಾನು ಹೇಳ್ಬಾರ್ದು, ಡಿಸ್ಕಷನ್ ನಡೀತಾ ಇದೆ. ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಟಿಕ್ಕಿಲ್ ಇರ್ತಕ್ಕಂಥ ಜೋಶಿ ಅವರು ಕೇಳ್ತಾ ಇದ್ದಾರೆ. ಮೋಸ್ಟ್ ಆಫ್ ಆಲ್ ಸಾಧ್ಯತೆಗಳಿರ್ಬೋದು ಅವತ್ತು ಬರ್ಲಿಕ್ಕೆ. MLA ಇರ್ತಾರೆ, MP ಇರ್ತಾರೆ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಆ ವೇದಿಕೆಯಲ್ಲಿ ಇದೆಯಲ್ಲ, ಚೆಕ್ ತಗೊಳ್ಳೋದಷ್ಟು ಈಸಿ ಅಲ್ಲ ಸ್ನೇಹಿತರೆ. ಅಂತ ಬೃಹತ್ ದೊಡ್ಡ ಕಾರ್ಯಕ್ರಮ, ಅದ್ರದ್ದು ವಿಡಿಯೋ ಹುಡುಕಿಬೇಕಾದ್ರೆ ನಾನು ನಿಮ್ಗೆ ಹಾಕ್ತೀನಿ. ಆ ಲಾಸ್ಟ್ ಟೈಮ್ ಕಾರ್ಯಕ್ರಮ ಮಾಡಿದ್ದು. ಎಲ್ಲಕ್ಕಿಂತ ಖುಷಿ ವಿಷಯ, ನಮ್ಮ ಡೈಮಂಡ್ ಸೆಲೆಬ್ರೇಷನ್, ನಮ್ಮ ಪ್ರಿಯಾ ಕದಮ್ ಅವ್ರದ್ದು ಡೈಮಂಡ್ ಸೆಲೆಬ್ರೇಷನ್ ಅದೇ June 7ಕ್ಕೆ. ಸೊ ಅದೊಂದು ಖುಷಿ ವಿಷಯ. ಅದಾದ್ಮೇಲೆ ಡೈಮಂಡ್, ಅಪ್ಕಮಿಂಗ್ ಡೈಮಂಡ್ ಮಿಸ್ಟರ್ ಕೇಶವಮೂರ್ತಿದು 10 ಲಕ್ಷ ಚೆಕ್, ಪ್ರಿಯಾ ಕದಮ್ ಅವ್ರದ್ದು 12,40,000 ಚೆಕ್. ಅದೇ ರೀತಿ ಉಳಿದಂತ ಲೀಡರ್ಸ್ ಯಾರ್ಯಾರಿದ್ದಾರೆ, ನಮ್ಮ ನೇತ್ರ ಅವ್ರದ್ದು 6 ಲಕ್ಷ ಚೆಕ್, ಪ್ಲಸ್ ನಾಗರತ್ನ ಅವ್ರದ್ದು 3,60,000 ಚೆಕ್. ಎಷ್ಟು ಜನದ್ದು ಚೆಕ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಅಷ್ಟು ಚೆಕ್ ಇದೆ ಸ್ನೇಹಿತರೆ. 1 ಮಿನಿಟ್ ಆಗಿದ್ರೆ ಇನ್ 300 ಕಂಪ್ಲೀಟ್ ಮಾಡ್ಕೊಂಡು ಒಂದು ಫ್ಯಾಮಿಲಿಲಿ ಒಂದು ಫಾರಿನ್ ಟ್ರಿಪ್ ಬರ್ತಕ್ಕಂತ ಅವಕಾಶ ಸಿಕ್ಕಿದೆ. ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ತಾವೆಲ್ಲರೂ ಅದ್ರ ಕಡೆ ಬರ್ತೀರಾ ಅನ್ಕೊಂಡಿದೀನಿ. ಮುಂದಿನ ಗುರುವಾರ 7ನೇ ತಾರೀಕಿಗೆ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಒಂದು ವಿನ್ನಿಂಗ್ ಮೈಂಡ್ ಸೆಟ್ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ನೀವು ಬರೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ ಜೊತೆ ಒಂದು ದಿನ ಟೈಮ್ ಮಾಡ್ಕೊಂಡು ತಾವೆಲ್ಲರೂ ತಮ್ಮ ಜೊತೆ ಜಾಯಿನ್ ಆದಂತ 100 SP ಇರ್ಬೋದು, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಯಾರಿದ್ದಾರೆ ಎಲ್ಲರನ್ನು ಕರ್ಕೊಂಡ್ ಬರ್ಲಿಕ್ಕೆ ಪ್ಲಾನ್ ಮಾಡಿ. ಅಲ್ಲೊಂದು ಚೀರ್ ಅಪ್, ಗಾಡಿಗೆ ಹೆಂಗೆ ಓಡಿಸ್ಬೇಕಾದ್ರೆ ಪೆಟ್ರೋಲ್ ಖಾಲಿಯಾದಾಗ ನೀವು ಪೆಟ್ರೋಲ್ ಹಾಕ್ತಾ ಇರ್ತೀರಾ, ಪೆಟ್ರೋಲ್ ಇಲ್ದಲೆ ಗಾಡಿ ಓಡಲ್ಲ. ಅದು ಐಫೋನ್ ಆಗ್ಲಿ, ಕಾಮನ್ ಇರೋ ಫೋನ್ ಆಗ್ಲಿ, ನೀವು ಮಾತಾಡಿದ ತಕ್ಷಣ ಡಿಸ್ಚಾರ್ಜ್ ಆಯ್ತು ಅಂದ್ರೆ ಮತ್ತೆ ಚಾರ್ಜ್ ಹಾಕ್ತೀರಾ, ಕರೆಕ್ಟ್ ಅಲ್ಲ. ಮೊಬೈಲ್ ರೀಚಾರ್ಜ್ ಮಾಡ್ತೀರಾ, ಟಿವಿ ಚಾನಲ್ ಇಂದ ರೀಚಾರ್ಜ್ ಮಾಡ್ತೀರಾ, ಗಾಡಿಗೆ ಪೆಟ್ರೋಲ್ ಹಾಕಿಸ್ತೀರಾ, ಎಲ್ಲದನ್ನು ಮಾಡ್ತೀರಾ. ನಿಮ್ಮ ಮೈಂಡಿಗೆ ಪೆಟ್ರೋಲ್ ಬೇಡವಾ? ನಿಮ್ಮ ಮೈಂಡಿಗೆ ರೀಚಾರ್ಜ್ ಬೇಡ ಸ್ನೇಹಿತರೆ. ನೀವೊಬ್ಬ ಕೋರ್ ಲೀಡರ್ ಆಗ್ಬೇಕು, ನೀವು ದೊಡ್ಡ ಮಟ್ಟಕ್ಕೆ ಡೈಮಂಡ್ ರ್ಯಾಂಕಿಗೆ ಬೆಳಿಬೇಕು ಅಂದ್ರೆ ಅವಾಗ ಆಸ್ ಎ ಕೋಚ್ ನಿಮ್ಗೆ ಇನ್ಸ್ಪೈರ್ ಮಾಡ್ತಕ್ಕಂಥ ಮೀಟಿಂಗ್ ಇರ್ಬೋದು, ನಿಮ್ಮಲ್ಲಿ ಜೋಶ್ ಕೊಡ್ತಕ್ಕಂಥ ಮೀಟಿಂಗ್ ಇರ್ಬೋದು, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಾನು ಎನಿ ಟೈಮ್ ನಾನು ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ. ಅದನ್ನ ನಾನು ಚಾಚು ಚಪ್ತಲೆ ನಿಮ್ಮನ್ನ ರ್ಯಾಂಕ್ ಕೊಡಿಸ್ಬೇಕು ಅನ್ನೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅದ್ರೊಳಗೆ ಇನ್ವಾಲ್ವ್ಮೆಂಟ್ ಆದವ್ರಿಗೆ 100% ನಾವು ಗೆಲ್ಲಿಸ್ಲಿಕ್ಕಾಗತ್ತೆ. ಇನ್ವಾಲ್ವ್ಮೆಂಟ್ ಇಲ್ಲ ಅಂದವ್ರಿಗೆ ಏನಾದ್ ಗೊತ್ತಾ, ನಮ್ಮ ದೃಷ್ಟಿ ನಿಮ್ ಮೇಲೆ ಬೀಳ್ಲಿಕ್ಕೆ, ನೀವು ಬಂದಾಗ್ಲೇ ನಮ್ ದೃಷ್ಟಿ ನಿಮ್ ಮೇಲೆ ಬೀಳುತ್ತೆ, ನಿಮ್ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ, ನಾವ್ ಏನಾರು ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ತಾವೆಲ್ಲರೂ ಅದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡ್ತೀರಾ ಅನ್ಕೊಂಡಿದೀನಿ.
ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥೈಲ್ಯಾಂಡ್ ಮಸ್ಟ್ ಅಂಡ್ ಶುಡ್ ವಿನ್ ಆಗಿ ನಿಮ್ಮ ಫ್ಯಾಮಿಲಿಲಿ ಫಾರಿನ್ ಟ್ರಿಪ್ ಅಚೀವರ್ ಆಗಿ ಬರ್ತೀರಾ ಅನ್ಕೊಂಡಿದೀನಿ. ಥ್ಯಾಂಕ್ ಯು.